ಚುನಾವಣಾ ಆಯೋಗ 15ನೇ ಭಾಗನಾಗ ಬರ್ತದೆ. ಅಲ್ಲಿ 323 ಮುಗಿತ್ರೆ ಇಲ್ಲಿ ಎಷ್ಟಂದ್ರೆ 324ರಿಂದ ಸ್ಟಾರ್ಟ್ ಆಯ್ತು. 324ರಿಂದ 29, 324ರಿಂದ 29, 15 ಆಯ್ತು. ಇನ್ನು ಹೇಳ್ರಿ ಮೇಲೆ ನೀವು 16ನೇದು ಭಾಗ 29 ಆದಮೇಲೆ ಇಲ್ಲಿ ಬರ್ತೈತೆ. ಹಾಂ ಎಸ್ 329 ಆದಮೇಲೆ 330ರಿಂದ 342. ಇದು ಎದಕ್ಕತ್ ನೆನಪಿಟ್ಕೋರಿ. 330ರಿಂದ ಎಷ್ಟು ಹೇಳಿ 330ರಿಂದ 42 ತನಕ ಬರ್ತಾವೆ. 330ರಿಂದ 342 ಇವು ಎದಕ್ಕಂದ್ರೆ ಈಗ ರೀಸೆಂಟಾಗಿ OBC ಆಯೋಗ ಬರ್ತೈತಲ್ಲ, ಯಾವ ವಿಧಿಯೊಳಗೆ ಬರ್ತೈತಿ 338 ಬಿದಾಗ ಎಲ್ಲಿ ಬರ್ತದ ಈಗ ಇದ್ರೊಳಗೆ ಬರ್ತಲ್ಲ. ಎಷ್ಟನೇ ಭಾಗ 16ನೇ ಭಾಗ. 16ನೇ ಭಾಗ ಎದಕ್ಕಂತ ಹೇಳಿದ್ದು SC ST ಇವೇನು ಬರ್ತಾವಲ್ಲ ಪ್ರೊವಿಷನ್ಸ್ ಫಾರ್ ಸರ್ಟನ್ ಕ್ಲಾಸಸ್ ಅಂತ ಬರ್ತಾವಲ್ರಿ. SC ಆಗಲಿ ST ಆಗಲಿ ಅಥವಾ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಯಾವಾಗ ಸೇರಿಸ್ರು ಇವು ಆರ್ಟಿಕಲ್ ಒಳಗೆ ಇರ್ತಾವೆ. ನೆನಪಿಟ್ಕೋರಿ ಯಾವ ವಿಧಿ ಹೇಳ್ರಿ. 329 ಮುಗಿದು 324 to 329 ಎಲ್ಲಿ ಮುಗೀತಂದ್ರೆ 15ನೇ ಭಾಗಕ್ಕೆ ಮುಗೀತು. ಚುನಾವಣೆಗೆ ಬಂದಾಗ ಎಲ್ಲಿಂದ ಅಂದ್ರೆ 324ರಿಂದ 329. ಈಗ 329 ಆದಮೇಲೆ 340ರಿಂದ ಸ್ಟಾರ್ಟ್ ಮಾಡೋದು. 329 ಆದಮೇಲೆ 330ರಿಂದ ಸ್ಟಾರ್ಟ್ ಮಾಡೋದು. 330ರಿಂದ 342 ನೆನಪಿಟ್ಕೋರಿ. 330 342 ಅಂಡರ್ ಏನು ಆರ್ಟಿಕಲ್ ಕೊಡ್ತಾರಲ್ಲ ಇವು ಯಾವರ ಕಾಸ್ಟ್ ಅಥವಾ ಏನರ ಇದನ್ನ ಇರ್ತಾವಲ್ರಿ. ಈಗ ನಮ್ಮಲ್ಲಿ ಒಳ ಮೀಸಲಾತಿ ನಡೆದೈತಲ್ಲ, ಒಳ ಮೀಸಲಾತಿ ರಿಲೇಟೆಡ್ ಯಾವುದೇ ಆರ್ಟಿಕಲ್ ಕೇಳಿದ್ರು 16ನೇ ಭಾಗನಾಗ ಇದ ವಿಧಿ ಒಳಗೆ ಇರ್ತೈತೆ. ನೆನಪಿಟ್ಕೋರಿ ಇವು ಯಾವ್ದು ವಿಧಿ ಹೋಗಿದ್ರು ಇದ ಒಳ ಮೀಸಲಾತಿ ಅಥವಾ SC ST OBC ಆಯೋಗಕ್ಕೆ ಬರ್ತೈತಿ. ಯಾವ್ದು 16 ಆತ. 17ನೇ ಭಾಗ ಹೇಳ್ರಿ ಲ್ಯಾಂಗ್ವೇಜಸ್ಸಿಗೆ ಬರ್ತೈತಿ. ಇಲ್ಲಿ ಎಷ್ಟು ಮುಗೀತು 342 ಮುಗೀತಾ. ಇಲ್ಲಿ ಎಲ್ಲಿಂದ ಸ್ಟಾರ್ಟ್ ಮಾಡೋದಂದ್ರೆ 43ರಿಂದ ಇದು ಹೆಂಗೆ ನೆನಪಿಟ್ಕೋರಿ ಅಂದ್ರೆ 342 ತನಕ ಗೊತ್ತೈತಿ. 43ರಿಂದ 51 ಹೆಂಗಂದ್ರೆ 350A ವಿಧಿ ಕೇಳ್ತಾರೆ. ಕಾಯಂ ಕೇಳಿರ್ತಾರೆ ಇದನ್ನು ಕ್ವಶನ್. ಇದನ್ನು ಹಳಿ ಕ್ವಶನ್ ಇದ್ದಂಗೆ ಇದೊಂದು 350A ಅಂತ ಕೇಳ್ತಾರೆ ನೋಡಿ. ಇದು ಅಸ್ಪೃಶ್ಯತೆಗೆ ಹೆಂಗೆ ಆರ್ಟಿಕಲ್ 17 ಕೇಳ್ತಾರಲ್ಲ, ವಿಧಿ 17 ಕೇಳಿರ್ತಾರಲ್ಲ, ಅಸ್ಪೃಶ್ಯತೆ ಬಗ್ಗೆ ಹೇಳ್ತೈತೆ ಅಂತೇಳಿ ಸೇಮ್ ಹಂಗೆ 350A ಆರ್ಟಿಕಲ್ ಕೇಳಿರ್ತಾರೆ. ಎದ್ರ ಸಂಬಂಧ ಐತೆ ಹೇಳ್ರಿ. ಪ್ರಾದೇಶಿಕನೋ ಮಾತೃಭಾಷೆ ಒಳಗೆ. ಎಸ್ ಇದು ನೆನಪಿಟ್ಕೋರಿ 350A ಆರ್ಟಿಕಲ್ ಅಂತ ಬರ್ತೇಳಿ. 17ನೇ ಭಾಗ ಏನು ಹೇಳ್ತೈತಿ ಭಾಷೆಗಳ ಬಗ್ಗೆ ಹೇಳ್ತೈತಿ. ಕರೆಕ್ಟಾ. ಇದ್ರೊಳಗೆ ಏನು ಹೇಳ್ತಾರಂದ್ರೆ ಈಗ ರೀಸೆಂಟಾಗಿ ನ್ಯೂಸ್ನಾಗ ಐತೆ ನೋಡ್ರಿ, ಕರ್ನಾಟಕದಾಗ ದ್ವಿಭಾಷಾ ನೀತಿ ತರಬೇಕನ್ನತ್ತಾರ. ನೆನಪೈತಲ್ಲ, ಹಿಂದಿ ಹೇರಿಕೆ ಆಗತ್ತೈತಿ, ಹಿಂದಿ ಗ್ರೇಡಿಂಗ್ ಕೊಡ್ತಂದಾರ. ಈ ಸರಿ ಕೊಟ್ಟಾರ ರಿಸಲ್ಟ್ನಾಗ ಏನು ಕೊಟ್ಟಾರಂದ್ರೆ ಮಾರ್ಕ್ಸ್ ಕೊಟ್ಟಾರ. ನೆಕ್ಸ್ಟ್ ಟೈಮಿಂದ ಹಿಂದಿ ಕಂಪಲ್ಸರಿ ಇಲ್ಲ, ಕನ್ನಡ ಅಥವಾ ಇಂಗ್ಲೀಷ್. ಒಂದು ಫಸ್ಟ್ ಲ್ಯಾಂಗ್ವೇಜ್ ಯಾವ್ದು ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್. ಯಾವುದೋ ಊರಾಗ ಅಥವಾ ಎಲ್ಲಾರ ಹಳ್ಳ್ಯಾಗ ಬದುಕ್ತಿರ್ತೀವಲ್ಲ, ಯಾವ್ದು ಸಿಟಿ ಒಳಗೆ ಅಥವಾ ಯಾವ ಸ್ಟೇಟ್ ಒಳಗೆ, ಆ ಸ್ಟೇಟ್ ಒಳಗೆ ಹುಟ್ಟಿದ ಮಕ್ಕಳ ಅವ್ರ ಮನ್ಯಾಗ ಯಾವ್ದು ಮಾತಾಡ್ತಿರ್ತಾರಲ್ಲ ಮದರ್ ಟಂಗ್ ಅತ್ತಿವಲ್ಲ ಮಾತೃಭಾಷೆ, ಆ ಮಾತೃಭಾಷೆ ಒಳಗೆ ಶಿಕ್ಷಣ ಕೊಡೋದು ಹಕ್ಕು ಯಾವ ಆರ್ಟಿಕಲ್ ಒಳಗೆ ಹೇಳ್ತೈತೆ ಅಥವಾ ಯಾವ ವಿಧಿ ಒಳಗೆ ಹೇಳ್ತೈತೆ ಅಂದ್ರೆ 350A ಯಾವ ಭಾಗನಾಗ ಬತ್ತಿದ 17ನೇ ಭಾಗ ಬತ್ತ. ನೆನಪಿರ್ತೈತಲ್ಲ ಎಲ್ಲಿಂದ ಸ್ಟಾರ್ಟ್ ಆಕತ್ತೆ ಹೇಳ್ರಿ. 43ರಿಂದ 51ಕ್ಕೆ ಬರ್ತದೆ. 51 ತನ. ನೆಕ್ಸ್ಟ್ 52ರಿಂದ ಯಾವ್ದು 17ನೇ ಭಾಗ ಆದಮೇಲೆ 18 ಏನು ಬರ್ತೈತೆ 352 ಒಂದು ಎಮರ್ಜೆನ್ಸಿ ಬರ್ತೈತೆ. ಯಾವ ಎಮರ್ಜೆನ್ಸಿ 352 ಬರ್ತೈತಲ್ಲ ಅದ್ರದಿಂದ ನೆನಪಿಡುವರು. 352ರಿಂದ ಎಲ್ಲಿ ತನ ಎಮರ್ಜೆನ್ಸಿಗಳು 360 ವಿಧಿ ಯಾವ್ದು ಎಮರ್ಜೆನ್ಸಿ ಬಗ್ಗೆ ಹೇಳ್ತೈತಿ ಆರ್ಥಿಕ ಎಮರ್ಜೆನ್ಸಿ ಅಥವಾ ಆರ್ಥಿಕ ತುರ್ತು ಪರಿಸ್ಥಿತಿ ಬಗ್ಗೆ ಹೇಳ್ತೈತಿಲ್ಲ. ನೆನ್ಪಿಡ್ಕೋರು 352ರಿಂದ 360 ಯಾವ ವಿಧಿ ಭಾಗದಾಗ ಬರ್ತಾವಂದ್ರೆ 18ನೇ ಭಾಗ ಬತ್ತು. ಇಲ್ಲಿ 360 ಆತ. 361ರಿಂದ ಸ್ಟಾರ್ಟ್ ಮಾಡ್ರಿ. ಈಗ ಯಾವುದಂದ್ರೆ 18 ಆತನ. ಈಗ 18 ಆತಲ್ಲ. 19ನೇ 361ನೇ ವಿಧಿಯಿಂದ ಸ್ಟಾರ್ಟ್. ನೆಕ್ಸ್ಟ್ ಎಲ್ಲಿ ತನ 361ರಿಂದ 367. ಇದು ಹೆಂಗಂದ್ರೆ 361ರಿಂದ 307 ಎದಕ್ಕಂದ್ರೆ ರೀಸೆಂಟಾಗಿ ಗೊತ್ತೈತನ್ರಿ ಪಶ್ಚಿಮ ಬಂಗಾಳದಾಗ ಆಗಿತ್ತು. ಯಾರಂದ್ರೆ ರಾಜ್ಯಪಾಲರ ಮೇಲೆ ಒಂದು ಪೋಕ್ಸೋನೋ ಅಥವಾ ಲೈಂಗಿಕ ಇದರದೊಂದು ದೋಷಾರೋಪಣೆ ಮಾಡಿದ್ರು ನೋಡ್ರಿ. ಅದು ಇನ್ವೆಸ್ಟಿಗೇಷನ್ ಆಗಲಿ ಏನಾಗಲಿ ಅವ್ರನ್ನ ಅರೆಸ್ಟ್ ಮಾಡಂಗಿಲ್ಲ ಅಂತ ಹೇಳಿದ್ರಲ್ಲ. ಇದು ಯಾವ ಆರ್ಟಿಕಲ್ ಒಳಗೆ ಬರ್ತಾವ ಅಂದ್ರೆ 361 ಆರ್ಟಿಕಲ್ ಅಂತ ಬರ್ತೇಳಿ ಇದ್ರೊಳಗೆ ಇರ್ತೈತಿ. ಇದಕ್ಕೆ ಆತಾರ ಮಿಸ್ಲೇನಿಯಸ್ ಅಂತೇಳಿ. ಯಾರಿಗೆ ಅಂದ್ರೆ ಗವರ್ನರ್ಗಾಗಲಿ ಅಥವಾ ಪ್ರೆಸಿಡೆಂಟ್ಗಾಗಲಿ ಇಮ್ಯುನಿಟಿ ಪವರ್ ಕೊಟ್ಟಿರ್ತಾರೆ. ಅವ್ರ ಆಡಳಿತ ಇದ್ದಾಗ ಅವ್ರ ಮೇಲೆ ಯಾವ್ದಾರ ಕೇಸಸ್ ಆಗಲಿ ಅಥವಾ ಕ್ರಿಮಿನಲ್ ಕೇಸ್ ಆಗಲಿ ಅವ್ರನ್ನ ಏನು ಮಾಡಂಗಿಲ್ಲ ಅಂದ್ರೆ ಅರೆಸ್ಟ್ ಮಾಡಂಗಿಲ್ಲ ಅಥವಾ ತೆಗಿಯಂಗಿಲ್ಲ. ಈಗ ಪೋಕ್ಸೋ ಆಗಿತ್ತಾನೆ ಏನಾಗಿತ್ತು ಪೋಕ್ಸೋ ಆಗಿದ್ದಿಲ್ಲ, ಲೈಂಗಿಕದೊಂದೇನೋ ಇದನ್ನು ಮಾಡಿದ್ದಾಗಿತ್ತಲ್ಲ ಪಶ್ಚಿಮ ಬಂಗಾಳದಾಗ. ಇದು ನೆನಪಿಟ್ಕೋರಿ ಯಾವ ಆರ್ಟಿಕಲ್ ಅಂದ್ರೆ ಹೇಳಿ 19ನೇ ವಿಧಿ ಬಂದಾಗ 361ರಿಂದ 367. ಯಾಕಂದ್ರೆ ತಿದ್ದುಪಡಿಗೆ ಸಂಬಂಧಿಸಿದ ಒಂದು ವಿಧಿ ಬರ್ತೈತೆ ಅದ್ರ ತನ ನೆನಪಿಟ್ಕೊಂಡ್ಬಿಡ್ರಿ. ಯಾಕಂದ್ರೆ 20ನೇ ಭಾಗ ಬರೋದ ತಿದ್ದುಪಡಿಗೆ. ಅದ್ರ ಹಿಂದಿಂದ ಯಾವುದಂದ್ರೆ 367 ತನ ಇರ್ತೈತೆ ಅಂತ ನೆನಪಿಟ್ಕೋರಿ. ಯಾವುದೋ ಮಿಸ್ಲೇನಿಯಸ್ ಬಂದಾಗ ತಿದ್ದುಪಡಿಗೆ ಯಾವುದೋ 368 ಒಂದು ಆರ್ಟಿಕಲ್ ಬರ್ತೈತೆ. 368ನೇ ವಿಧಿ ಮೇಲೆ ಏನೋ ಕೇಳಿ ಕ್ಲಾಸ್ ಕೇಳಿ ಏನೋ ಕೇಳಿ ಎದಕ್ಕೆ ಬಂದಿರ್ತೈತೆ ಅಂದ್ರೆ ಸಂವಿಧಾನ ತಿದ್ದುಪಡಿ ಮಾಡೋಕೆ ಬಂದಿರ್ತಾವೆ. ಅದು ಹೇಳಿದ್ನೆಲ್ಲ ಮೊನ್ನೆ ಸಂವಿಧಾನ ಬೆಂಚ್ 9 ಮಂದಿದಲ್ರಿ 5 ಮಂದಿ ಮಿನಿಮಮ್ ಬೆಂಚ್. ಮಿನಿಮಮ್ ಕಂಪಲ್ಸರಿ ಸಂವಿಧಾನದ ಏನೋ ಹಿಯರಿಂಗ್ ಮಾಡಬೇಕು ಅಥವಾ ಅಮೆಂಡ್ಮೆಂಟ್ ಮಾಡ್ಬೇಕಾರೆ ಎಷ್ಟು ಮೆಂಬರ್ಸ್ ಬೆಂಚ್ ಇರ್ಬೇಕಂದ್ರೆ 5 ಮೆಂಬರ್ಸ್ ಇರಬೇಕು. ಮ್ಯಾಕ್ಸಿಮಮ್ ಎಕ್ಸ್ಟೆಂಡ್ ಮಾಡ್ಬೋದು. ಯಾವುದಾಯ್ತು 21ನೇದಾತು. ಇದು ಯಾವುದಾಯ್ತು ಈಗ ಭಾಗ 20ನೇ ಭಾಗ ಆತು ನೆನಪಿರ್ತೈತಿ. 368 ಬಂದರೆ ಯಾವ ಭಾಗದಾಗ ರೀ 20ನೇ ಭಾಗ. ಈಗ 21ನೇ ಭಾಗ ಅಂದ್ರೆ 368 ಆತ. 369ರಿಂದ ಸ್ಟಾರ್ಟ್ ಎಲ್ಲಿ ತನ ಎಸ್ 369ರಿಂದ
92 ನೆನಪಿಟ್ಕೋರಿ 362ರಿಂದ 392. ಯಾಕಂದ್ರೆ ನಮ್ಮಲ್ಲಿ ಸಂವಿಧಾನದಾಗ ಎಷ್ಟು ವಿಧಿ ಅದಾವಂದ್ರೆ 395 ವಿಧಿ ಅಷ್ಟು ಅದಾವೆ ನೆನಪಿಟ್ಕೋರಿ. ಬಟ್ 395 ಪ್ಲಸ್ ಯಾಕತ್ತಾರ ಅಂದ್ರೆ ಅವು ಕ್ಲಾಸ್ ಇರ್ತಲ್ಲ ಅವ್ನು ಆ್ಯಡ್ ಮಾಡಿದಾಗ ನೆನಪಿಟ್ಕೋರಿ. 400 500 ವಿಧಿ ಅತ್ ಇಲ್ಲ ನಮ್ಮಲ್ಲಿ. ಅವು ಸಿರೀಸ್ ಏನು A B ಅತ್ ಕನ್ಸಿಡರ್ ಮಾಡಿದಾಗ ನಾಳೆ ಎಲ್ಲರ 400 ವಿಧಿ ಅದಾವ ಅಂತೇಳಿ 400ನೇ ವಿಧಿ ಅತ್ ಗೂಗಲ್ ಮಾಡ್ರೆ ಸಿಗಂಗಿಲ್ಲ. ಲಾಸ್ಟ್ ಸಿಗೋದ 395 ಆರ್ಟಿಕಲ್ ಐತಲ್ಲ ಅದ ಎಂಡ್ರಿ. ಅದ್ರ ಆದ್ಮೇಲೆ ಏನು ಬರ್ತಾವಲ್ಲ A ಕ್ಲಾಸ್ B ಕ್ಲಾಸ್ ಹಿಂಗೆ ಬರ್ತಿರ್ತಾವೆ. ಈಗ ಹೇಳ್ರಿ 21ನೇ ಭಾಗ 20ನೇ ಭಾಗ ಅಂದ್ರೆ 68ನೇದು ವಿಧಿ ಆತ. 69ರಿಂದ ಎಲ್ಲಿ ತನ ಅಂದ್ರೆ 395 ಅಲ್ಲ 21ನೇ ಭಾಗನಾಗ 92 ತನಕ ಬರ್ತದೆ. ಆ 92 ಆದ್ಮೇಲೆ ಲಾಸ್ಟ್ ಹೇಳಿಲ್ಲ 93ರಿಂದ 95 ಯಾವುದಂದ್ರೆ 22ನೇ ಭಾಗ ನೆನಪಿರ್ತಾವೆ ಅದು. ಹಾಂ ಈಗ ಹೇಳ್ರಿ 16ನೇ ಭಾಗ ಎಲ್ಲಿಂದ ಎಲ್ಲಿಗೆ 324ರಿಂದ ಎಲ್ಲಿಂದ ಮುಗಿಸಿದ್ವಿ ಅಂದ್ರೆ ಎಲೆಕ್ಷನ್ ಬಂದಾಗ 324ರಿಂದ ನಾವು ಒಂದು 10 ಸರಿಯಾರ ಕೇಳಿ ರಿವಿಷನ್ ಮಾಡ್ಸೋ ಬಿಡಂಗಿಲ್ಲ. 324ರಿಂದ 329 ಆದ್ಮೇಲೆ 330ರಿಂದ ಯಾವ್ದು ಬರ್ತದೆ 16ನೇ ಭಾಗಕ್ಕೆ ಬರ್ತದೆ. 330ರಿಂದ 342 ಇವು ನೆನಪಿಟ್ಕೋರು. 30ರಿಂದ 42ರಾಗ ಏನೇ ಬಂದ್ರು ಯಾವ್ದು ಕಾಸ್ಟಿಗೆ ಬರ್ತಾವ ಅಂದ್ರೆ ಸರ್ಟೈನ್ ಕ್ಲಾಸಸ್ ಅಂತ ಕರೀತಾರೆ. ಯಾವರ ಒಂದು ಐಡೆಂಟಿಫೈ ಮಾಡಿದ್ದು ಜಾತಿಗಳು ಇರ್ತಾವಲ್ಲ ಅವ್ರ ಬಗ್ಗೆ ಅಟ್ಟ ಬರ್ತೈತೆ. ಯಾವುದಂದ್ರೆ 16ನೇ ಭಾಗ. 17ನೇ ಭಾಗ ಹೇಳಿನೆಲ್ಲ ಭಾಷೆಗಳಿಗೆ ಸಂಬಂಧಿಸಿರ್ತದೆ. 16ನೇ ಭಾಗ ಕಾಸ್ಟಿಗೆ ಬಂದ್ರೆ 17ನೇ ಭಾಷೆ ಯಾವ್ದು ಭಾಷೆಗಳಿಗೆ ಬಂದಾಗ ಇಲ್ಲಿ ಎಷ್ಟು 42 ಮುಗಿದೈತೆ. 43ರಿಂದ ಸ್ಟಾರ್ಟ್ ಮಾಡೋದು 51 ತನಕ ಬರ್ತೈತಿ. 350 A ಕೇಳಿರ್ತಾರಲ್ಲ ಅದನ್ನ 51 ತನಕ ಅಂತ ನೆನಪಿಟ್ಕೋರಿ. ಯಾವ್ದು 17. 18ನೇದು ಬಂದಾಗ ತುರ್ತು ಪರಿಸ್ಥಿತಿ 52ರಿಂದ ಇದು ನೆನಪೇ ಇರ್ತೈತಿಲ್ಲ. ತುರ್ತು ಪರಿಸ್ಥಿತಿ ಸ್ಟಾರ್ಟ್ ಆಗೋದು 352 356 ಇವ 360 ಇವ 3 ಬರ್ತಾವಲ್ಲ ನ್ಯಾಷನಲ್ ಸ್ಟೇಟ್ ಮತ್ತು ಆರ್ಥಿಕತ್ ಬರ್ತಾವೆ 3. ಅದರಿಂದ ನೆನಪಿಡೋರು 352ರಿಂದ ಸ್ಟಾರ್ಟ್ ಆದರೆ 360 ಎಷ್ಟು 18 ಆತು. 19 ಬಂದಾಗ 61ರಿಂದ 67 ಯಾವ್ದು 19ನೇದು ಬರ್ತೈತಿ. 20 ಬಂದಾಗ 68 ಬರೋದು ಪ್ರಾಕ್ಟೀಸ್ ಮಾಡ್ರಿ. ಇವು ಎದಕ್ಕೆ ಹೇಳತ್ನಂದ್ರೆ ನಾಳೆ ಎಲಿಮಿನೇಟ್ ಮಾಡಕ್ಕೆ ಯೂಸ್ ಆಕಾವು. ಇನ್ನೊಮ್ಮೆ ಹೇಳತ್ನ ಎಲಿಮಿನೇಟ್ ಮಾಡಕ್ಕೆ ಯೂಸ್ ಆಕಾವು ಕ್ವಶನ್ಯಾಗ ಹಿಂಗೆ ಆರ್ಟಿಕಲ್ ನೆನಪಿಟ್ಕೋರು. ಯಾಕಂದ್ರೆ ನಿಮ್ದು ಪೂರ್ತಿ ಸಂವಿಧಾನ ಇವು ವಿಧಿ ಒಳಗದಾವು. ಈ ವಿಧಿ ಎಲ್ಲರ ನಿಮಗೆಲ್ಲ ಕನ್ಫರ್ಮ್ ಇದ್ದು ಯಾವ ಭಾಗನಾಗ ಬರ್ತಾವಂದ್ರೆ ಬೇಕಾದಕ್ಕೆ ಸಂವಿಧಾನದ ಕ್ವಶನ್ ಕೇಳ್ರು ಅದ್ರದ್ದು ಆನ್ಸರ್ ನಮಗೆ ಗೊತ್ತಿರ್ಲಿಕ್ಕೆ ಗೆಸ್ ಮಾಡ್ಬೋದು ಈ ಆರ್ಟಿಕಲ್ ಮೇಲೆ ಯಾವ ಸರ್ಟನ್ ಇದನ್ನ ರಿಲೇಟೆಡ್ ಇರ್ತೈತೆ ಅಂತ ಹೇಳಿ. ಎಷ್ಟು ಬಂದ್ವಿ 20 ಆದೋ ನೀವು 20 ಆತ 20 68 ಆತು. 21 369ರಿಂದ 52 392 ಆಮೇಲೆ 93ರಿಂದ 95 ಗೊತ್ತಾದಲ್ಲ. ಸಂವಿಧಾನದಾಗ ಎಷ್ಟು ವಿಧಿ ಅದಾವಂದ್ರೆ 395 ಪ್ಲಸ್ ಹತ್ತಾರ ಕರೆ 395 ಅಷ್ಟು ಅದಾವ. ಅದ್ರ ಮ್ಯಾಲಿನೂ ಹೇಳಿನಲ್ಲ ಹಂಗೆ ಕ್ಲಾಸಸ್ ಬರ್ತಾವೆ. ಓಕೆ ಇದು ಹೇಳ್ರಿ ಟೈಮ್ಸ್ ಆಫ್ ಟೈಡ್ಸ್ ಯಾರ್ದು ಬುಕ್ ಇದೆ ರೀಸೆಂಟಾಗಿ ರಿಲೀಸ್ ಆಗೈತೆ ಅಂತ ಹೇಳಿದ್ದು ಸುಧಾಮೂರ್ತಿ. ಬಜೆಟ್ದು ಹೇಳಿ ಸೆಂಟ್ರಲ್ ಬಜೆಟ್ದು ಪಟ ಕೇಳ್ತೀನಿ. ಎಷ್ಟು ಯುವ ಶಕ್ತಿ ಡ್ರಿವನ್ ಬಜೆಟ್ ಅಥವಾ ಸಂಕಲ್ಪ ಬಜೆಟ್ ಅಂತ ಕರೀತಾರೆ. ಸೆಂಟ್ರಲ್ದಾಗ ಎಷ್ಟು ಕರ್ತವ್ಯಗಳನ್ನ ಸೆಲೆಕ್ಟ್ ಮಾಡಿದ್ದರಿ 3 ಕರ್ತವ್ಯ. 1ನೇದು ಆರ್ಥಿಕ ಉತ್ತೇಜನ ಕೊಡೋದು ಎಕನಾಮಿಕ್ ಗ್ರೋತ್ ಸಲ್ಮಂದ್ 1ನೇದು. 2ನೇ ಕರ್ತವ್ಯ ಬಂದಾಗ ಜನರ ಆಕಾಂಕ್ಷೆಗಳನ್ನು ಈಡೇರಿಸುವುದು 2ನೇದಾತು. 3ನೇದು ಸಬ್ಕಾ ವಿಕಾಸ್ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಇದೇನಂದ್ರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಯಾಕೆ ಅನ್ನತ್ತಾರ ಅಂದ್ರೆ ನಮ್ದು ಇಂಡಿಯಾದ ವಿಕಸಿತ್ ಭಾರತ್ ಯೋಜನೆ ಐತ್ರಿ. ವಿಕಸಿತ್ ಭಾರತ್ ಯಾವ ಇಯರ್ದಾಗ ಮಾಡ್ಬೇಕಂದಾರ 2047ಕ್ಕೆ ವಿಕಸಿತ್ ಭಾರತ್ ಅಂದಾರಲ್ಲ ಅದಕ್ಕೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಎಲ್ಲರೂ ಬೆಳಿಬೇಕು, ಎಲ್ಲರ ಜೋಡ ಗ್ರೋತ್ ಆಗ್ಬೇಕಂತ ಹೇಳಿ ಅದ ಎಷ್ಟು 3 ಕರ್ತವ್ಯ ಅದು. ಅದಾದ್ಮೇಲೆ ಹೇಳ್ರಿ ಡೆಡಿಕೇಟೆಡ್ ಫ್ರೇಟ್ ಕಾರಿಡಾರ್ ಮಾಡ್ಯಾರ ಅಂತ ಹೇಳಿ. ಎಲ್ಲಿಂದ ಎಲ್ಲಿಗೆ ಫ್ರೇಟ್ ಕಾರಿಡಾರ್ ಅಂತ ಹೇಳಿದಿಲ್ಲ ಗೂಡ್ಸ್ ಎಲ್ಲಿಂದ ಡಂಕನ್ ಟು ಸೂರತ್. ಡಂಕನ್ ಬಂದ್ರ ಪಶ್ಚಿಮ ಬಂಗಾಳದಾಗ ಡಂಕನ್ನ, ಈ ಕಡೆ ಸೂರತ್ ಬಂದ್ರ ಗುಜರಾತ್ನಾಗ ಬರ್ತೈತಿ. ಪಶ್ಚಿಮ ಬಂಗಾಳದ ಯಾರ್ಯಾರ ಈಗ ಪ್ರೆಸೆಂಟ್ CM ಸುವೇಂದು ಅಧಿಕಾರಿ ಅಲ್ಲ ಸುಖೇಂದರ ನಾವು ಸುವೇಂದು ಅಧಿಕಾರಿ ನೆನಪಿಟ್ಕೋರಿ. ಪಶ್ಚಿಮ ಬಂಗಾಳದ ರೀಸೆಂಟಾಗಿ ಚೀಫ್ ಮಿನಿಸ್ಟರ್. 5 ಎಲೆಕ್ಷನ್ ನಡೆದಿದ್ದು 5ರದು ಈಗ ಬರೀ ಇವ್ರದ್ದು ನಾವು ಇದನ್ನು ಪಕ್ಕ ಆಗ್ಯಾರ, ಉಳ್ಕಿದ್ದು ಇನ್ನೂ ಆಗಿಲ್ಲಲ್ಲ. ಆಕಾರ ಅವನ ಪಕ್ಕ ಪ್ರಮಾಣ ವಚನ ತೊಗೊಂಡ ಇಲ್ಲ. ಇದೊಂದು ನೆನಪಿಟ್ಕೋರಿ ಇವತ್ತು ಪ್ರಮಾಣ ವಚನ ಐತಿ ಸುವೇಂದು ಅಧಿಕಾರಿದ. ಇನ್ನು 4 ಮತ್ತೆ ಬಂದಾಗ ಹೇಳು ಅವನು ಇಲ್ಲೇ ಇರ್ತೀವಿ. ನೆಕ್ಸ್ಟ್ ಡೆಡಿಕೇಟೆಡ್ ಫ್ರೇಟ್ ಕಾರಿಡಾರ್ ಆತಲ್ರಿ. ನೆಕ್ಸ್ಟ್ ಇದು ಹೇಳ್ರಿ ಹೈ ಸ್ಪೀಡ್ ರೈಲ್ ಕಾರಿಡಾರ್ ಎಷ್ಟು ಮಾಡ್ತಂದಿದ್ರ 7 ಅವು ನೆನಪದವಲ್ಲ 7. ನೆಕ್ಸ್ಟ್ ಬಯೋ ಫಾರ್ಮಾ ಶಕ್ತಿ ಒಳಗೆ ಎಷ್ಟು ಇನ್ಸ್ಟಿಟ್ಯೂಟ್ಗಳನ್ನ ಅಪ್ಗ್ರೇಡ್ ಮಾಡ್ತಂದಿದ್ರ ಬಯೋ ಫಾರ್ಮಾ ಶಕ್ತಿ ಒಳಗೆ ಟೋಟಲ್ 10. 7 ಇದ್ದಿದ್ದು ಇಂಪ್ಲಿಮೆಂಟ್ ಮಾಡ್ತಾರೆ, 3 ಹೊಸ ಕ್ರಿಯೇಟ್ ಮಾಡ್ತಾರೆ. ಬಯೋ ಫಾರ್ಮಾ ಶಕ್ತಿ ಎದಕ್ಕೆ ತರ್ತಾರಂದ್ರೆ ಎದಕ್ಕೆ ಬಯೋ ಫಾರ್ಮಾ ಶಕ್ತಿ ಬಯೋ ಫಾರ್ಮಾ ಹೆಸರಿನಾಗ ಐತೆ. ಆಯುರ್ವೇದಿಕ್ ಮೆಡಿಸಿನ್ಗಳು ಇರ್ತಾವಲ್ಲ ಅವ್ನು ಏನು ಮಾಡೋದಂದ್ರೆ ಫಾರ್ಮಾ ಸೆಕ್ಟರ್ನಾಗ ಪಬ್ಲಿಷ್ ಮಾಡೋದು ನೆನಪಿಟ್ಕೋರಿ. ಅದ ಏನಂದ್ರೆ ಬಯೋ ಫಾರ್ಮಾ ಶಕ್ತಿ ಅಂತ ಬರ್ತದೆ. ISM 2.0 ಫುಲ್ ಫಾರ್ಮ್ ರೀ. ISM 2.0 ಅಂತ ಬರ್ತೈತಲ್ಲ ಏನು ISM ಇಂಡಿಯನ್ ಸೆಮಿಕಂಡಕ್ಟರ್ ಮಿಷನ್. ಯಾವ್ದಂದ್ರೆ ಮೊದಲು ಇಂಡಿಯನ್ ಸೆಮಿಕಂಡಕ್ಟರ್ ಮಿಷನ್ 1.0 ಇತ್ತ. ಈಗ 2.0ದಾಗ ಏನು ಮಾಡತ್ತಾರೆ ಇಕ್ವಿಪ್ಮೆಂಟ್ಸಿಗೆ ಜಾಸ್ತಿ ಆದ್ಯತೆ ಕೊಡತ್ತಾರೆ ನೆನಪಿಟ್ಕೋರಿ. ISM 2.0 ಅಂತ ಕರೀತಾರೆ. ಓಕೆ ನೆಕ್ಸ್ಟ್ ಇದೆ ಹೇಳ್ರಿ ರೇರ್ ಅರ್ತ್ ಕಾರಿಡಾರ್ಸ್ ಬಂದ್ರ ರೇರ್ ಅರ್ತ್ ಕಾರಿಡಾರ್ಸ್ ಅಂತ ಹೇಳಿದ್ನಲ್ಲ ಹೇಳ್ರಿ
ಕೇರಳ, ತಮಿಳ್ನಾಡು, ಆಂಧ್ರ, ಒಡಿಸ್ಸಾ. ನೆನಪಿಟ್ಕೋರಿ. ಇದಕ್ಕೆ ರೇರ್ ಅರ್ತ್ ಕಾರಿಡಾರ್ಸ್ ಅಂತ ಕರೀತಾರೆ. ನೆನಪಿಟ್ಕೋರೆ. ರೇರ್ ಅರ್ತ್ ಕಾರಿಡಾರ್ಸ್ ಬಜೆಟ್ನಾಗ ಮಂಡನೆ ಮಾಡ್ಯಾರ. ರೇರ್ ಅರ್ತ್ ಕಾರಿಡಾರ್ಸ್ ಬಂದಾಗ ಇವು 4 ಬರ್ತಾವೆ. ಆಮೇಲೆ ಸೆಂಟ್ರಲ್ ಲೆವೆಲ್ಗೆ ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ ಕೇಳಿದಾಗ ಕ್ರಿಟಿಕಲ್ ಮಿನರಲ್ಸ್ ಅಲ್ಲಿ ಮಂದಿ ಯಾವ್ದಾರ ಒಂದು ಕಂಟ್ರಿದಾಗ ಪ್ರಾಜೆಕ್ಟ್ ವಾಲ್ಟ್ ಅತ್ ಮಾಡ್ಯಾರಂದ್ರೆ ಅಮೇರಿಕಾ ಕಂಟ್ರಿ. ನೆನಪಿಟ್ಕೋರಿ. ಯಾವುದಂದ್ರೆ ಕ್ರಿಟಿಕಲ್ ಮಿನರಲ್ಸ್ ಬೇರೆ ಮತ್ತು ರೇರ್ ಅರ್ತ್ ಮೆಟಲ್ಸ್ ಬೇರೆ. ನೆನಪಿಟ್ಕೋರ. ರೇರ್ ಅರ್ತ್ ಅಂದ್ರೆ ಪೂರ್ತಿ ರೇರ್, ಅತಿ ವಿರಳವಾಗಿರ್ತಾವೆ. ಕ್ರಿಟಿಕಲ್ ಅಂದ್ರೆ ಅತಿ ಇದನ್ನ ಕ್ರಿಟಿಕಲ್ ಅಂದ್ರೆ ಏನಾಗಿರ್ತಾವ ಅಂದ್ರೆ ನಶಿಸೋಕಿರ್ತಾವ ಅಥವಾ ಇರಂಗಿಲ್ಲ ಅಂಥವಕ್ಕೆ ಕ್ರಿಟಿಕಲ್ ಮಿನರಲ್ಸ್ ಅತ್ತೀವಿ. ಅದ್ರ ಸಲ್ಮಂದ್ ನಮ್ಮಲ್ಲಿ ಇಂಡಿಯಾದಾಗ ಮಿಷನ್ ಐತೆ ಹೇಳಿದ್ನೆಲ್ಲ, ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್ ಅಂತ ತರ್ತಾರೆ. 2025 ಮಿಷನ್ ಒಳಗೆ ಎಷ್ಟು ಕ್ರಿಟಿಕಲ್ ಮಿನರಲ್ಸ್ ಇಂಡಿಯಾದಾಗ ಐಡೆಂಟಿಫೈ ಮಾಡ್ಯಾರ ಅಂತ ಹೇಳಿದ್ನಿ. ಹೋಗ್ಯಾವಂತೆಲ್ಲನು 30 ಹೇಳಿದ್ದು ನೆನಪೈತಲ್ಲ. 30 ಕ್ರಿಟಿಕಲ್ ಮಿನರಲ್ಸ್ ಅದಾವ್ರಿ ಇಂಡಿಯಾದಾಗ. ಪ್ರೆಸೆಂಟ್ ಇರೋ ಕ್ರಿಟಿಕಲ್ ಮಿನರಲ್ಸ್ ಎಷ್ಟು ಅಂದ್ರೆ 30 ಅದಾವೆ. ಬಟ್ ರೇರ್ ಅರ್ತ್ ಕಾರಿಡಾರ್ಸ್ ಅಂತ ಬರ್ತೈತಲ್ಲ ಅದ್ರೊಳಗೆ ಯಾವ ಸ್ಟೇಟ್ ಅದಾವ ಅಂದ್ರೆ ಕೇರಳ, ತಮಿಳ್ನಾಡು, ಆಂಧ್ರ, ಒಡಿಸ್ಸಾ. ನೆನಪಿಟ್ಕೋರಿ. ನೆಕ್ಸ್ಟ್ ಇದೆ ಹೇಳ್ರಿ, ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ಯ ಇನಿಷಿಯೇಟಿವ್ ತರತಾರ ಸೆಂಟ್ರಲ್ದವ್ರ ಬಜೆಟ್ನಾಗ. ಎದಕ್ಕೆ ಮಹಾತ್ಮ ಗಾಂಧಿ ಇವು ಹಿಂಗೆ ಕೇಳಿರ್ತಾರೆ. ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ ಇನಿಷಿಯೇಟಿವ್ ಎದಕ್ಕೆ ತಂದಾರ ಸೆಂಟ್ರಲ್ದವ್ರು ಅಂತೇಳಿ. ಖಾದಿ ಅಥವಾ ಕೈಮಗ್ಗಗಳದ್ದು ಏನು ಮಾಡ್ಬೇಕಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಅಥವಾ ಅದಕ್ಕೆ ಆದ್ಯತೆ ಕೊಡ್ಬೇಕಂತೇಳಿ. ಹಂಗೆ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ದವ್ರು ಅದಕ್ಕೆ ಒಂದು ಇನಿಷಿಯೇಟಿವ್ ತರ್ತಾರೆ ಹೇಳ್ರಿ ನೋಡು. ಔಟ್ ಆಫ್ ಕಂಟ್ರಿಗೆಲ್ಲ ಸಪ್ಲೈ ಮಾಡ್ಬೇಕಂತೇಳಿ. ವಿಶ್ವಸೂತ್ರ. ನೆನಪಿಟ್ಕೋರಿ. ವಿಶ್ವಸೂತ್ರನು ನೆನಪಿಟ್ಕೋರಿ. ಇದನ್ನು ನೆನಪಿಟ್ಕೋರಿ. ಯಾವ್ದು ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್. ನಮ್ಮಲ್ಲಿ ಏನು ಮಾಡ್ಯಾರ ಮಹಾತ್ಮ ಗಾಂಧಿ ಹೆಸರಲ್ಲಿ ಕರ್ನಾಟಕ ಬಜೆಟ್ನಾಗ. ಇದು ಸೆಂಟ್ರಲ್ ಬಜೆಟ್ನಾಗ ಬಂದಾಗ ಕೈಮಗ್ಗ ಸಲ್ಮಂದ್. ಬಟ್ ಸ್ಟೇಟ್ ಬಜೆಟ್ನಾಗ ಬಂದಾಗ ಮಹಾತ್ಮ ಗಾಂಧಿ ಹೆಸರು ಇದಕ್ಕೆ ಯೂಸ್ ಮಾಡ್ಯಾರ ಅಂದ್ರೆ ಪಂಚಾಯತಿಗಳಿಗೆ ರೀನೇಮ್ ಮಾಡಕ್ಕೆ. ಎರಡು ಕನ್ಫ್ಯೂಸ್ ಆಗಬಾರ್ದು. ಈಗ MG ನರೇಗಾದ ಏನು ರೀನೇಮ್ ಮಾಡಿದ್ದರ್ರಿ VB ರಾಮ್ಜಿ ಅಂತ ಮಾಡ್ಯಾರಲ್ಲ. VB ರಾಮ್ಜಿದಾಗ ಎಷ್ಟು ವರ್ಷದಾಗ ಎಷ್ಟು ದಿನ ಕೆಲಸ? 125 ದಿನ. 365 ದಿನದಾಗ 125 ದಿನ 305 ದಿನದಾಗ. ನೆನಪಿಟ್ಕೋರಿ. ಇದನ್ನ ಕೇಳ್ಬೋದು. ಟೈಮ್ ಪೀರಿಯಡ್ ಪಾಸ್ ಅತಿ ಯಾವ ಎಷ್ಟು 2 ತಿಂಗಳು ಕೊಟ್ಟಾರ. ಸಾರಿ 2 ದಿನ ಕೊಟ್ಟಾರಂದ್ರೆ 60 ದಿನ. ಅದು 2 ಕಂಟಿನ್ಯೂ ತಿಂಗಳು ಕೊಡಂಗಿಲ್ಲ. ಒಂದು ಕೊಯ್ಲು ಮಾಡಾಗ ಒಂದು ಕಟ್ 2 ಒಂದನ್ನು ಕೊಯ್ಲ ಕಟಾವ್ ಬಿತ್ತನೆ ಮತ್ತು ಕಟಾವು. 60 ದಿನ. ನೆಕ್ಸ್ಟ್ ಇನ್ನು ಹೊಸ ಹೇಳ್ತೇನೆ. ಇವು ಇಲ್ಲಿ ತನಕ ಹೇಳಿದ್ವಲ್ಲ. ಈಗ ಹೇಳ್ರಿ ನೋಡು. ವರ್ಲ್ಡ್ ಟ್ರೆಕ್ಕಿಂಗ್ ಆ್ಯಂಡ್ ಹೈಕಿಂಗ್ ಅಂತ ನಮ್ಮಲ್ಲಿ ಟೂರಿಸಮ್ ಇದನ್ನು ಟೂರಿಸಮ್ಗೆ ಸೆಕ್ಟರ್ನಾಗ ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ಸೆಂಟ್ರಲ್ ಬಜೆಟ್ನಾಗ ಘೋಷಣೆ ಮಾಡ್ಯಾರ. ಅವ್ರ ಮೇಲೆ ಹೇಳ್ತೀನಿ. ಈಗ ಫಸ್ಟ್ ಮೌಂಟೇನ್ ಟ್ರಯಲ್ಸ್ ಅಂತ ಬರ್ತೈತೆ. ಅಂದ್ರೆ ಇದನ್ನೇನು ನಮ್ಮಲ್ಲಿ ಮೌಂಟೇನ್ ಅಂದ್ರೆ ಏನು ಹೇಳ್ರಿ ಬೆಟ್ಟಗಳ ಮೇಲೆ ಪರೀಕ್ಷೆ ಮಾಡೋ ಸಲ್ಬಂದ 3 ಕಡೆ ಸ್ಟೇಟ್ಗಳು ಕನ್ಸಿಡರ್ ಮಾಡ್ರಿ. ಇವು ಹೇಳ್ತನಲ್ಲಿ ಏನೇನು ಇಂಪ್ರೂವ್ಮೆಂಟ್ ಮಾಡ್ತಾರತ್ತೇಳಿ. ಒಂದೇದು ಹೇಳ್ತಾನೆ ನೋಡ್ರಿ, ಹಿಮಾಚಲ್ ಪ್ರದೇಶ. ಮ್ಯಾಲೆ ಹಿಮಾಚಲ್ ಪ್ರದೇಶ, ಅದ್ರ ಕೆಳಗೆ ಉತ್ತರಾಖಂಡ್ ಆದ್ಮೇಲೆ ಹಿಮಾಚಲ್ ಅಲ್ಲ. ಒಂದೇದು ಉತ್ತರಾಖಂಡ್ ನೆನಪಿಟ್ಕೋರಿ. ಆಮೇಲೆ ಹಿಮಾಚಲ್ ಆದ್ಮೇಲೆ ಮ್ಯಾಲಿಂದ ಅವರು ತಡಿ ನಮ್ಗೆ ತಪ್ಪಿತ್ತು. ಜಮ್ಮು, ಹಿಮಾಚಲ, ಉತ್ತರಾಖಂಡ್ 3 ಸ್ಟೇಟ್ ನೆನಪಿರ್ತಾವೆ. ಇವು ಎದ್ರ ಸಲ್ಮ ಅಂದ್ರೆ ಟ್ರೆಕ್ಕಿಂಗ್ ಅಂತ ಹೇಳತ್ನಲ್ಲ. ನಮ್ಮಲ್ಲಿ ರೂಪ್ವೇ ಸಿಸ್ಟಮ್ ಮತ್ತು ತರಾತಿದ್ರೆ ನೆನಪೈತಿ. ರೂಪ್ವೇ ಸಿಸ್ಟಮ್ ಎದಕ್ಕೆ ತರ್ತಾರೆ ಹೇಳ್ರಿ? ರೂಪ್ವೇ ಟೂರಿಸಮ್ ಸೆಕ್ಟರ್ ಒಳಗೆ. ವಯಸ್ಸಾದವ್ರಿಗೆ ಅಂಜನಾದ್ರಿ ಬೆಟ್ಟ ಆಯ್ತು. ವಯಸ್ಸಾದವ್ರಿಗೆ ಇರೋಕ್ಕಾಗಿಲ್ಲ. ಇಲ್ಲಾರ ಒಮ್ಮೊಮ್ಮೆ ನಮ್ಮಂಥವ್ರಿಗೆ ಇರೋಕ್ಕಾಗಲಿಲ್ಲ ತಿಳ್ಕೊರಿ. ಅಂಥವ್ರೆಲ್ಲ ರೂಪ್ವೇದಾಗ ಯೂಸ್ ಮಾಡ್ಕೊಂಡು ಟೂರಿಸಮ್ ಸೆಕ್ಟರ್ನ ಗ್ರೋತ್ ಮಾಡ್ಬೇಕಂತ ರೂಪ್ವೇ ಹೆಂಗೆ ತರತಾರಲ್ಲ. ಮೌಂಟೇನ್ ಟ್ರೆಕ್ಕಿಂಗ್ ಅಂತ ಕರೀತಾರಲ್ಲ. ಟ್ರೆಕ್ಕಿಂಗ್ ಮಾಡ್ತಿರ್ತಾರೆ ನಮ್ಮಲ್ಲಿ ಹೈಯೆಸ್ಟ್. ಲಾಸ್ಟ್ ಟೈಮಲ್ಲಿ ಉತ್ತರಾಖಂಡದ ಟ್ರೆಕ್ಕಿಂಗ್ ಹೋಗಿ ಸತ್ತಿದ್ರಲ್ಲ. ಹಿಂಗೆ ಟ್ರೆಕ್ಕಿಂಗ್ ಹೋಗೋದು ಇದನ್ನ ಹಾಕಿರ್ತಾರಲ್ಲ. ಅವ್ರಿಗೆ ಚಲೋ ಫೆಸಿಲಿಟಿ ಕೊಡ್ಬೇಕಂತೇಳಿ ಏನು ಮಾಡತ್ತಾರಂದ್ರೆ ಮೌಂಟೇನ್ ಟ್ರೆಕ್ಕಿಂಗ್ ಟ್ರಯಲ್ ಅಂತ ಹೊಸ ತರತಾರ ಇನಿಷಿಯೇಟಿವ್ ಸೆಂಟ್ರಲ್ ಬಜೆಟ್ನಾಗ. ಸ್ಟೇಟ್ಗಳು ಹೇಳ್ತಾನೆ 5 ಕಡೆ ತರತಾರ. 5 ಜಾಗ ಹೇಳ್ತ ನೋಡ್ರಿ. 3 ಜಾಗ ಹೇಳಿ ಯಾವ ಹೇಳ್ರಿ? ಮ್ಯಾಲಿಂದ ಬರ್ರಿ. ಜಮ್ಮು, ಹಿಮಾಚಲ, ಉತ್ತರಾಖಂಡ್ 3 ಅದು. ಜಮ್ಮು, ಹಿಮಾಚಲ, ಉತ್ತರಾಖಂಡ್. ಇನ್ನು ಈಸ್ಟರ್ನ್ ಘಾಟ, ವೆಸ್ಟರ್ನ್ ಘಾಟ ಅಂತ ನೆನಪಿಟ್ಕೋರಿ. ಈಸ್ಟರ್ನ್ ಘಾಟ್ನಾಗ ಪ್ಲೇಸ್ ಹೇಳ್ತೀನಿ ಯಾವ್ದಂದ್ರೆ, ಈಸ್ಟರ್ನ್ ಘಾಟಿಗೆ ಬಂದಾಗ ಅರ್ಕು ವ್ಯಾಲಿ ಅಂತ ಬರ್ತೈತಿ. ಅರ್ಕು ವ್ಯಾಲಿ ಗೊತ್ತೈತೆ. ಊಟಿ ಆಫ್ ಆಂಧ್ರ ಪ್ರದೇಶ ಅಂತ ಕರೀತಾರೆ. ಇದಕ್ಕೆ ಅರ್ಕು ವ್ಯಾಲಿ ಕೇಳಿರ್ತಾರೆ. ಇಲ್ಲಾರ ಡೈರೆಕ್ಟ್ ನಾಳೆ ಇವು ಏನು ಕೇಳಿಲ್ದ ಅರ್ಕು ವ್ಯಾಲಿ ಯಾವ ಸ್ಟೇಟ್ನಾಗ ಕಂಡು ಬರ್ತೈತೆ ಅಂದ್ರೆ ಆಂಧ್ರ ಪ್ರದೇಶ. ಅದಕ್ಕೆ ಹೆಂಗೆ ಊಟಿಯಲ್ಲಿ ಬರ್ತೈತಿ. ಉದಕಮಂಡಲ ಅನ್ನೋದು ತಮಿಳ್ನಾಡ್ನಾಗ ಬರ್ತೈತಿ. ಸೇಮ್ ಹಂಗೆ ಹೆಂಗೆ ತಮಿಳ್ನಾಡಕ್ಕೆ ಊಟಿದಾಗ ಪ್ಲೇಸಿಗೆ ಹೋಗ್ತಾರಲ್ಲ ನೋಡೋಕೆ ಜಾಸ್ತಿ ಮಳಿ ಅದು ಇರ್ತೈತೆ ಅಂತೇಳಿ. ಸೇಮ್ ಹಂಗೆ ಯಾವುದಂದ್ರೆ ಆಂಧ್ರ ಪ್ರದೇಶದ ಊಟಿ ಅಂತ ಯಾವ್ದು ಕರೀತಾರಂದ್ರೆ ಅರ್ಕು ವ್ಯಾಲಿ ಅಂತ ಬರ್ತೈತಿ. ಆ ಅರ್ಕು ವ್ಯಾಲಿದಾಗ ಏನು ಟ್ರೆಕ್ಕಿಂಗ್ ಹೋಗ್ತಿರ್ತಾರಲ್ಲ ಅವ್ರಿಗೆ ಇಂಪ್ರೂವ್ಮೆಂಟ್ ಅಥವಾ ಅವ್ರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಮಾಡೋಕೆ ಅರ್ಕು ವ್ಯಾಲಿ ಒಂದು ಸೆಲೆಕ್ಟ್ ಮಾಡ್ಯಾರ. ಯಾವ ಘಾಟ್ ಒಳಗೆ ಹೇಳಿನಿ? ಈಸ್ಟರ್ನ್ ಒಳಗೆ. ಈಗ ವೆಸ್ಟರ್ನ್ ಒಳಗೆ ಬಂದಾಗ ಯಾವುದಂದ್ರೆ ಪೊದಿಗೈ ಮಲಾಯ್ ಅಂತ ಬರ್ತೈತಿ. ಪೊದ್ಗೈ ಮಲಾಯ್ ಎಲ್ಲಿ ಬರ್ತದೆ? ಕೇರಳ ಮತ್ತು ತಮಿಳ್ನಾಡು ನಡು ಬರ್ತೈತಿ ನೋಡ್ರಿ. ಪೊದ್ಗೈ ಮಲಾಯ್ ಅಂತ ಕರೀತಾರೆ. ನೆನಪಿರ್ತಾವೆ 5 ಹೇಳ್ರಿ ಈಗ. ಮತ್ತು ಅವ್ನು ಮಾರಿಬಾರ್ದು. ಜಮ್ಮು, ಹಿಮಾಚಲ, ಉತ್ತರಾಖಂಡ್ 3 ಅದು. ಅದಾದ್ಮೇಲೆ ಅರ್ಕು ವ್ಯಾಲಿ ಎಲ್ರಿ? ಆಂಧ್ರದಾಗ ಅರ್ಕು ವ್ಯಾಲಿ ನೆನಪಿಟ್ಕೋರು. ಊಟಿ ಆಫ್ ಆಂಧ್ರ ಪ್ರದೇಶ ಅಂತೂ ಕರೀತಾರೆ. ಅದು ಈಸ್ಟರ್ನ್ ಘಾಟ್ನಾಗ. ಮತ್ತು ವೆಸ್ಟರ್ನ್ ಘಾಟಿಗೆ ಬಂದಾಗ ಪೊದ್ಗೈ ಮಲೈ ಅಂತ ಕರೀತಾರೆ. ಎಲ್ಲಿ ಬರ್ತದೆ ಅಂದರೆ ಕೇರಳ, ತಮಿಳ್ನಾಡು. ಇದು ನೆನಪಿರ್ತದೆ. ಎದ್ರ ಸಲ್ಮಂದಿ ಹೇಳೀಗ? ಎದ್ರ ಸಲ್ಮಂದಿ ಇವ್ನು ಸೆಲೆಕ್ಟ್ ಮಾಡ್ರಿ? ಮೌಂಟೇನ್ ಟ್ರೆಕ್ಕಿಂಗ್ ಅಂತ ಕರೀತಾರೆ. ಮೌಂಟೇನ್ ಬೆಟ್ಟಗಳ ಮೇಲೆ ಏನು ಟ್ರೆಕ್ಕಿಂಗ್ ಮಾಡ್ತಿರ್ತಾರಲ್ಲ. ಈ ಕರ್ನಾಟಕದಾಗೂ ಮಾಡತ್ತಾರೆ ನೋಡ್ರಿ. ಇವು ಟ್ರೆಕ್ಕಿಂಗ್ ಏನು ಹೋಗಿರ್ತಾರಲ್ಲ ಅವ್ರು ಮೊದಲು ಗೌರ್ಮೆಂಟ್ದಿಂದ ಅರಣ್ಯ ಇಲಾಖೆದಿಂದ ಪೂರ್ತಿ ಪರ್ಮಿಷನ್ ತೊಗೊಂಡಿರ್ಬೇಕು. ಆ್ಯಪ್ನಾಗೆಲ್ಲ ರಿಜಿಸ್ಟರ್ ಮಾಡ್ಬೇಕಂತ. ರೀಸೆಂಟಾಗೆಲ್ಲ ಅದು ಕೊಡಗ್ನಾಗೆಲ್ಲೋ ರೇಪ್ ಕೇಸ್ ಆಗಿತ್ತಲ್ಲ. ಟ್ರೆಕ್ಕಿಂಗ್ ಹೋದಾಗಲ್ಲ ಅದು ಮಹಿಳೆ ಏನೋ ಒಂದು ನಾಪತ್ತೆ ಆಗಿಳತ್ತ. ಅಮೇರಿಕನ್ ಕುಮಾರ ಪರ್ವತ ಅಂದ್ರೆ ಅದನ್ನು ಕರ್ನಾಟಕ ಬತ್ತಲ್ಲ ಅದು. ಮತ್ತು
ಹಾಂ ಕೊಡಗೊಂಡೇನು ಸಾರಿ. ಇಲ್ಲೇ ಕರ್ನಾಟಕದಾಗ ಈಗ ಆಗಿದ್ವಲ್ಲ ಟ್ರೆಕ್ಕಿಂಗ್ ಸಲ್ಮಂದ್ ಹೆಂಗೆ ಇಲ್ಲಿ ಸ್ಟೇಟ್ದಾಗ ಆದ್ಯತೆ ಕೊಡತ್ತೀವಲ್ಲ, ಸೆಂಟ್ರಲ್ ಬಜೆಟ್ನಾಗ ಟ್ರೆಕ್ಕಿಂಗ್ ಸಲ್ಮಂದ್ ಆದ್ಯತೆ ಕೊಟ್ಟಾರಂದ್ರೆ 5 ಪ್ಲೇಸ್ ಹೇಳಿಲ್ಲ. ಇವು 5 ಡೈರೆಕ್ಟ್ ನಾಳೆ ಕೇಳ್ಬೋದು. ನಮ್ಮಲ್ಲಿ ಟೂರಿಸಮ್ ಸೆಕ್ಟರ್ ಡೆವಲಪ್ ಮಾಡ್ಬೇಕಂತ ಆರ್ಥಿಕ ಉತ್ತೇಜನ ಕೊಡತ್ತಾರ. ಬಜೆಟ್ನಾಗ ಮೆನ್ಷನ್ ಮಾಡಿದ್ದು 5 ಪ್ಲೇಸ್ ಯಾವತ್ತು ಹೇಳಿ ಯಾವ ಹೇಳ್ರಿ ಲಾಸ್ಟ್ ಇನ್ನೊಮ್ಮೆ. ಜಮ್ಮು, ಹಿಮಾಚಲ, ಉತ್ತರಾಖಂಡ, ಅದಾದ್ಮೇಲೆ ಇಲ್ಲೊಂದು ಇಲ್ಲಿ ಯಾವ್ದ ಅರ್ಕು ವ್ಯಾಲಿ ಅಲ್ರಿ ಆಂಧ್ರ, ಇದಕ್ಕೆ ತಮಿಳ್ನಾಡು ಕೇರಳ ನಡು ಯಾವ್ದಂದ್ರೆ ಓಕೆ. ನೆಕ್ಸ್ಟ್ ಇನ್ನು ಇದಾತ ಯಾವ್ದ ನಾ ಮೌಂಟೇನ್ ಟ್ರೆಕ್ಕಿಂಗ್ ಅಂತ ಹೇಳಿ ಟ್ರೆಕ್ಕಿಂಗ್ ಟ್ರಯಲ್ ಅಂತ ಕರಿದೀವಿ. ಇದಾದ್ಮೇಲೆ ಟರ್ಟಲ್ ಟ್ರಯಲ್ಸ್ ಅಂತ ಒಂದು ಹೊಸದು ಮಾಡ್ಯಾರ ಯಾರ ಸೆಂಟ್ರಲ್ ಗೌರ್ಮೆಂಟ್ ಇದಾವೆ. ಟರ್ಟಲ್ ಟ್ರಯಲ್ಸ್ ಎದಕ್ಕಂದ್ರೆ ನಮ್ಮಲ್ಲಿ ಗೊತ್ತಿರ್ಬೇಕು ಆಲಿವ್ ರಿಡ್ಲೆ ಆಮೆಗಳು ಬರ್ತಾವಲ್ಲ, ಇದ್ರ ಮೇಲೆ ಕೇಳಿರ್ತಾರೆ ಆಲಿವ್ ರಿಡ್ಲೆ ಆಮೆಗಳು ಬಂದು ಎಲ್ಲಿ ತತ್ತಿ ಇಟ್ಟೋಕ್ಕೋ ಹೇಳ್ರಿ, ಎಲ್ಲಿ ಒಡಿಸ್ಸಾದ ಗೈರ್ ಮಾತಾ ಅನ್ನೋದು. ಗೈರ್ ಮಾತಾ ಅಥವಾ ಒಂದು ಏನು ಇದನ್ನ ಕಡಲ ತೀರ ಬರ್ತೈತಿಲ್ಲ ಅಲ್ಲ, ಆಲಿವ್ ರಿಡ್ಲೆ ಆಮೆಗಳು ಬರ್ತಿರ್ತಾವೆ. ಅದ್ರ ಮೇಲೆ ಕ್ವಶನ್ ಕೇಳಿದ್ರಲ್ಲ, ಜಾಸ್ತಿ ಆಮೆಗಳು ಬಂದು ಒಂದ ಕಡೆ ತತ್ತಿ ಇಡು ಜಾಗಕ್ಕೆ ಏನತ್ತಾರ ಅಂತೇಳಿ ಅರಿಬಾಡ ಅಂತ ಕರೀತಾರೆ. ಇನ್ನು ಕ್ವಶನ್ ಕೇಳಿದ್ರಲ್ಲ ಒಮ್ಮೆ, ಅರಿಬಾಡ ಅಂತ ಕರೀತಾರೆ. ಈಗ ಏನು ಮಾಡ್ಯಾರ ಅಂದ್ರೆ ಇವೇನು ಆಮೆಗಳು ಬರೀ ಒಡಿಸ್ಸಾದ ಗೈರ್ ಮಾತಕ್ಕ ಬರಂಗಿಲ್ಲ, ಅಲ್ಲೆಡ್ ಜಾಸ್ತಿ ಬರ್ತಾವೆ. ಬೇರೆ ಕಡೆ ಆಮೆಗಳು ಇರ್ತಾವಲ್ಲ ಅವೆಲ್ಲಿ ತತ್ತಿ ಹಿಡಿದು ಮತ್ತು ಅದ್ರ ಸಲ್ಮಾನ್ ಟ್ರಯಲ್ ಮಾಡತ್ತಾರೆ. ಇದು ಏನಂದ್ರೆ ಟರ್ಟಲ್ ಟ್ರಯಲ್ ಅಂತ ಕರಿತೀವಿ. ಈಗ ಯಾವ್ದು ಹೇಳಿದ್ನಿ ಹೇಳ್ರಿ, ಇದಕ್ಕಿಂತ ಮೊದಲು ಮೌಂಟೇನ್ ಟ್ರಯಲ್ ಅಂತ ಹೇಳಿದ್ನಿ. ಅದಾದ್ಮೇಲೆ ಯಾವ್ದಂದ್ರೆ ಟರ್ಟಲ್ ಟ್ರಯಲ್ ಅಂತ ಬರ್ತದೆ. ಇದು ಎದಕ್ಕಂದ್ರೆ ಎಲ್ಲೆಲ್ಲಿ ಕೋಸ್ಟಲ್ ಏರಿಯಾದಾಗ ಆಮೆಗಳು ಬಂದು ತತ್ತಿ ಇಡ್ತಾವಲ್ಲ ಅದ್ರ ಸಲ್ಮಾನ್ ಮಾಡ್ಯಾರ. ಯಾವ 3 ಸ್ಟೇಟ್ ಅಂತ ಹೇಳ್ತಾನೆ. ಈಗ ಒಂದೇದು ನೋಡ್ರಿ ನೆನಪಿಟ್ಕೋರಿ, ಒಡಿಸ್ಸಾ. ಹೆಂಗೆ ಹೋಗೋಣ, ಈ ಕಡೆ ಹೋಗೋಣ, ಕರ್ನಾಟಕದಿಂದ ಹೋಗೋಣ ಮ್ಯಾಪ್ನಾಗ. ಕರ್ನಾಟಕ ಆದ್ಮೇಲೆ ಕೆಳಗೆ ಯಾವ್ದು ಬರ್ತೈತಿ, ಗೋವಾ ಬಿಡ್ರಿ. ಕರ್ನಾಟಕಕ್ಕಿಂತ ಕೆಳಗೆ ಯಾವ್ದು, ಕೇರಳ. ಕರ್ನಾಟಕ ಕೇರಳ ಎರಡು ಯಾವ್ದಂದ್ರೆ ವೆಸ್ಟ್ದಾಗ ಅದು. ಅದಾದ್ಮೇಲೆ ಪೂರ್ವದಾಗ ಬಂದಾಗ ಅಥವಾ ಈಸ್ಟ್ದಾಗ ಬಂದಾಗ ಯಾವ್ದಂದ್ರೆ ಒಡಿಸ್ಸಾ. ಇವು 3 ಒಳಗೆ ಏನು ಮಾಡತ್ತಾರ ಅಂದ್ರೆ ಟರ್ಟಲ್ ಟ್ರಯಲ್ ಅಂತ ಮಾಡತ್ತಾರ. ನಾಳೆ ಕ್ವಶನ್ ಏನು ಕೇಳಿರ್ತಾರಂದ್ರೆ ಏನಂದು ಟರ್ಟಲ್ಗೆ ಆಮೆಗಳ ತತ್ತಿ ಇಡು ಸಲ್ಮಂದ ಅಥವಾ ಆಮೆಗಳ ತತ್ತಿ ಇಡು ಸಲ್ಮಂದ ಯಾವ ಕಡಲ ತೀರಗಳನ್ನ ಸಂರಕ್ಷಣೆ ಮಾಡ್ಬೇಕತ್ತ ಯಾವ್ಯಾವ ಸ್ಟೇಟ್ ಒಳಗೆ ಸೆಂಟ್ರಲ್ ಬಜೆಟ್ನಾಗ ಘೋಷಣೆ ಮಾಡ್ಯಾರ ಅಥವಾ ರೊಕ್ಕ ಕೊಡತ್ತಾರ ಅಂದ್ರೆ 3 ಸ್ಟೇಟ್ಗಳು ಯಾವ ಹೇಳ್ರಿ, ಕರ್ನಾಟಕ ಕೇರಳ. ಕರ್ನಾಟಕ ಕೇರಳ ವೆಸ್ಟ್ದಾಗ ಬಂದು ಈ ಕಡೆ ಒಂದು ಯಾವ್ದು ಬರ್ತದಂದ್ರೆ ಒಡಿಸ್ಸಾ. ಇದು ನೆನಪಿಟ್ಕೋರಿ, ಒಡಿಸ್ಸಾದಾಗೂ ಮೊದಲಿತ್ತು, ಬಟ್ ಅದಕ್ಕೆ ಸಪ್ರೇಟಾಗಿ ಬಜೆಟ್ ಮಂಡನೆ ಮಾಡಿ ಆದ್ಯತೆ ಕೊಡ್ತಿದ್ದಿಲ್ಲ. ಗೈರ್ ಮಾತಾ ಒಳಗೆ ಬಂದ ಏನು ಇಡ್ತಿದ್ವು ಅಂದ್ರೆ ತತ್ತಿ ಇಡ್ತಿದ್ವಲ್ಲ, ಅದನ್ನ ಹಂಗೆ ಪ್ರೊಟೆಕ್ಟ್ ಮಾಡಿದ್ರು. ಬಟ್ ಈ ಸರಿ ಏನು ಮಾಡ್ರಂದ್ರೆ ಗೈರ್ ಮಾತಾದಾಗ ಅಷ್ಟ ಅಲ್ಲ, ಈ ಕಡೆ ಎಲ್ಲ ಆಮೆಗಳು ಬಂದು ತತ್ತಿ ಇಡ್ಲತ್ತ ಹೇಳಿ ಮಾಡಿದ್ದಕ್ಕೆ 3 ಸ್ಟೇಟ್ ನೆನಪಿರ್ತಾವೆ ಹೇಳ್ರಿ. ನಮ್ಮ ಲಾಸ್ಟ್ ಕರ್ನಾಟಕ ಕೇರಳ ಒಡಿಸ್ಸಾ ನೆನಪಿರ್ತೈತಲ್ರಿ. ಅದಾದ್ಮೇಲೆ ಇದನ್ನ ಬರ್ಡ್ ವ್ಯಾಚಿಂಗ್ ಟ್ರಯಲ್ಸ್ ಅಂತ ಬರ್ತದೆ. ಬರ್ಡ್ ವಾಚಿಂಗ್ ಟ್ರಯಲ್ಸ್ ಈಗ ಯಾವ್ಯಾವುದು ಅಂದ್ರೆ ಒಂದು ಮೌಂಟೇನ್ ಟ್ರಯಲ್ ಆತ, ಅದಾದ್ಮೇಲೆ ಯಾವ್ದಂದ್ರೆ ಟರ್ಟಲ್ ಟ್ರಯಲ್. ಇನ್ ಬರ್ಡ್ ಅಂದ್ರೆ ಪಕ್ಷಿಗಳು ಏನು ಬರ್ತಿರ್ತಾವಲ್ಲ ಆ ಪಕ್ಷಿಗಳ ಟ್ರಯಲ್ ಅಂತ ಮಾಡತ್ತಾರೆ. ಇದ್ರ ಸಲ್ಮಂದು ಸೆಂಟ್ರಲ್ ಬಜೆಟ್ನಾಗ ಘೋಷಣೆ ಮಾಡ್ಯಾರ ಟೂರಿಸಂ ಸೆಕ್ಟರ್ ಅಂತ. ಎಲ್ಲಂದ್ರೆ ಪುಲಿಕಾಟ್ ಸರೋವರ ನೋಡ್ರಿ. ಪುಲಿಕಾಟ್ ಎಲ್ಲಿ ಬರ್ತೈತಿ, ಆಂಧ್ರ ಪ್ರದೇಶ ಪುಲಿಕಾಟ್ ಸರೋವರದ ಮೇಲೆ. ಇದು ಎದಕ್ಕೆ ನ್ಯೂಸ್ನಾಗ ಇರ್ತೈತೆ ಅಂದ್ರೆ ಅಂತಾರಾಷ್ಟ್ರೀಯವಾಗಿ ಬರ್ತಾ ಗೊತ್ತಲ್ರಿ, ಏನತ್ತಾರ ವಲಸೆ ಹಕ್ಕಿಗಳು ಜಾಸ್ತಿ ಬರ್ತಿರ್ತಾವಲ್ಲ ಪುಲಿಕಾಟ್ಗೆ, ಅದಕ್ಕೆ ಬರ್ಡ್ ವ್ಯಾಚಿಂಗ್ ಟ್ರಯಲ್ಸ್ ಅಂತ ಮಾಡ. ಬರ್ಡ್ ವಾಚಿಂಗ್ ಅಂದ್ರೆ ಹಕ್ಕಿಗಳನ್ನು ನೋಡೋದು. 3 ಹೇಳಲ್ಲ, ಮೌಂಟೇನ್ ಟ್ರಯಲ್ದಾಗ ಬಂದಾಗ 5 ಬರ್ತಾವೆ. ಯಾವ, ಜಮ್ಮು, ಹಿಮಾಚಲ, ಉತ್ತರಾಖಂಡ, ಅರ್ಕು ವ್ಯಾಲಿ, ಪುದುಮಲೈ ವ್ಯಾಲಿ. ಪುದುಮಲೈ ಎತ್ ಬರ್ತೈತೆ ಅದು ವ್ಯಾಲಿ ಎಲ್ಲಿ ಅಂದ್ರೆ ಕೇರಳ ಮತ್ತು ತಮಿಳ್. ಪ್ಲೇಸು ನೆನಪಿಟ್ಕೋರೆ, ಒಂದಿಸಿ ಬೇರೆ ಏರಿಯಾದಾಗ ಹಾಕಿರೋ ಕನ್ಫ್ಯೂಸ್ ಆಗ್ಬಾರ್ದು. ಟರ್ಟಲ್ ಟ್ರಯಲ್ಸ್ ಬಂದಾಗ ಕರ್ನಾಟಕ ಕೇರಳ ಒಡಿಸ್ಸಾ. ಅದಾದ್ಮೇಲೆ ಇನ್ನೊಂದು ಬರ್ಡ್ ವ್ಯಾಚಿಂಗ್ ಟ್ರಯಲ್ಸ್ ಬಂದಾಗ ಓನ್ಲಿ ಪುಲಿಕಾಟ್ ನೆನಪಿಟ್ಕೋರಿ. ನಾಳೆ ಎಲ್ಲರ ವೆಂಬನಾಡು ಅಂತ ಕೇಳ್ರೆ ಅದನ್ನ ಎಲಿಮಿನೇಟ್ ಮಾಡ್ಬೇಕು. ಇದು ಹೆಂಗೆ ಕೇಳಿರ್ತಾರಂದ್ರೆ ಬಜೆಟ್ ಒಳಗೆ ರೀಸೆಂಟಾಗಿ ಬರ್ಡ್ ವಾಚಿಂಗ್ ಟವರ್ ಅಂತ ಮಾಡತ್ತಾರ, ಟ್ರಯಲ್ ಅಂತ ಮಾಡತ್ತಾರಲ್ಲ, ಅದನ್ನು ವೆಂಬನಾಡುದಾಗ ಮಾಡತ್ತಾರ ಅಥವಾ ಪುಲಿಕಾಟ್ದಾಗ ಮಾಡತ್ತಾರ ಅಂತ ಕೇಳ್ರ. ಪುಲಿಕಾಟು ಡೈರೆಕ್ಟ್ ನೆನಪಿಟ್ಕೋರಿ, ಪುಲಿಕಾಟ್. ನೆಕ್ಸ್ಟ್ ಇನ್ನು ಹೇಳ್ರಿ, ಹೆರಿಟೇಜ್ ಮತ್ತು ಕಲ್ಚರಲ್ ಟೂರಿಸಮ್ನ ಇಂಪ್ರೂವ್ಮೆಂಟ್ ಮಾಡ್ಬೇಕತ್ತ ಎಷ್ಟು ಹೊಸ ಆರ್ಕಾಲಜಿಕಲ್ ಸೈಟ್ಗಳನ್ನ ಡೆವಲಪ್ ಮಾಡತ್ತಾರ. ಆರ್ಕಾಲಜಿಕಲ್ ಸೈಟ್ ಅಂತ ಹೇಳತ್ನ. ಆರ್ಕಾಲಜಿಕಲ್ ಸೈಟ್ಸ್ ಅಂದ್ರೆ ಹೊಸವು ನಿರ್ಮಾಣ ಮಾಡೋದಲ್ಲ. ಆರ್ಕಾಲಜಿಕಲ್ ಅಂದ್ರೆ ಗೊತ್ತಾಯ್ತಲ್ಲ, ಹೇಳಿದ್ನಿ. ASIಗಳು ಏನು ಮಾಡ್ತಾರಂದ್ರೆ ಹಳಿ ಕಾಲದಾಗ ನಮ್ಮಲ್ಲಿ ಏನು ಸಿವಿಲೈಸೇಷನ್ಗಳು ಇದ್ದಿದ್ದು ಸೈಟ್ಸ್ ಇರ್ತೀವಲ್ಲ, ಈಗ ಲೋತಾಲಿತ್ರಿ ಇಲ್ಲಾರ ನಮ್ಮಲ್ಲಿ ಯಾವ್ದು ಕಾಲಿಬಂಗನ ಇವ ಪ್ಲೇಸ್ ಏನು ಬರ್ತಾವಲ್ಲ ಆ ಪ್ಲೇಸ್ಗಳನ್ನ ಏನು ಮಾಡೋದ್ರೆ ರಿಟರ್ನ್ ಡೆವಲಪ್ ಮಾಡೋದು. ರಿಟರ್ನ್ ಡೆವಲಪ್ ಅಂದ್ರೆ ಈಗ ಹರಪ್ಪನ್ ಸಿವಿಲೈಸೇಷನ್ ಐತೆ, ಅಲ್ಲಿ ಇಟಂಗಿ ಕಿತ್ತೋಗಿರ್ತಾವಲ್ಲ ಅವನ್ನ ಅಲ್ಲೇ ಪ್ರೊಟೆಕ್ಟ್ ಮಾಡೋ ಸಲ್ಮಂದ್ ಅವ್ನು ಡೆವಲಪ್ ಮಾಡ್ಬೇಕಂತ. ಅಂಥವು ಎಷ್ಟು ಆರ್ಕಾಲಜಿಕಲ್ ಸೈಟ್ಗಳನ್ನ ಇಂಪ್ರೂವ್ಮೆಂಟ್ ಮಾಡ್ಬೇಕಂದ್ರೆ ಸೆಂಟ್ರಲ್ ಬಜೆಟ್ನಾಗ ಹೇಳ್ಯಾರ. ಇವು ಪಾಯಿಂಟ್ನಾಗ ಹಾಕಿರ್ತಾರೆ 10, 15, 20, 25 ಎಷ್ಟು 15 ನೆನಪಿಟ್ಕೋರೆ. ಬಜೆಟ್ನಾಗ ಆಗಿ ಮೆನ್ಷನ್ ಆಗೈತಿ ಎಷ್ಟು ಆರ್ಕಾಲಜಿಕಲ್ ಸೈಟ್ಗಳು ಇಂಪ್ರೂವ್ಮೆಂಟ್ ಮಾಡತ್ತಾರಂದ್ರೆ 15 ಆರ್ಕಾಲಜಿಕಲ್ ರಿಲೇಟೆಡ್ ಬಂದಾಗ ಕರ್ನಾಟಕದಾಗ 3 ಕಡೆ ಸರ್ವೆ ಮಾಡಿದ್ರು ಅವ್ರು. ಎಲ್ಲೆಲ್ಲಿ ಹೇಳ್ರಿ, ಚೀರೆಕಲ್ಲು ಗುಡ್ಡ ಎಲ್ಲಿ ಬತ್ತು, ಕಾರವಾರದಾಗ ಚೀರೆಕಲ್ಲು ಗುಡ್ಡ. ಅದಾದ್ಮೇಲೆ ಲಕ್ಕುಂಡಿಯಾಗ ಬಂದ್ರೆ ಲಕ್ಕುಂಡಿಯಲ್ಲಿ, ಗದಗ್ನಾಗ ಇನ್ನೊಂದು ಯಾವ್ದು ಬಿಟ್ಟು ನಿಟ್ಟೂರು ಎಲ್ಲಿ ಬರ್ತೈತಿ, ಅದರ ರಿಲೇಟೆಡ್ ನೆನ್ಪಡು ಆರ್ಕಾಲಜಿಕಲ್ ಸರ್ವೇದವ್ರ ಮಾಡ್ತಿರ್ತಾರೆ. ಏನಾರ ಹಳಿ ಕಾಲದ ಶಿಲಾನ್ಯಾಸಗಳು ಅಥವಾ ಶಾಸನಗಳೇನು ಸಿಗ್ತಾವಲ್ಲ ಅದನ್ನು ಯಾರು ಸ್ಟಡಿ ಮಾಡ್ತಾರಂದ್ರೆ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಹಂಗೆ ಸೆಂಟ್ರಲ್ ಬಜೆಟ್ನಾಗ ಎಷ್ಟು ಇವು. ಮತ್ತು ಇನ್ನೊಂದು ಕನ್ಫ್ಯೂಸ್ ಆಗ್ಬೇಡ್ರಿ, ಹೊಸ ಆರ್ಕಾಲಜಿಕಲ್ ಸೈಟ್ ಮಾಡಕ್ಕೆ ಬರಂಗಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಏನೂ ಇರಲ್ದಲ್ಲಿ ಅಲ್ಲಿ ಹೊಸದು ಇತಿಹಾಸ ಸೃಷ್ಟಂಗಿಲ್ಲ. ಏನು ಮಾಡ್ತಾರಂದ್ರೆ ಹಳಿವು ಏನು ಆರ್ಕಾಲಜಿಕಲ್ ಸೈಟ್ಗಳು ಇರ್ತಾವಲ್ಲ ನಮ್ಮಲ್ಲಿ ಮಾಡ್ಯಾರ. ಜಗತ್ನಾಗ ಅತಿ ದೊಡ್ಡದು ಮ್ಯಾರಿಟೈಮ್ ಹೆರಿಟೇಜ್ ಕಾಂಪ್ಲೆಕ್ಸ್ ಅಂತ ಮಾಡತ್ತಾರೆ. ಯಾವ ಬಂದರದಾಗ ಮಾಡತ್ತಾರೆ ಹೇಳ್ರಿ, ಜಗತ್ತಿನ ಮೊದಲ ಬಂದರ ಯಾವ್ದ,
ನೆನಪಿಟ್ಕೋರಿ ಜಗತ್ತಿನ ಮೊದಲ ಬಂದರ ಅಂದ್ರೆ ಏನು 195 ಕಂಟ್ರಿ ಅದಲ್ಲ ಅದ್ರೊಳಗೆ ನಮ್ದಕ್ಕೆ ಲೋತಾಲೇನ ಹಳಿ ಸಿಂಧು ಸಿವಿಲೈಸೇಷನ್ದಾಗ ಬಂದರ ಬರ್ತಿತ್ಲ ಅದ ಬಂದರ ಐತಿ ಅದನ್ನೇ ಏನು ಮಾಡ್ಯಾರ ಅಂದ್ರೆ ನ್ಯಾಷನಲ್ ಹೆರಿಟೇಜ್ ಮೆಮೊರಿ ಇದನ್ನ ರಾಷ್ಟ್ರೀಯ ಪಾರಂಪರಿಕ ಮ್ಯೂಸಿಯಂ ಅಂತ ಮಾಡ್ಯಾರ. ನ್ಯಾಷನಲ್ ಏನತ್ತಾರ ಅದಕ್ಕೆ NMHS ಏನೋ ಐತ್ಲ ನ್ಯಾಷನಲ್ ಮ್ಯಾರಿಟೈಮ್ ಮ್ಯೂಸಿಯಂ ಅಂತ ಐತಲ್ಲ, ಮ್ಯಾರಿಟೈಮ್ ಮ್ಯೂಸಿಯಂ ಅಂತ ಮಾಡಲ್ಲ. ಜಗತ್ತಿನ ಅತಿ ದೊಡ್ಡದು ಹೆಂಗೆ ಲೋತಾಲ್ ಐತಲ್ಲ ಸೇಮ್ ಇಂಥವು ಏನು ಆರ್ಕಾಲಜಿಕಲ್ ಸೈಟ್ಗಳದಲ್ಲ ಅವ್ನು ಇಂಪ್ರೂವ್ಮೆಂಟ್ ಮಾಡಕ್ಕೆ. ಈಗ ಮೆಂಜೋದಾರ ಆರ್ಕಾಲಜಿಕಲ್ ಸೈಟ್ ಐತೆ ಅದನ್ನು ಡೆವಲಪ್ ಮಾಡಕ್ಕೆ ರೊಕ್ಕ ಕೊಡೋದು. ಅಂಥವು ಎಷ್ಟು ಆರ್ಕಾಲಜಿಕಲ್ ಸೈಟ್ಗಳು ಡೆವಲಪ್ ಮಾಡತ್ತಾರಂದ್ರೆ 15 ನೆನಪಿರ್ತೈತಲ್ಲ ಇದು ಹೆರಿಟೇಜ್ ಮತ್ತು ಇದ್ರೊಳಗೆ ಬಂದ. ನೆಕ್ಸ್ಟ್ ಇದು ಹೇಳ್ರಿ, ಈಗ ಅಮೃತ್ ಸರೋವರ ಅತ್ತಿತ್ತಲ್ಲ ಆ ಅಮೃತ್ ಸರೋವರ ಎಷ್ಟು ರಿಸರ್ವಾಯರ್ಗಳು ಇಂಪ್ರೂವ್ಮೆಂಟ್ ಇದ್ರ ಅಗ್ರಿಕಲ್ಚರ್ ಸೆಕ್ಟರ್ ಒಳಗೆ ಬರ್ತದೆ. ಇದು ಬಜೆಟ್ನಾಗ ಬರ್ತದೆ. ಬಜೆಟ್ ಒಮ್ಮೆ ಭಾಳ ಹೇಳಂಗಿಲ್ಲ, ಇಷ್ಟ ಹೇಳಿ ಮುಗಿಸ್ನ ಆದ್ರೆ ಅನ್ಸ್ಬೇಡ್ರಿ ಮತ್ತೆ ಭಾಳ ಹೇಳತ್ತಾನತ್ತ. ಈ ಸೆಂಟ್ರಲ್ ಬಜೆಟ್ನಾಗ ಬರ್ತೈತಲ್ಲ ಅಮೃತ್ ಸರೋವರ ಯೋಜನೆ ತಂದಿದ್ರಿ. ಯಾವ ಇಯರ್ದಾಗ ತಂದಿರ್ತಾರೆ ಹೇಳ್ರಿ ಅಮೃತ್ ಸರೋವರ? ಇದು ಹೇಳಿದ್ದು ಅಮೃತ್ ಸರೋವರ ಹೆಸರಿನಾಗ ಯಾಕೆ ತಂದಿದ್ರೆ ಧಾರವಾಡ ರೈಲ್ವೆ ಸ್ಟೇಷನ್ ಡೆವಲಪ್ ಆಗಿತ್ತಲ್ಲ ಅದು ಅಮೃತ್ ಭಾರತ್ ಸ್ಟೇಷನ್ ಅಂತ ಬಂದಿತ್ತು. ಸೇಮ್ ಅಮೃತ್ ಭಾರತ್ ಅದಕ್ಕಿಟ್ಟಿದ್ರೆ 75 ವರ್ಷದ ಸೆಲೆಬ್ರೇಷನ್ ಮಾಡ್ಬೇಕಂತ ಅಮೃತ್ ಅಂತ ಹೆಸರು ಯೂಸ್ ಮಾಡ್ರಿ. ಸೇಮ್ ಹಂಗೆ ಏನು ಮಾಡಿದ್ರು ಅಂದ್ರೆ ಅಮೃತ್ ಅಂತ ಯೂಸ್ ಮಾಡಿ ಏನು ಮಾಡಿದ್ರೆ ಇದನ್ನು ಅಮೃತ್ ಸರೋವರ ಯೋಜನೆ ಅಂತ ತಂದಿರು. ಅಮೃತ್ ಸರೋವರ ಎದಕ್ಕೆ ತರ್ತಾರೆ ಹೇಳ್ರಿ? ಒಂದು ಡಿಸ್ಟಿಕ್ ಒಳಗೆ ಎಷ್ಟು ಕೆರಿ? ಇದು ನೆನಪಿಟ್ಕೋರಿ. ಇನ್ನು ಕೇಳಿದ್ದು ಕ್ವಶನ್ ಇದನ್ನು ಸೇಮ್ ಕ್ವಶನ್ ಹಿಂಗೆ ಕೇಳಿದ್ರೆ ಒಂದು ಜಿಲ್ಲೆ ಒಳಗೆ ಎಷ್ಟು ಕೆರೆ ಅಥವಾ ಇಂಡಿಯಾದಾಗ ಆಲ್ ಓವರ್ ಇಂಡಿಯಾದಾಗ 75 ಕೆರೆಗಳನ್ನ ಅಭಿವೃದ್ಧಿ ಮಾಡೋಕ್ಕೋ ಅಥವಾ ಒಂದು ಜಿಲ್ಲೆ ಒಳಗೆ 75 ಕೆರೆಗಳನ್ನ ಅಭಿವೃದ್ಧಿ ಮಾಡ್ಬೇಕಂದ್ರೆ ಒಂದು ಜಿಲ್ಲೆ ಒಳಗೆ ಹೆಂಗೆ ಅಮೃತ್ ಭಾರತ್ ಸ್ಟೇಷನ್ ಸ್ಕೀಮ್ ಅಂತೈತ್ಲ ಅದು ಸೇಮ್ 75 ವರ್ಷದ ಕೊಮಮ್ರೇಟ್ ಮಾಡೋಕೆ ಸೇಮ್ ಹಂಗೆ ಅಮೃತ್ ಸರೋವರ ಅಂತೇಳಿ ಅದೇನಿತ್ತಂದ್ರೆ ಒಂದು ಡಿಸ್ಟಿಕ್ ಒಳಗೆ ಈಗ ಧಾರವಾಡ ಡಿಸ್ಟಿಕ್ ಅಂತ ಬಂದತ್ತೇಳಿ ಎಷ್ಟು ಹಳ್ಳಿಗಳು ಬರ್ತಾವಲ್ಲ ಆ ಹಳ್ಳಿಯೊಳಗಿಂದ ಒಂದೊಂದು ಕೆರೆ ತೊಗೊಂಡು ಅವ್ನು ಇಂಪ್ರೂವ್ಮೆಂಟ್ ಮಾಡ್ಬೇಕು. ಎಷ್ಟು ಕೆರೆಗಳಂದ್ರೆ 75 ಅಷ್ಟೇ. ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತೈತೆ ಅಂದ್ರೆ ರೊಕ್ಕ ಕೊಡ್ತಿರ್ತೈತೆ. ಸೇಮ್ ಅದ್ರ ಮುಂದುವರೆದ ಭಾಗ ಏನು ಮಾಡ್ಯಾರ ಅಂದ್ರೆ ಈ ಬಜೆಟ್ ಒಳಗೆ ಅದು ಸ್ಕೀಮ್ 2022 ಬಂದಿರ್ತೈತೆ. ಬಟ್ ಆ ಸ್ಕೀಮ್ ರಿಲೇಟೆಡ್ ಏನು ಕೇಳ್ಬೋದಂದ್ರೆ ಈಗ ಅಮೃತ್ ಸರೋವರ ಮತ್ತು ಎಷ್ಟು ರಿಸರ್ವಾಯರ್ಗಳು ಇಂಪ್ರೂವ್ಮೆಂಟ್ ಮಾಡ್ಬೇಕಂದ್ರೆ ರೈತರಿಗೆ ಅಂತೇಳಿ ಈ ಬಜೆಟ್ನಾಗ ಮಂಡನೆ ಮಾಡ್ಯಾರ. ಎಷ್ಟು 500, 1000, 1500, 2000? 500 ನೋಡ್ರಿ. ಇದು ಹೇಳಿ ಈ ಮಾಡಿಲ್ ಡಿಸ್ಕಷನ್ ಅದಕ್ಕೆ ನೆನಪಿರಂಗಿಲ್ಲ. 500 ರಿಸರ್ವಾಯರ್ ಅಂತ ಬರ್ತಾವೆ. ರಿಸರ್ವಾಯರ್ ಅಂದ್ರೆ ವಾಟರ್ ಬಾಡೀಸ್ ಏನಿರ್ತಾವಲ್ಲ ಇವು ಕೆರೆಗಳಾಗಲಿ ಅಥವಾ ದೊಡ್ಡ ಲೇಕ್ಗಳಾಗಲಿ ಈಗ ಏನು KRS ರಿಸರ್ವಾಯರ್ ಅಂತ ಕರಿತೀವಿ, ಏನು ಡ್ಯಾಮಿಂದ ನೀರು ಕಟ್ಕೊಂಡು ನಿಂತಿರ್ತೈತಲ್ಲ ಅಂಥವು ನೀವು ಎದ್ರ ಸಲ್ಮಂದ್ ಅಂತಂದ್ರೆ ಸೆಂಟ್ರಲ್ ಬಜೆಟ್ನಾಗ ಮಾಡ್ಯಾರ. ಎಷ್ಟು ರಿಸರ್ವಾಯರ್ ಅಂತ ಹೇಳಿ? 500 ನೆನಪಿಟ್ಕೋರಿ. ಮತ್ತು ಅಮೃತ್ ಸರೋವರದಾಗ 500 ಮಾಡ್ತಾರತ್ತಲ್ಲ ಈ ಅಮೃತ್ ಸರೋವರನು ಎದ್ರ ಸಲ್ಮಂದ್ ಮಾಡಿದ್ರು ಒಂದು ಡಿಸ್ಟಿಕ್ ಒಳಗೆ 75 ಕೆರೆಗಳನ್ನ ಅಭಿವೃದ್ಧಿ ಮಾಡ್ಬೇಕಂದ್ರೆ ಗ್ರೌಂಡ್ ವಾಟರ್ ರಿಚಾರ್ಜ್ ಮಾಡಕ್ಕೆ ಈಗ ಬೋರ್ ಹೊಡೆದಿರ್ತಾರೆ. ಒಂದು ಕಡೆ 10 ಬೋರ್ ಹೊಡೆದ್ರೆ ಎಲ್ಲ ಬೋರಿಗೆ ನೀರು ಜಾಸ್ತಿ ಬರ್ತೈತೆ ಅಂತ ಬರಂಗಿಲ್ಲ. ಒಂದೊಂದು ಬೋರ್ ಹೊಡಿತಿರ್ತಾರಲ್ಲ ಅದಕ್ಕೆ ಗ್ರೌಂಡ್ ವಾಟರ್ ನೀರು ಬರ್ಬೇಕಾರ ಎಲ್ಲಿ ಮಳೆ ಬೀಳ್ತೈತಿಲ್ಲ ಆ ಮಳೆ ಬಿದ್ದಲ್ಲೇ ನೀರು ಹಿಂಗೆ ಹೋಗ್ತತ್ತೇಳಿ ಅವಾಗ ಗ್ರೌಂಡ್ ವಾಟರ್ ರಿಚಾರ್ಜ್ ಆಕತ್ತೆ. ಈ ಕೆರೆಯಾಗ ಬಿದ್ದಿದ್ದ ನೀರು ಎಲ್ಲರ ಹರ್ಕೊಂಡು ಹೋಗ್ತತ್ತೇಳಿ ಅಲ್ಲಿ ಗ್ರೌಂಡ್ ವಾಟರ್ ರಿಚಾರ್ಜ್ ಆಗಂಗಿಲ್ಲ. ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಬೇಕಂತ 75 ಕೆರೆಗಳು ಮಾಡ್ರಿ. ಕೆರೆಗಳು ಒತ್ತುವರಿ ಆಗಿ ತೆಗಿಬೇಕಂತೇಳಿ ಬರೀ ಈಗ ನೆಕ್ಸ್ಟ್ ಏನು ಮಾಡ್ಯಾರ ಅಂದ್ರೆ 500 ರಿಸರ್ವಾಯರ್ ಓನ್ಲಿ ಅಮೃತ್ ಸರೋವರದಾಗ ಬರಂಗಿಲ್ಲ. ಇದು ಅಮೃತ್ ಸರೋವರದ ಕಂಟಿನ್ಯೂ ಅಂತ ತಿಳ್ಕೊರಿ. 500 ರಿಸರ್ವಾಯರ್ಗಳು ವಾಟರ್ ರಿಸರ್ವಾಯರ್ ಅಂತ ಏನಿರ್ತಾವಲ್ಲ ಅವನ್ನೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಬೇಕಂದ್ರೆ ಎದ್ರ ಸಲ್ಮಂದ್ ಅಂದ್ರೆ ಇದ್ರೊಳಗೆ ಆದ್ಯತೆ ಕೊಡ್ತಾರೆ ಓನ್ಲಿ ಫಾರ್ಮರ್ಸ್ಗೆಲ್ಲ. ಎಲ್ಲರ ನಾಳೆ ಕ್ವಶನ್ ಕೇಳಿದಾಗ ಅಗ್ರಿಕಲ್ಚರ್ ಅಥವಾ ಕೃಷಿಗೆ ಅಷ್ಟ ಅಂದ್ರೆ ಇದ್ರೊಳಗೆ ಏನು ಮಾಡ್ತಾರಂದ್ರೆ ಫಿಶರೀಸ್ ಅಂತ ಬರ್ತಾರಲ್ಲ ಇದೇನು ಮೀನು ಸಾಗಣೆ ಮಾಡೋರಲ್ಲ ಮೀನುಗಾರರು ಅಂತ ಬರ್ತಾರಲ್ಲ ಅವ್ರಿಗೆ ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ಹೇಳಿ ಏನು ಮಾಡ್ಯಾರಂದ್ರೆ 500 ರಿಸರ್ವಾಯರ್ಗಳು ಗೊತ್ತಾತಲ್ಲ. ಸೆಂಟ್ರಲ್ ಗೌರ್ಮೆಂಟ್ದವ್ರು ಎಷ್ಟು ರಿಸರ್ವಾಯರ್ಗಳು ಇದನ್ನು ರೀಡೆವಲಪ್ ಮಾಡತ್ತಾರಂದ್ರೆ 500 ನೆನಪಿರ್ತೈತೆ ರೀ. ಅಮೃತ್ ಸರೋವರ 22 ಬಂದಿತ್ತಲ್ಲ ಒಂದು ಡಿಸ್ಟಿಕ್ ಒಳಗೆ ಎಷ್ಟು ಕೆರೆಗಳನ್ನ ಅಭಿವೃದ್ಧಿ ಮಾಡ್ಬೇಕಂದಿದ್ರೆ. ಓಕೆ ನೆಕ್ಸ್ಟ್ ಇನ್ನೊಂದು ಹೇಳ್ರಿ, ಇದು ಮಹಿಳೆಯರ ಸಲ್ಮಂದ್ ಬಂದಿರ್ತೈತೆ. ಸಿ ಮಾರ್ಟ್ ಅಂತ ಮಾಡ್ತಾರೆ. ಸಿ ಮಾರ್ಟ್ ಎದಕ್ಕೆ ಮಾಡ್ಯಾರ ಹೇಳ್ರಿ? ಸಿ ಮಾರ್ಟ್ ನಮ್ಮಲ್ಲಿ ಹೆಂಗೆ ರೈತ ಮಾಲ್ ಅಂತ ಮಾಡ್ಯಾರ ಅಂತ ಹೇಳಿದ್ವಿ ಕೋಲಾರದಾಗ ಕರೆಕ್ಟಾ. ಸೆಂಟ್ರಲ್ ಗೌರ್ಮೆಂಟ್ದವ್ರು ಸಿ ಮಾರ್ಟ್ ಅಂತ ಮಾಡ್ಯಾರ. ಸಿ ಅಂದ್ರೆ SHE ಅಂತ ಬರ್ತೈತಲ್ಲ. ಎಸ್ ಅಂದ್ರೆ ಸೆಲ್ಫ್, H ಅಂದ್ರೆ ಹೆಲ್ಪ್ ಮುಂದೇನು ನಾನು ಮರ್ತೆ ಎಲ್ಲ ಸೆಲ್ಫ್ ಹೆಲ್ಪ್ ಎಂಟರ್ಪ್ರೈಸಸ್ ಅಂತ ಬರ್ತೈತಿ. ಎಂಟರ್ಪ್ರೈಸ್ ಸೆಕ್ಟರ್ ಸಿ ಮಾರ್ಟ್ ಅಂತ ಬರ್ತೈತಿ. ಈ SHE ಗೊತ್ತಾತಲ್ಲ. SHE ಫುಲ್ ಫಾರ್ಮ್ ಏನಂದ್ರೆ ಎಸ್ ಅಂದ್ರೆ ಸೆಲ್ಫ, H ಅಂದ್ರೆ ಹೆಲ್ಪ್, E ಅಂದ್ರೆ ಎಂಟರ್ಪ್ರೈಸ್. ಇದನ್ನ ಎದಕ್ಕೆ ಮಾಡ್ಯಾರ ಹೇಳ್ರಿ? ಸಿ ಮಾರ್ಟ್ಸ್ ಅಂತ ಮಾಡತ್ತಾರ. ಇದು ಓನ್ಲಿ ಮಹಿಳೆಯರಿಗೆ ಆದ್ಯತೆ ಕೊಟ್ಟಾರೋ ಅಥವಾ ಮಹಿಳೆಯರು ಮತ್ತು ಪುರುಷರಿಗೆ ಕೊಟ್ಟಾರೋ ಏನು ಹೇಳ್ರಿ? ಸಿ ಮಾರ್ಟ್ ಅಂತ. ಇದು ನೆನಪಿಟ್ಕೋರಿ. ಸಿ ಮಾರ್ಟ್ ಅಂದ್ರೆ ನಮ್ಮಲ್ಲಿ ಇದನ್ನು ಲಕ್ಪತಿ ದೀದಿ ಇನಿಷಿಯೇಟಿವ್ ಅತ್ತಿತ್ತು ಸೆಂಟ್ರಲ್ ಗೌರ್ಮೆಂಟ್ದವ್ರು. ಇವು ಸ್ಕೀಮ್ಗಳು ಹೆಂಗಂದ್ರೆ ಹಳಿ ಸ್ಕೀಮ್ ಏನಿರ್ತಾವಲ್ಲ ಅದ್ರ ಇಂಪ್ರೂವ್ಮೆಂಟ್ ಭಾಗನ ಸಿ ಮಾರ್ಟ್ ಹಿಂಗೆ ಅದು ಮಾಡಿರ್ತಾರೆ. ಈ ಸಿ ಮಾರ್ಟ್ ಎದಕ್ಕೆ ಮಾಡ್ಯಾರಂದ್ರೆ ಸಿ ಮಾರ್ಟ್ ಫುಲ್ ಫಾರ್ಮ್ ಏನು ಹೇಳ್ರಿ? ಸಿ ಅಂದ್ರೆ ಏನು? ಸೆಲ್ಫ್ ಹೆಲ್ಪ್ ಎಂಟರ್ಪ್ರೈಸ್. ಸೆಲ್ಫ್ ಹೆಲ್ಪ್ ಎಂಟರ್ಪ್ರೈಸ್ ಅಂದರೆ ಈ ಕರ್ನಾಟಕದಾಗ ಅಕ್ಕ ಕೆಪ್ಪೆ ಅಂತಂದ್ರೆ ಅಕ್ಕ ಕೆಪ್ಪೆದಾಗ ಏನು ಆದ್ಯತೆ ಕೊಟ್ಟರು? ಮಹಿಳೆಯರಿಗೆ ಉದ್ಯೋಗ ಸಿಗ್ಬೇಕು, ಮಹಿಳೆಯರು ತಾವ ಎಂಟರ್ಪ್ರೈಸಸ್ ಆಗ್ಬೇಕಂದಿರು. ಸೇಮ್ ಸೆಂಟ್ರಲ್ದಾಗ ಏನು ಮಾಡ್ರೆ ಸಿ ಮಾರ್ಟ್ ಅಂತ ಇರ್ತಾವೆ. ಈಗ ನಮ್ಮಲ್ಲಿ ಹೆಂಗೆ ವಿಶಾಲ್ ಮಾರ್ಟ್ ಅಂತ ಐತಲ್ಲ ಹಂಗೆ ಸಿ ಮಾರ್ಟ್ ಅಂತ ನೋಡಿರ್ತೀನಿ. ಆ ಸಿ ಮಾರ್ಟ್ದಾಗ ಪೂರ್ತಿ ಮಹಿಳೆಯರ ಓನ್ ಇರ್ತೈತಿ. ಮಹಿಳೆಯರಿಂದ ಅಭಿವೃದ್ಧಿ ಮಾಡಿದ್ದು ಏನು ಬಿಸ್ನೆಸ್ ಇರ್ತೈತಲ್ಲ ಅವ್ರು ಪೂರ್ತಿ ರನ್ ಮಾಡೋದು ಯಾರಂದ್ರೆ ಸಿ ಮಾರ್ಟ್ ಅಂತ ಬರ್ತದೆ. ಸೇಮ್ ನೆನಪಿಟ್ಕೋತೀರಿ. ಸಿ ಮಾರ್ಟ್ ಫುಲ್ ಫಾರ್ಮು ಕೇಳ್ಬೋದು ಅಥವಾ ಸಿ ಮಾರ್ಟ್ ಯಾರಿಗೆ ರಿಲೇಟೆಡ್ ಐತೆ ಅಂದ್ರೆ ಗೊತ್ತಾತಲ್ಲ. ಸಿ ಅಂದ್ರೆ ಫುಲ್ ಫಾರ್ಮ ಸೆಲ್ಫ್ ಹೆಲ್ಪ್ ಎಂಟರ್ಪ್ರೈಸ್ ಯಾರಿಗೆ ಬರ್ತೈತಿದ? ಮಹಿಳೆಯರಿಗೆ. ಲಾಸ್ಟ್ ಇನ್ನೊಂದು ಹೇಳ್ತಾನೆ ನಿಮಾನ್ಸ್ ಅಂತ ಬರ್ತೈತಿ. ನಿಮಾನ್ಸ್ ಎಲ್ಲೈತೆ ಹೇಳ್ರಿ? ಹೆಡ್ ಕ್ವಾರ್ಟರ್
ಬೆಂಗಳೂರು. ಇದು ಭಾರತಕ್ಕೆ ಸಂಬಂಧಿಸಿದ ಒಂದೇ ಮೆಂಟಲ್ ಹೆಲ್ತ್ ನೀವು ಇದನ್ನು ರಿಸರ್ಚ್ ಸೆಂಟರ್ ಐತಿ ಯಾವುದಂದ್ರೆ ನಿಮಾನ್ಸ್. ಇದು ನೆನಪಿಟ್ಕೋರಿ, ಭಾರತಕ್ಕೆ ಸಂಬಂಧಿಸಿದ ಒಂದು ನಾಳೆ ಮತ್ತು ಡಿಮಾನ್ಸ್ ಒಂದು ಐತನಂದ. ಡಿಮಾನ್ಸ್ ಅದು ಹೆಂಗಂದ್ರೆ ಅದ್ರ ಅಂಡರ್ ರಿಜಿಸ್ಟರ್ಡ್ ಇನ್ಸ್ಟಿಟ್ಯೂಟ್ ಅಂತ ಕರೀತಾರೆ. ಬಟ್ ನಿಮಾನ್ಸ್ ನ್ಯಾಷನಲ್ ಲೆವೆಲ್ಗೆ ಇರೋದು ಒಂದು ಐತಿ. ಈಗ ಹೆಂಗೆ ಸುಪ್ರೀಂ ಕೋರ್ಟ್ ಭಾರತಕ್ಕೆ ಒಂದು ಐತಲ್ಲ, ಸೇಮ್ ಅದ್ರದ್ದು ಹೆಂಗೆ ಪ್ರಾದೇಶಿಕ ಕಚೇರಿ ವಿಸ್ತರಣೆ ಮಾಡ್ತಂದಿದ್ರಲ್ಲ, ಬಟ್ ನಿಮಾನ್ಸ್ ಏನು ಮಾಡತ್ತಾರ ಅಂದ್ರೆ ನಿಮಾನ್ಸ್ ಹತ್ತ ಹೊಳ್ಳಿ ಮತ್ತೆ ಈ ಮರಿಯೋ ಅಭಿವೃದ್ಧಿ ಮಾಡ್ಬೇಕಂದ್ರೆ ಎರಡು ಕಡೆ ಇದು ಬಜೆಟ್ನಾಗ ಹೇಳ್ಯಾರ. ಯಾವ ಎರಡು ಕಡೆ ಹೇಳಿ ಇಲ್ಲಿ ನಾಳೆ ಕ್ವಶನ್ ಕೇಳ್ಬೋದು. ಸೌತ್ದಾಗ ಒಂದು ಇಂಡಿಯಾ ಕನ್ಸಿಡರ್ ಮಾಡಿದಾಗ ನಾರ್ತ್ ಸೌತ್ ಅಂತ ಡಿವೈಡ್ ಮಾಡ್ತೀವಲ್ಲ, ನಾರ್ತದಾಗ ಒಂದು ನಿಮಾನ್ಸ್ ಇಲ್ಲ, ಒಂದು ಮೆಂಟಲ್ ಹೆಲ್ತ್ ರಿಸರ್ಚ್ ಇಲ್ಲ. ಮತ್ತು ಹಂಗಂದ್ರೆ ಅಲ್ಲಿ ಹುಚ್ಚಿದ್ದವ್ರು ಎಲ್ಲಿ ಹೋಗ್ತಾರತ್ತಲ್ಲ, ಅಲ್ಲಿ ಮೆಂಟಲ್ ರಿಸರ್ಚ್ದು ಡಾಕ್ಟರ್ ಅಥವಾ ಮೆಡಿಕಲ್ ಇರ್ತಾವೆ. ಬಟ್ ನಿಮಾನ್ಸ್ ಸೆಂಟ್ರ್ ಅತ್ತಿಲ್ಲ. ನಿಮಾನ್ಸ್ ಅನ್ನೋದು ಏನಂದ್ರೆ ಸೆಂಟ್ರಲ್ ಲೆವೆಲ್. ನಿಮಾನ್ಸ್ ಫುಲ್ ಫಾರ್ಮ್ ಹೇಳ್ರಿ ಮೊದಲು. ನಿಮಾನ್ಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್. ನಿಮಾನ್ಸ್ ಅಂತ ಬರ್ತದೆ ಅಲ್ಲ, NIMSH ಅಂತ ಬರ್ತದೆ. ತಡೆಯೋ ನಿಮಾನ್ಸ್ NIMHANS ಅಂತ ಬರ್ತದಲ್ಲ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಸೈನ್ಸಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸ್ ಅಂತ ಬರ್ತದೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸ್ ಅಂತ ಬರ್ತದೆ. ಈ ನಿಮಾನ್ಸ್ ಅನ್ನೋದು ಏನೈತೆ ಅಂದ್ರೆ ಪೂರ್ತಿ ಇಂಡಿಯಾ ಕನ್ಸಿಡರ್ ಮಾಡಿದಾಗ ಒಂದು ಐತೆ ಅಂತ ಹೇಳಿ. ಅದ್ರ ಹೆಡ್ ಕ್ವಾರ್ಟರ್ ಎಲ್ಲೈತಿ? ಬೆಂಗಳೂರಾಗ ಐತಿ. ಇವು ಡಿಮಾನ್ಸ್ ಅದು ಅದಾವ್ರಲ್ಲ, ಅದ್ರ ಅಂಡರ್ ರಿಜಿಸ್ಟರ್ಡ್ ಆಗಿದ್ದು. ಸೇಮ್ ಹಂಗೆ ನಾರ್ತ್ ರೀಸನ್ದಾಗ ಬಂದಾಗ ಒಂದು ನಿಮಾನ್ಸ್ ಇದ್ದಿದ್ದಿಲ್ಲ. ಪ್ರೆಸೆಂಟ್ ಏನು ಮಾಡತ್ತಾರೆ ಅಂದ್ರೆ ನಿಮಾನ್ಸ್ನ ಎಕ್ಸ್ಟೆಂಡ್ ಮಾಡತ್ತಾರೆ ಎರಡು ಪ್ಲೇಸ್ ಒಳಗೆ. ಇದು ಬಜೆಟ್ನಾಗ ಮಂಡನೆ ಮಾಡ್ಯಾರ. ಇವ್ನು ಎರಡು ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ಹೇಳ್ರಿ ಪ್ಲೇಸ್ ಹೇಳಿದ್ದು. ತೇಜ್ಪುರ್ ಒಂದು. ನೆಕ್ಸ್ಟ್ ತೇಜ್ಪುರ್ ಒಂದು ಜಾರ್ಖಂಡದ ಕ್ಯಾಪಿಟಲ್. ರಾಂಚಿ. ಎರಡು ನೆನಪಿಟ್ಕೋ. ರಾಂಚಿ ನಾರ್ತದಾಗ ಒಂದು ಇಲ್ಲ ಅಂತ ಹೇಳತ್ನ. ಸೌತ್ದಾಗ ನಿಮಾನ್ಸ್ ಅಂದ್ರೆ ನಮ್ಮಲ್ಲಿ ಏನು ತಮಿಳ್ನಾಡು, ಆಂಧ್ರ ಪ್ರದೇಶ, ಕೇರಳ ಎಲ್ಲರೂ ಎಲ್ಲಿ ಹೋಗ್ತೀವಿ ಅಂದ್ರೆ ನಿಮಾನ್ಸ್ಗೆ ಹೋಗ್ತೀವಿ. ಈ ನಿಮಾನ್ಸ್ ಎದಕ್ಕೈತಂದ್ರೆ ಮೆಂಟಲ್ ಲೆವೆಲ್ಗೆ. ಈಗ ನಾರ್ತದಾಗ ಇಲ್ಲತ್ತಲ್ಲ, ನಾರ್ತ್ದಾಗ ಸಣ್ಣ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಇರ್ತಾವೆ, ಅಲ್ಲಿ ರಿಸರ್ಚ್ ಮಾಡ್ತಿರ್ತಾರೆ. ಅಲ್ಲಿ ಇರ್ಲಾರ್ದ ಮಷೀನ್ ಎಲ್ಲಿ ಇರ್ತಾವೆ ಅಂದ್ರೆ ಇಲ್ಲಿ ನಿಮಾನ್ಸ್ದಾಗ ಪೂರ್ತಿ ಇಂಡಿಯಾಕ್ಕೆ ಸಂಬಂಧಿಸಿದಂಗೆ ಬಂದ್ರೆ ಇದ್ರೊಳಗೆ ಇರುವಂಥ ತಂತ್ರಜ್ಞಾನ ಬೇರೆ ಎಲ್ಲಿ ಮೆಂಟಲ್ ಹೆಲ್ತ್ ಒಳಗೆ ಬರಂಗಿಲ್ಲ. ಅದಕ್ಕೆ ಇಲ್ಲೇ ಬರ್ತಿರ್ತಾರೆ ನಿಮಾನ್ಸಿಗೆ. ನಿಮಾನ್ಸ್ ಎಲ್ಲೈತಿ? ಬೆಂಗಳೂರಾಗ. ಬಟ್ ನಿಮಾನ್ಸ್ ಹೆಸರ್ಲೇನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸ್ ಇದ ಹೆಸರ್ಲೇನ ಹೊಳ್ಳಿ ಎರಡು ಕಡೆ ಮಾಡತ್ತಾರೆ. ಎಲ್ಲೆಲ್ಲಿ ಹೇಳಿ? ತೇಜ್ಪುರ್ ಮತ್ತು ರಾಂಚಿ. ಇವು ಎರಡು ನಾರ್ತದಾಗ ಬರ್ತಾವಲ್ಲ. ರಾಂಚಿ ಎಲ್ಲಿ ಬತ್ರಿ? ಜಾರ್ಖಂಡ್. ತೇಜ್ಪುರ್ ಎಲ್ಲಿ ಬತ್ತು? ಪಶ್ಚಿಮ ಬಂಗಾಳ, ಅಸ್ಸಾಮ. ಎರಡ್ರಾಗ ಒಂದು ಹೇಳ್ರಿ. ಅಸ್ಸಾಮ್ದಾಗ ಬರ್ತೈತೆ, ನೆನಪಿಟ್ಕೋ. ಅಸ್ಸಾಮ್ದಾಗ ಯಾಕೆ ಮಾಡತ್ತಾರ ಅಂದ್ರೆ ನಾರ್ತ್ ಈಸ್ಟ್ ರೀಸನ್ಗೆ ಒಂದು ಆತ. ಎಲ್ಲಿ ಅಂದ್ರೆ ಅಸ್ಸಾಮ್ದಾಗ ಬರ್ತೈತೆ. ನಾರ್ತ್ ರೀಸನ್ದಾಗ ಬಂದ್ರೆ ಜಾರ್ಖಂಡ್ನಾಗ. ನೆನಪಿರ್ತಾವೆ ನಿಮಾನ್ಸದು. ಎಲ್ಲೆಲ್ಲಿ ಹೇಳ್ರಿ? ತೇಜ್ಪುರ್ ಮತ್ತು ರಾಂಚಿ. ನೆನಪಿರ್ತೈತಲ್ಲ. ಇನ್ನು ಇದನ್ನೊಂದು ಹೇಳ್ಬಿಡ್ರಿ ನೋಡು. ಮೌಂಟೇನ್ ಟ್ರಯಲ್ಸ್ ಬಂದಾಗ ಎಲ್ಲೆಲ್ಲ ಹೇಳಿ 5 ಪ್ಲೇಸ: ಜಮ್ಮು, ಹಿಮಾಚಲ, ಉತ್ತರಾಖಂಡ, ಅರ್ಕು ವ್ಯಾಲಿ ಆದ್ಮೇಲೆ ಪದುಗೈ. ಎಲ್ಲಿ ಬರ್ತೈತೆ ಅಂದ್ರೆ ತಮಿಳ್ನಾಡು, ಕೇರಳ. ನೆಕ್ಸ್ಟ್ ಅದಾದ್ಮೇಲೆ ಟರ್ಟಲ್ ಟ್ರಯಲ್ಸ್ ಬಂದಾಗ ಕರ್ನಾಟಕ, ಕೇರಳ, ಒಡಿಸ್ಸಾ. ಇನ್ನೊಂದು ಯಾವ್ದು ಹೇಳಿ? ಬರ್ಡ್ ವಾಚಿಂಗ್ ಬಂದಾಗ ರೀ ಪುಲಿಕಾಟ್. ಇವು ನೆನಪಿಟ್ಕೋರು ಬಜೆಟ್ನಾಗ. ಇಟ್ಟು ಮತ್ತು ನೆಕ್ಸ್ಟ್ ಕನ್ಸಿಡರ್ ಮತ್ತು ನೆಕ್ಸ್ಟ್ ಆ್ಯಡ್ ಮಾಡಿ ಹೇಳ್ತೀನಿ ಆಮೇಲೆ. ನೆನಪಿರ್ತಾವಲ್ಲ, ಇವು ಬಜೆಟ್ನಾಗ ಬರ್ತಾವ್ರಿ, ಸೆಂಟ್ರಲ್ ಬಜೆಟ್ನಾಗ. ಓಕೆ. ಪಿಕ್ಸಲ್ ಆ್ಯಂಡ್ ಸರ್ವಮ್ ಎ ಅಂತ ನ್ಯೂಸ್ನಾಗ ಇತ್ತು. ಅದಕ್ಕೆ ಪಿಕ್ಸಲ್ ಆ್ಯಂಡ್ ಸರ್ವಮ್ ಎ ನ್ಯೂಸ್ನಾಗ ಇತ್ತು. ಅದಕ್ಕೆ ಏನು ಮಾಡ್ತಂದಾರ? ಸರ್ವಮ್ ಅನ್ನೋದು ಇಂಡಿಯಾದ ಎ ಅಂತ ಹೇಳಿದ್ನಿ. ಸರ್ವಮ ಪಿಕ್ಸಲ್ ಕೂಡ ಏನು ಮಾಡ್ತಂದವು? ಎರಡು ಡಾಟಾ ಸೆಂಟ್ರ್. ಎಲ್ಲಿ? ಪ್ರೈವೇಟ್ ಡಾಟಾ ಸೆಂಟ್ರ್ ಹೇಳಿದ್ದಿಲ್ಲ. ಡಾಟಾ ಸೆಂಟ್ರ್ ಬಾಹ್ಯಾಕಾಶದಾಗ ಒಂದು ಡಾಟಾ ಸೆಂಟ್ರ್ ಮಾಡ್ತಂದಾರ. ಎ ಡಾಟಾ ಸೆಂಟ್ರ್ ಯಾರಂದ್ರೆ ಪಿಕ್ಸಲ್ ಮತ್ತು ಸರ್ವಮ್ ಎ. ಪ್ರೈವೇಟ್ ಡಾಟಾ ಸೆಂಟ್ರ್ ಯಾವ್ದಂದ್ರೆ ಯಾವ್ದು? ಹೆಸರಿನಾಗ ಹೇಳಿದ್ನಲ್ಲೋ, ಸ್ವರ್ಗಕ್ಕೆ ಏನತ್ತೀರಿ? ಹೆವನ್ ಅತ್ತೀವಲ್ಲ. ಹೆವನ್ ಹೆಸರಲ್ಲಿ ಏನು ಕೊಟ್ಟಾರ? ಹೆವನ್ 1 ಅಂತ ಯಾರು ಮಾಡತ್ತಾರ? ಇದು ಪ್ರೈವೇಟ್. ಇವು ಎರಡು ಕನ್ಫ್ಯೂಸ್ ಆಗ್ಬೇಡ್ರಿ. ಬಾಹ್ಯಾಕಾಶದಾಗ ಏನು ಅಂತರಿಕ್ಷ ನಿಲ್ದಾಣ ಅಂತ ಕರಿತೀವಲ್ಲ ಅಂಥದ ಈಗ ಪ್ರೆಸೆಂಟ್ ಇರೋದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂತ ಐತಿ. ಅದ್ರೊಳಗೆ ಎಷ್ಟು ಕಂಟ್ರಿ ಅದಾವೆ? 5 ಕಂಟ್ರಿ ಅದಾವೆ. 5 5 ಕಂಟ್ರಿ ಅದಾವೆ. ಯಾವ ಹೇಳ್ರಿ? CSA ಮತ್ತು ಅಮೇರಿಕಾ. ಹಿಂಗೆ ನೆನಪಿಟ್ಕೋರಿ. ಎರಡು ನಾರ್ತ್ ಅಮೇರಿಕಾದಾಗ ಬಂದಾಗ ಎರಡು, ಅಮೇರಿಕಾ ಮತ್ತು ಕೆನಡಾ. ಅಮೇರಿಕನ್ ಸ್ಪೇಸ್ ಏಜೆನ್ಸಿ. CSA ಅಂದರೆ ಕೆನಡಿಯನ್ ಸ್ಪೇಸ್ ಏಜೆನ್ಸಿ. ಅದರ ಅಪೋಸಿಟ್ ಬಂದಾಗ ಯಾವ್ದಾರು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅಂತ ಬರ್ತೈತೆ. ಅದಾದ್ಮೇಲೆ ಅದ್ರ ಮಗ್ಲ ಬರ್ತೈತೆ ರಷ್ಯನ್ ಸ್ಪೇಸ್ ಏಜೆನ್ಸಿ. ಅದ್ರ ಕೆಳಗ ಜಾಕ್ಸಾ. ಇದು ರಷ್ಯಾದ. ಇದು ಎದಕ್ಕೆ ನ್ಯೂಸ್ನಾಗಿತ್ತು ನೋಡ್ರಿ? ರಷ್ಯಾ ಏನು ಉಕ್ರೇನ್ ಮೇಲೆ ವಾರ್ ಮಾಡಾಗ ಅಮೇರಿಕಾ ದಿಗ್ಬಂಧನ ಹಾಕತ್ತಿತ್ತಲ್ಲ, ಅವಾಗ ರಷ್ಯಾ ಅಂಜಿಕೆ ಹಾಕತ್ತಿತ್ತು ನೋಡು. ನಾವೇನೋ ಫ್ಯೂಯಲ್ ಸಪ್ಲೈ ಬಂದ್ ಮಾಡ್ತೀವಿ ಅಂತೇಳಿ. ಈ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಆರ್ಬಿಟ್ನಾಗ ಓಡ್ತಿರ್ತೈತಿ. ಅದಕ್ಕೆ ಡಿಸೈಲ್ ಬರ್ನ್ ಮಾಡಿ ಏನು ಮಾಡ್ಬೇಕಂದ್ರೆ ಅದನ್ನ ಆರ್ಬಿಟ್ನಾಗ ಇಡಬೇಕು. ರಷ್ಯಾ ಏನು ಹೇಳಿತ್ತಂದ್ರೆ ನಾವು ಡಿಸೈಲ್ ಎಂಜಿನ್ ಬಂದ್ ಮಾಡ್ರಿ ಅಂತೇಳಿ ಅದು ಎಲ್ಲಿ ಬೇಕಾದ್ ಬೀಳ್ಬೋದು ಅಂತ ನಡು ನ್ಯೂಸ್ನಾಗ ಬಂದಿತ್ತು. ಗೊತ್ತಾಯ್ತಲ್ಲ, ಉಕ್ರೇನ್ ರಷ್ಯಾ ವಾರ್ ನಡೆದಾಗ ಹೇಳತ್ತಿದ್ರು ನೋಡು. ಅದಕ್ಕೆ ಇವು ಎಷ್ಟು ಬರ್ತಾವ ಅಂದ್ರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಾಗ 5 ಕಂಟ್ರಿಗಳು ಬರ್ತಾವೆ. ನೆನಪಿಟ್ಕೋರಿ. ಯಾವ ಹೇಳ್ರಿ? ಅಮೇರಿಕಾ, ನಾರ್ತ್ ಅಮೇರಿಕಾದಾಗ ಎರಡು, ಅಮೇರಿಕಾ ಮತ್ತು ಕೆನಡಾ. ಅದಾದ್ಮೇಲೆ ಡೈರೆಕ್ಟ್ ಅದ್ರ ಅಪೋಸಿಟ್ ಬರ್ತಾವೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ರಷ್ಯನ್ ಸ್ಪೇಸ್ ಏಜೆನ್ಸಿ, ಜಾಕ್ಸಾ. ಹಿಂಗೆ ಬರ್ತಾವೆ. ವರ್ಲ್ಡ್ ಮ್ಯಾಪ್ ತೆಗೆದಾಗ ಮೊದಲು ಯುರೋಪಿಯಾ, ಆಮೇಲೆ ರಷ್ಯಾ, ಆಮೇಲೆ ಜಾಕ್ಸಾ ಜಪಾನಿಯನ್ ಸ್ಪೇಸ್ ಏಜೆನ್ಸಿ ಅಂತ ಬರ್ತದೆ. ಇದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ. ಸೇಮ್ ಹಂಗೆ ಚೀನಾ ಸ್ವಂತ ಬಾಹ್ಯಾಕಾಶ ನಿಲ್ದಾಣ ಮಾಡೈತೆ. ಅದು ಯಾವ್ದಂದ್ರೆ ಯಾವ್ದ್ರಿ?
ಟಿಯಾನ್ವೆನ್ ಅದಾತ. ಇವೆರಡು ಏನಂದ್ರೆ ಗೌರ್ಮೆಂಟ್ ಅಂಡರ್ ಅದು, ಅವು ಗೌರ್ಮೆಂಟ್ದವ್ರು ಫಂಡ್ ಕೊಡ್ತಾರೆ ಅದ್ರ ಬಜೆಟ್ನಾಗ. ಈಗ ಏನು ಮಾಡ್ರಿ ಅಂದ್ರೆ ಒಬ್ಬ ಯಾವ ಬಿಲಿಯನಿಯರ್ ಏನು ಮಾಡ್ತಾರೆ ಅಂದ್ರೆ ಪ್ರೈವೇಟಾಗೆ ಬಾಹ್ಯಾಕಾಶ ನಿಲ್ದಾಣ ರೆಡಿ ಮಾಡತ್ತಾರೆ. ಯಾರತ್ ನೋಡ್ರಿ, ಯಾವ ಕಂಟ್ರಿ? US ದಾಗ ಕಂಪ್ನಿ ಯಾವ್ದೈತನ್? ಹೆವನ್ ಇಲ್ಲ, ಯಾವ ಕಂಪ್ನಿ ಐತದ ಹೆವನ್ ಹತ್ತದ ಹೆಸರು ಕೊಟ್ಟಾರ, ಅದ ಕಂಪ್ನಿ ಏನು ಮತ್ತೆ ಸ್ಪೇಸ್ ಎಕ್ಸ್ದವ್ರೆಲ್ಲ ಮಾಡತ್ತಿದ್ದನ್ನ ಹೆವೆನ್ ಹತ್ತು ಬರ್ತೈತಿ ಅದ್ರದ್ದು ವ್ಯಾಸ್ಟ್ ಕಂಪ್ನಿ. ಅದು ಅವ್ರನ್ನ ಕರೆಕ್ಟ್ ವ್ಯಾಸ್ಟ್ ಕಂಪ್ನಿ ಹತ್ತು ಬರ್ತೈತಿ, ಅವ್ರು ಮಾಡತ್ತಾರೆ. ಇದು ನೆನಪಿರ್ತೈತಲ್ಲ, 3 ಬಾಹ್ಯಾಕಾಶದ ಬಗ್ಗೆ ಹೇಳಿನಿ. 2 ಬಂದಾಗ ಏನಂದ್ರೆ ಒಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಬಂದಾಗ 5 ಕಂಟ್ರಿ ಆಯ್ತು. ಆಮೇಲೆ 1 ಕಂಟ್ರಿ ಹೊಂದಿದ ಬಾಹ್ಯಾಕಾಶ ನಿಲ್ದಾಣ ಅಂದ್ರೆ ಚೀನಾದೇ ಯಾವ್ದು ಟಿಯಾನ್ವೆನ್ ಹತ್ತು ಬರ್ತೈತಿ. ಇನ್ನು ಪ್ರೈವೇಟ್ ಬಾಹ್ಯಾಕಾಶ ನಿಲ್ದಾಣ ಬಂದ್ರೆ ಹೆವೆನ್ ಹತ್ತು ಬರ್ತದೆ. ಇದಾದ್ಮೇಲೆ ಇನ್ನು 2 ಬಾಹ್ಯಾಕಾಶ ಸೆಂಟರ್ಗಳು ಹೇಳತ್ನ. ಇವು ಬಾಹ್ಯಾಕಾಶ ನಿಲ್ದಾಣ ಅಂದ್ರೆ ಅಲ್ಲಿ ಹೋಗಿ ರಿಸರ್ಚ್ ಮಾಡ್ಬೋದು. ಬಟ್ ಡಾಟಾ ಸೆಂಟರ್ನಾಗ ಹೋಗಿ ಮನುಷ್ಯ ಇರಂಗಿಲ್ಲ. ಆ ಡಾಟಾ ಸೆಂಟರ್ದಿಂದ ಬರೀ ಎನರ್ಜಿನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳಕ್ಕೆ, ಸೇವ್ ಮಾಡ್ಕೊಳಕ್ಕೆ ಅಷ್ಟ ಬರ್ತದೆ. ಯಾವ್ಯಾವ ಅಂದ್ರೆ ಒಂದು ಸನ್ ಕ್ಯಾಚರ್ ಹತ್ತು ಬರ್ತೈತಿ. ಇದು ಯಾರು ಮಾಡಿದ್ರು? ಗೂಗಲ್ದವ್ರು ಮಾಡಿದ್ದತ್ ಹೇಳಿದ್ವಲ್ಲ, ಸನ್ ಕ್ಯಾಚರ್ ಡಾಟಾ ಸೆಂಟರ್ ಅಂತ ಮಾಡ್ಯಾರ. ಈ ಗೂಗಲ್ದವರು ಡಾಟಾ ಸೆಂಟರ್ ಇರ್ತಾವ್ರಿ, ಸಿ ಅರ್ತ್ ಕೇಬಲ್ನಾಗ ಅದು ಮಾಡಿರ್ತಾರೆ ಈ ಡಾಟಾ ಸೆಂಟರ್ಗಳು. ಅದಕ್ಕೆ ಜಾಸ್ತಿ ಎನರ್ಜಿ ಬೇಕಾಕೈತಿ. ಅದಕ್ಕೆ ಸನ್ ಕ್ಯಾಚರ್ ಅಂದ್ರೆ ಸೂರ್ಯನ ರೇಡಿಯೇಷನ್ಸ್ ಏನು ಬರ್ತಾವಲ್ಲ ಅದನ್ನ ಸಣ್ಣದ ರೇಡಿಯೇಷನ್ ಕ್ಯಾಚ್ ಮಾಡಿ ಅದನ್ನ ಡಾಟಾ ಸೆಂಟರ್ನ ರನ್ ಮಾಡ್ಬೇಕಂತ ಗೂಗಲ್ದವ್ರು ಮಾಡ್ಯಾರ. ಸೇಮ್ ಹಂಗೆ ಇಂಡಿಯಾದವ್ರು ಮಾಡತ್ತಾರೆ. ಯಾವ ಅಂದ್ರೆ ಈಗ ಹೇಳ್ರಿ, ಇಂಡಿಯಾಕ್ಕೆ ಈಗ ಬಂದಿವು ಪಿಕ್ಸೆಲ್ ಮತ್ತು ಸರ್ವಮ್ ಎ ಎತ್ತದವಲ್ಲ, ಇವರು ಎ ಡಾಟಾ ಸೆಂಟರ್ ಬಾಹ್ಯಾಕಾಶದಾಗ ಮಾಡತ್ತಾರೆ. ನೆನಪಿರ್ತಾವಲ್ಲ, 4 ಹೇಳಿದ್ವಿ ಬಾಹ್ಯಾಕಾಶದ ಬಂದಾಗ. ನೆಕ್ಸ್ಟ್ ಇದು ಹೇಳ್ರಿ, ಮೊದಲ ಬಾರಿಗೆ ಶಿಶುಪಾಲನಾ ಕೇಂದ್ರ ಎಲ್ಲಿ ಮಾಡತ್ತಾರ? ಪರಪ್ಪನ ಅಗ್ರಹಾರದಾಗ ಶಿಶುಪಾಲನಾ ಕೇಂದ್ರ ಅಂತ ಮಾಡತ್ತಾರ. ಪರಪ್ಪನ ಅಗ್ರಹಾರ ನೆನಪಿಟ್ಕೋರಿ. ಇದಕ್ಕೆ ಏನಂತ ಹೆಸರು ಕೊಟ್ಟರೆ ಇವು ಕೊಠಡಿಗಳಿಗೆ? ಜ್ಞಾನ ಜ್ಯೋತಿ ಕೇಂದ್ರ ಅಂತ ಕೊಟ್ಟಾರ. ನೆನಪಿಟ್ಕೋರಿ. ಶಿಶುಪಾಲನಾ ಅಂತ ಬಂದ್ರೆ ಶಿಶುಗಳನ್ನ ಏನಿರ್ತಾವಲ್ಲ ಅವ್ರಿಗೆ ಎಜುಕೇಶನ್ ಕೊಡಕ್ಕೆ ಹೇಳಿದ್ವಲ್ಲ. ಇನ್ನೊಂದೇನು ಹೇಳ್ರಿ ಪರಪ್ಪನ ಅಗ್ರಹಾರಕ್ಕೆ ಹೊಸದ? ಜೈಲು ಸುಧಾರಣೆಗೆ ಯಾವ್ದು ಮಾಡ್ಯಾರ ಆಪ್ರೇಷನ್ ಬಜೆಟ್ನಾಗ? ಆಪರೇಷನ್ ಪರಿಶುದ್ಧೀಕರಣ. ಯಾವ ಆಯೋಗ ನೇಮಕ ಮಾಡಿದ್ದರಿ? ರೀಸೆಂಟಾಗಿ ಯಾವ ಆಯೋಗ ನೇಮಕ ಮಾಡ್ಯಾರು? ಆರ್ ಹಿತೇಂದ್ರ ಆಯೋಗ ಅಂತ ಬಂದ್ರು ಜೈಲುಗಳ ಸುಧಾರಣೆ ಮಾಡಕ್ಕೆ. ಇನ್ನೊಂದು ಮಾದಕ ವಸ್ತು ವ್ಯಸನ ಮುಕ್ತ ಕೇಂದ್ರ ಮಾಡ್ಬೇಕಂತ ಎಲ್ಲಿ ಮಾಡ್ಯಾರ? ಪರಪ್ಪನ ಅಗ್ರಹಾರದಾಗ. ಮಹಿಳಾ ಜೈಲ್ ಎಲ್ಲೈತಿ? ಶಿವಮೊಗ್ಗ. ನೆನಪಿಟ್ಕೋ. ರೀಸೆಂಟಾಗಿ ರಣ್ಯಾರಾವ್ ಮೇಲೆ ಯಾವ ಕೇಸ್ದಿಂದ ಹೊರಗೆ ಬಂದ್ರ ಅವ್ರು ಶಿವಮೊಗ್ಗ ಜೈಲ್ನಾಗ ಇದ್ದಿದ್ದಿಲ್ಲ, ಅವ್ರು ಆರೋಪಿ ಹತ್ತಿದ್ರು, ಮళ్ళీ ರಿಟರ್ನ್ ಆದ್ರೆ ಅವ್ರು. ಯಾವೊಂದು ಕೇಸ್ ಇತ್ತು? ಕಾಪಿ ಪೋಸಾ ಆ್ಯಕ್ಟ್ ಯಾವ ಇಯರ್ದಾಗ ಬರ್ತೈತಿ? ಕಾಪಿ ಪೋಸಾ ಕಾಯ್ದೆ 1974ರಾಗ ಯಾವ್ದ್ರ ಅಂಡರ್ ರೂಲ್ಸ್ ವೈಲೇಟ್ ಮಾಡ್ರೆ ಅದು ಅಪ್ಲೈ ಆಕತಿ? ಪೇಮಾ ಅಂತ ಬರ್ತೈತಿ. ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ ಬರ್ತೈತಿ. ಇದನ್ನ ಯಾವ್ದು ರಿಪ್ಲೇಸ್ ಮಾಡಿತ್ತಂದ್ರೆ ಫೆರಾನ್ ರಿಪ್ಲೇಸ್ ಮಾಡಿ ಫೇಮಾ ಅಂತ ಬಂದಿರ್ತೈತಿ. ನೆನಪಿರ್ತಾವಲ್ಲ? ಓಕೆ. ನೆಕ್ಸ್ಟ್ ಹೇಳ್ರಿ, ಇದು ಲಕ್ಕುಂಡಿದ ಆತಲ್ಲ. ತಿಸ್ತಾ ನದಿ ಯೋಜನೆ ಬಂದಾಗ ಯಾವ 2 ಕಂಟ್ರಿ ರೀ? ಬಾಂಗ್ಲಾ, ಭಾರತ ಬರ್ತೈತಿ. ಎಲ್ಲಿ ಹುಟ್ಟತೈತಿ ತಿಸ್ತಾ? ಸಿಕ್ಕಿಂದಾಗ. ನೆನಪಿಟ್ಕೋರಿ. ಸಿಕ್ಕಿಂದಾಗ ಯಾವ್ದು ಬರ್ತೈತೆ ಅಂದ್ರೆ ತಿಸ್ತಾ ನದಿ ಅಂತ ಬರ್ತೈತಿ. ಅದ ತಿಸ್ತಾ ನದಿದು ಎಲ್ಲಿ ವಿವಾದ ನಡೆದೈತೆ ಅಂದ್ರೆ ಯಾವ 2 ಕಂಟ್ರಿ? ಓಕೆ. ಬಿಗ್ ಕ್ಯಾಟ್ ಅಲೈನ್ಸಸ್ ಹೋಸ್ಟ್ ಮಾಡೋ ಕಂಟ್ರಿ ಯಾವ್ದು ಈ ಸರಿ? ಭಾರತ. ಎಷ್ಟು ಅದಾವ ಬಿಗ್ ಕ್ಯಾಟ್ ಅಲೈನ್ಸಸ್ದಾಗ? 7. ಯಾವ 2 ಕಂಡು ಬರಂಗಿಲ್ಲ ಇಂಡಿಯಾದಾಗ? ಪೂಮಾ ಮತ್ತು ಜಾಗ್ವಾರ್. ನೆನಪೈತಲ್ಲ ಬಿಗ್ ಕ್ಯಾಟ್ ಅಲೈನ್ಸಸ್ ಬಂದಾಗ. ಇದನ್ನ ಯಾರು ಇಂಪ್ಲಿಮೆಂಟ್ ಮಾಡ್ತಾರೆ? ಇಂಪ್ಲಿಮೆಂಟ್? NTCA ಅಂತ ಬರ್ತೈತಿ, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಂತೇಳಿ. ಈಗ ಹೇಳಿ ನೋಡು, ಹುಲಿಗಳ ಜನಗಣತಿ ಎಷ್ಟು ವರ್ಷಕ್ಕೊಮ್ಮೆ ಇರ್ತೈತಿ? 4 ವರ್ಷಕ್ಕೊಮ್ಮೆ ಮಾಡ್ತಾರೆ. ಸ್ಟ್ರಿಪ್ ಅಂತ ಬರ್ತೈತಿ. ಇದು ಎದಕ್ಕೆ ಸಂಬಂಧಿಸೈತಿ? ಹುಲಿಗಳ ಅಧ್ಯಯನ. ಆನೆಗಳದಲ್ಲಿ ಸ್ಟ್ರಿಪ್, ಹುಲಿಗಳದ ಅಧ್ಯಯನ ಮಾಡಕ್ಕೆ. ಆನೆಗಳದಲ್ಲಿ ಸ್ಟ್ರಿಪ್ ಅಂತ. ಆನೆ ಅಂತಂದ್ರೆ ಹುಲಿ ಅಂದ್ರೆ ಮೈಕ್ನು ಅದಕ್ಕೆ ಮೈಕ ಆನೆದೊಳಗೆ ಕಾಲರ್ ಕಟ್ತಾರ. ಕಾಲರ್ಗೆ ಅದ ಮೈಕ್ ಅಂತ ಕರಿತಾರೆ. ಅದನ್ನ ಸೆನ್ಸಸ್ ಮಾಡಕ್ಕೆ. ಇದು ಹುಲಿಯೊಳಗೆ ಸ್ಟ್ರಿಪ್ಸ್ ಅಂತ ಎದಕ್ಕೆ ಕರ್ದಾರ ಅಂತ ಹೇಳಿದ್ವಲ್ಲ. ಹುಲಿಗಳನ್ನ ಹೆಂಗೆ ಸೆನ್ಸಸ್ ಮಾಡ್ತಾರ? ಹೆಜ್ಜೆ ಮೇಲೆ. ಇದು ಸ್ಟ್ರಿಪ್ಸ್ ಅಂತ ಎದಕ್ಕೆ ಕೊಟ್ರಂದ್ರೆ ಈ ಸ್ಟ್ರಿಪ್ಸ್ ಏನು ಮಾಡ್ತಿರ್ತದೆ? ಹೆಜ್ಜೆ ಮೇಲೆ ಮಾಡಂಗಿಲ್ಲ. ಈಗ ಒಂದು ಹುಲಿ ಬಂದಲ್ಲಿ ಅದ ಹುಲಿ ಹೊಳ್ಳಿ ರಿಟರ್ನ್ ಬಂದ್ರೆ CCTV ಇರಲ್ದಲ್ಲಿ ಸ್ಟ್ರಿಪ್ಸ್ ಅಂತ ಮಾಡ್ತಾರ. ಪ್ರತಿಯೊಂದು ಹುಲಿ ಇದೆ ನಮ್ಮಲ್ಲಿ. ಹಂಗೆ ಜೀನ್ಸ್ಗಳು DNA ವೇರಿಯೇಷನ್ಸ್ ಇರ್ತಾವಲ್ಲ, ಒಂದು ಹುಲಿ ಮೇಲೆ ಏನು ಪಟ್ಟಿಗಳು ಬರ್ತಾವಲ್ಲ ಅವು ಪಟ್ಟಿಗೆ ಸ್ಟ್ರಿಪ್ಸ್ ಅಂತ ಕರಿತಾರೆ. ಆ ಪ್ರತಿಯೊಂದು ಹುಲಿದ ಸ್ಟ್ರಿಪ್ಸ್ಗಳ್ದ ವೇರಿಯೇಷನ್ಸ್ ಇರ್ತಾವ್ರಿ. ಆ ವೇರಿಯೇಷನ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ಮೊದಲು ಆ್ಯಕ್ಚುಲಿ ಹೆಜ್ಜೆ ಮೇಲೆ ಮಾಡಿದ್ರು ಅವರು. CCTV ಇರಲ್ದಲ್ಲಿ ಹೊಳ್ಳಮುಳ ಅವ ಹುಲಿ ಅಡ್ಡಾಡಿ ಹೆಚ್ಚದಾವ ತಿಳ್ಕೊಂಡಿದ್ರು. ಅದ್ರ ಸಲುವಾಗಿ ಸ್ಟ್ರಿಪ್ಸ್ ಅಂತ ತರ್ತಾರೆ. ನೆನಪಿಟ್ಕೋರು. ಗೊತ್ತಾಗತ್ತಲ್ಲ? ಹುಲಿ ಜನಗಣತಿ ಮಾಡೋರು ಯಾರಂದ್ರೆ NTCA. ಹೇಳ್ರಿ ನೋಡು, ಈಗ ಹುಲಿ ಸಂರಕ್ಷಣಾ ತಾಣ ಕರ್ನಾಟಕದಾಗ ಎಷ್ಟು ಅದಾವ? 5 ಅದಾವ. ಭಾರತದಾಗ ಬಂದಾಗ 59, 58 ಎಲ್ಲಿಗೆ ಬಂದೈತಿ? ಡಾಟಾ ಕರೆಕ್ಟ್ ಹೇಳ್ರಿ, ನಂಗೆ ನೆನಪಿಲ್ಲ. ಮತ್ತು ಪಕ್ಕ ಒಂದು ಲಾಸ್ಟ್ ಸರ್ಚ್ ಮಾಡಿ ಹೇಳ್ರಿ. ಒಡಿಸ್ಸಾದ ಯಾವ್ದು 58ನೇದು ಯಾವ್ದು? ಮಾಧವ್ ಅದಲ್ಲ ಲಾಸ್ಟ್, ಮತ್ತೆ ಎಕ್ಸ್ಟೆಂಡ್ ಆಗಿಲ್ಲಲ್ಲ. 58. ಒಂದು ಹೇಳ್ರು, ಪಕ್ಕ ಹೇಳ್ರಿ. 58 ಲಾಸ್ಟ್? 58 ಅಲ್ಲ, ಯಾವ್ದು ಮಾಧವ್ ಲಾಸ್ಟ್? ಮಾಧವ್ ಎಲ್ಲಿ ಬರ್ತೈತಿ? ಮಧ್ಯಪ್ರದೇಶ. ಅದ ಲಾಸ್ಟ್ ಹುಲಿ ಸಂರಕ್ಷಣೆ. ಮತ್ತು 59 ಆಗಿದ್ರು ಹೇಳ್ರ. ಮತ್ತು ವೇರಿಯೇಷನ್ ಆಗಿಲ್ಲಲ್ಲ. 58 ಅದಾವಲ್ಲ ಪಕ್ಕ. 58 ಹುಲಿ ಸಂರಕ್ಷಣಾ ತಾಣಗಳು. ಇವು ಹುಲಿ ಸಂರಕ್ಷಣಾ ತಾಣ ಕೊಡೋರು ಯಾರು? ಅಪ್ರೂವಲ್ NTCA ಬರ್ತೈತಿ. ಹುಲಿ ಜನಗಣತಿ ಮಾಡೋರು ಯಾರಂದ್ರೆ NTCA. NTCAದ ಹೆಡ್ ಕ್ವಾರ್ಟರ್ ಬಂದ್ರೆ ದಿಲ್ಲಿದಾಗ ಇರ್ತೈತಿ. ಯಾವ ಇಯರ್ದಾಗ ಬರ್ತೈತಿ NTCA?
2005 ನೆನಪಿಟ್ಕೋರಿ. ಎಮ್ ಸ್ಟಿಪ್ಸ್ ಬಂದ್ರೂ ಯಾವ್ದಕ್ಕೆ ಬರ್ತೈತೆ ಅಂದ್ರೆ ಹುಲಿಗೆ ಸಂಬಂಧಿಸಿದ ಪ್ರಾಜೆಕ್ಟ್ ಟೈಗರ್ ಯಾವಾಗ ಬರ್ತೈತಿ 1973ದಾಗ ಹುಲಿಗಳದ ಇದನ್ನ ಏನು ಪ್ರಾಜೆಕ್ಟ್ಗೆ ಏನತ್ತಿ ಪ್ರಾಜೆಕ್ಟ್ ಟೈಗರ್ ಅಂತ ನೆನಪಿಟ್ಕೊರಿ. ನೆಕ್ಸ್ಟ್ ಇದು CPO ಪೋರ್ಟಲ್ ಅಂತ ಲಾಂಚ್ ಮಾಡ್ಯಾರ ಇದೇ ತಿಂಗಳಾಗ. ಎದಕ್ಕೆ ಮಾಡ್ಯಾರ ಹೇಳ್ರಿ CPO ಪೋರ್ಟಲ್? ಸೆಂಟ್ರಲ್ ಪ್ರಭಾರಿ ಆಫೀಸರ್ ಯಾರು ಲಾಂಚ್ ಮಾಡ್ತಾರೆ ಈ ಪೋರ್ಟಲ್? ನೀತಿ ಆಯೋಗದಾರ ನೆನಪೈತಲ್ಲ CPO ಸೆಂಟ್ರಲ್ ಪ್ರಭಾರಿ ಆಫೀಸರ್. ಅದ್ರದ್ದು 2 ಇನಿಷಿಯೇಟಿವ್ ಹೇಳಿದ್ವಿ ಯಾವ ADB ಮತ್ತು ABP ಬರ್ತರ್ತದೆ. ADB ಅಂದರೆ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್, ADP ಅಂತ ಕರಿತೀವಿ. ಅದಕ್ಕೆ ಎಷ್ಟು ಡಿಸ್ಟ್ರಿಕ್ಟ್ಗಳು ಕನ್ಸಿಡರ್ ಮಾಡಿದ್ರು? 112. ಎಷ್ಟು ಇದನ್ನು ಸ್ಟ್ರಾಟರ್ಜಿ ಏನಿತ್ತು ಫಾರ್ಮುಲಾ? 3C ಹೇಳ್ರಿ. ಕನ್ವರ್ಜೆನ್ಸ್, ಕೊಲಾಬ್ರೇಷನ್, ಕಾಂಪಿಟೇಷನ್ ಆತ. ನೆಕ್ಸ್ಟ್ ಆಮೇಲೆ ಬ್ಲಾಕ್ ಪ್ರೋಗ್ರಾಮ್ದಾಗ ಬಂದಾಗ ಎಷ್ಟು ಬರ್ತಾವೆ? 500 ನೆನಪದಾವಲ್ಲ. ಇದನ್ನ ಯಾರು ಲಾಂಚ್ ಮಾಡ್ತಾರಂದ್ರೆ ನೀತಿ ಆಯೋಗದ CEO ಯಾರದಾರ ಪ್ರೆಸೆಂಟ? ನಿಧಿ ಚಿಬ್ಬಾರ CEO, ವೈಸ್ ಚೇರ್ಮನ್ ಅಶೋಕ್ ಲೆಹರಿ ಚೇರ್ಮನ್, ಪ್ರಧಾನ ಮಂತ್ರಿ ಇರ್ತಾರೆ. ನೀತಿ ಆಯೋಗ ಯಾವ ಇಯರ್ದಾಗ ಬರ್ತೈತಿ? ಯಾವ್ದನ್ನ ರಿಪ್ಲೇಸ್ ಮಾಡಿ ಬರ್ತೈತಿ? ಯೋಜನಾ ಆಯೋಗ ಅಂತ ಇರ್ತೈತಲ್ಲ. ಇದು ಯೋಜನಾ ಆಯೋಗ ಮತ್ತು ನೀತಿ ಆಯೋಗ ಡಿಫ್ರೆನ್ಸ್ ಏನಂದ್ರೆ ನೀತಿ ಆಯೋಗ ಬರೀ ಏನು ಮಾಡ್ತೈತೆ ಅಂದ್ರೆ ನಮ್ಮಲ್ಲಿ ಏನರ ಇಂಪ್ಲಿಮೆಂಟ್ ಮಾಡೋದು ಹೇಳ್ತೈತಿ. ಬಟ್ ಯೋಜನಾ ಆಯೋಗ ಏನು ಮಾಡ್ತಿದ್ದಾರೆ ಸ್ವಂತ ಇಂಪ್ಲಿಮೆಂಟ್ ಮಾಡಕ್ಕೆ ಹೋಗ್ಯತ್ತು. ಇದಕ್ಕೆ ಡಿಫ್ರೆನ್ಸ್ ಇದೆ. ಯೋಜನಾ ಆಯೋಗನ ರಿಪ್ಲೇಸ್ ಮಾಡಿದ್ದೆ ಯಾವುದಂದ್ರೆ ನೀತಿ ಆಯೋಗದ ಯಾವಾಗ ನೀತಿ ಆಯೋಗ ಆದಾನ ಹಿಡಿದ ಚೇರ್ಮನ್ ಯಾರು ಇರ್ತಾರಂದ್ರೆ ಪ್ರಧಾನಮಂತ್ರಿನೇ ಇರ್ತಾರೆ. ಅವ್ರು ಅದಾರಲ್ಲ ಅವಾಗ ಹಿಡಿದ ಮೋದಿನ. ವೈಸ್ ಚೇರ್ಮನ್ ಫಸ್ಟ್ ಯಾರಿದ್ರು? ಅರವಿಂದ್ ಪನಗಾರಿಯಾ. ಏನದಾರ ಈಗ ಅರವಿಂದ್ ಪನಗಾರಿಯಾ? ಈಗ ಹೇಳ್ರಿ ಏನದಾರಂದ್ರೆ ಹಣಕಾಸು. ಎಷ್ಟನೇ ಹಣಕಾಸು ಆಯೋಗ? ಎಲ್ಲಿಂದ ಎಲ್ಲಿಗೆ ಇಯರ? 26ರಿಂದ 31. ಈಗ ಹೇಳಿ ನೋಡೋಣ ಆಸ್ಪಿರೇಷನಲ್ ಬ್ಲಾಕ್ ಪ್ರೋಗ್ರಾಮ್ ಒಳಗೆ ಎಷ್ಟು ಸ್ಟೇಟ್ಗಳು ಕನ್ಸಿಡರ್ ಮಾಡ್ಯಾರ? 27. ಯಾವ ಸ್ಟೇಟ್ ಇಲ್ಲ? ಗೋವಾ ಇಲ್ಲ. ಎಷ್ಟು ಯೂನಿಯನ್ ಟೆರಿಟರಿಗಳು ಕನ್ಸಿಡರ್ ಮಾಡ್ಯಾರ? 4 ಯಾವ ಇಲ್ಲ? ಚಂಡೀಗಢ, ಡೆಲ್ಲಿ, ಲಕ್ಷದ್ವೀಪ, ಪುದುಚೇರಿ. ಇವು ಎದ್ರೊಳಗೆ ಇಲ್ಲ ಅಂದ್ರೆ ಆಸ್ಪಿರೇಷನಲ್ ಬ್ಲಾಕ್ ಪ್ರೋಗ್ರಾಮ್ ಒಳಗೆ ಇಲ್ಲಿ ಯಾವ ಪ್ಲೇಸ ಕನ್ಸಿಡರ್ ಮಾಡಿಲ್ಲ. ಯಾವ ಪೋರ್ಟಲ್ ಮಾಡ್ಯಾರ ಅಂದ್ರೆ ನೀತಿ ಆಯೋಗದವ್ರು ರೀಸೆಂಟಾಗಿ CPO. ಮತ್ತು ಅದನ್ನು ಹಾರು ಬರ್ತಿಲ್ಲ ಅಂದ್ರೆ CPO ಪೋರ್ಟಲ್. CPO ಫುಲ್ ಫಾರ್ಮ್ ಬಂದಾಗ ಸೆಂಟ್ರಲ್ ಪ್ರಭಾರಿ. ವೆರಿ ಗುಡ್. ನೆಕ್ಸ್ಟ್ ಇದು ಹೇಳ್ರಿ ನೋಡು ಅಪ್ನಿಯಾ ಟೆಸ್ಟ್. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ರಿವ್ಯೂ ಮಾಡಂದಿದ್ರೆ ಅಪ್ನಿಯಾ ಟೆಸ್ಟ್ ಇದಕ್ಕೆ ಸಂಬಂಧಿಸಿ ಐತಿ ನೆನಪಿಟ್ಕೋರಿ. ಸುಪ್ರೀಂ ಕೋರ್ಟ್ದು ಮೇನ್ ಬರ್ತಾವೆ ನೋಡ್ರಿ. ರೀಸೆಂಟಾಗಿ ಏನು ಮಾಡಿದ್ರೆ ಇಂಡಿಯಾದಾಗ ಫಸ್ಟ್ ಟೈಮ್ ಇವು ಏನು ಸ್ಟ್ರೇಟ್ ಡಾಗ್ಸ್ ಇರ್ತಾವಲ್ಲ, ಸ್ಟ್ರೇ ಡಾಗ್ಸ್ ಅಂತ ಕರಿತೀವಿ, ಬೀದಿ ನಾಯಿಗಳು, ಅವ್ರಿಗೆ ಮರು ವಾಸಸ್ಥಳ ಕಲ್ಪಿಸಂದಿದ್ರು. ಅದರೊಳಗೆ ಅಳವಡಿಸಿಕೊಂಡಿದ್ದು ಮೊದಲ ರಾಜ್ಯ ಯಾವುದಂದ್ರೆ ರಾಜಸ್ಥಾನ್. ಇದು ನೆನಪಿಟ್ಕೋರಿ. ಇದು ಸುಪ್ರೀಂ ಕೋರ್ಟ್ ಆರ್ಡರ್. ಅದಾದ್ಮೇಲೆ ಸುಪ್ರೀಂ ಕೋರ್ಟ್ದವ್ರು ಪಾಶ್ ಆ್ಯಕ್ಟ್ ಅಪ್ಲೈ ಆಗಂಗಿಲ್ಲ ಅಂತ ಹೇಳ್ತಾರೆ. ಯಾವ ಒಂದು ಸ್ಥಳದಾಗ ಅಪ್ಲೈ ಆಗಂಗಿಲ್ಲ ಅಂದರು ಇದು ಹೇಳ್ತಾರೆ ಸುಪ್ರೀಂ ಕೋರ್ಟ್ದವ್ರು. ಇದನ್ನ ಏನಂತಾರ ಪಾಶ್ ಆ್ಯಕ್ಟ್ ಅಪ್ಲೈ ಆಗಂಗಿಲ್ಲ ಅಂದಾರೆ ಯಾವ ಒಂದು ಸ್ಥಳದಾಗ. ಪಾಶ್ ಎದಕ್ಕೆ ತರ್ತಾರೆ ಹೇಳ್ರಿ? ಪ್ರಿವೆನ್ಷನ್ ಆಫ್ ಸೆಕ್ಸುವಲ್ ಹರಾಸ್ಮೆಂಟ್ ಅಗೇನೆಸ್ಟ್ ವುಮೆನ್ ಆಟ್ ವರ್ಕ್ ಪ್ಲೇಸ್. ಎಲ್ಲರ ಕೆಲಸ ಮಾಡೋ ಸ್ಥಳಗಳೊಳಗೆ ಮಹಿಳೆಯರಿಗೆ ಏನಾರ ಲೈಂಗಿಕ ದೌರ್ಜನ್ಯ ಮಾಡ್ತಿದ್ರು ಅಂತೇಳಿ ಅಂಥವ್ರು ಅಗೇನೆಸ್ಟ್ ಯಾವ ಕಾಯ್ದೆ ಅಪ್ಲೈ ಆಕತ್ತೆ? ಹೆಂಗೆ ಪೋಕ್ಸೋ 18 ಕೆಳಗಿನವ್ರಿಗೆ ಅಪ್ಲೈ ಆಕತ್ತಲ್ಲ, ಸೇಮ್ ಹಂಗೆ ಮಹಿಳೆಯರು ಕೆಲಸ ಮಾಡೋ ಸ್ಥಳದಾಗ ಪ್ರಮೋಷನ್ ಸಲ್ಬಂಧ ಆಗಲಿ ಅಥವಾ ಕೆಲಸದಿಂದ ತೆಗೆದೋಗಿತ್ತನ ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಿರ್ತಾರಲ್ಲ, ಅಂಥದ್ರ ಸಲ್ಬಂಧ ಯಾವ್ದು ಕಾಯ್ದೆ ಐತೆ ಅಂದ್ರೆ ಪಾಶ್ ಕಾಯ್ದೆ ಐತಿ. ಯಾವ ಇಯರ್? 2013 ಬರ್ತೈತೆ ರೀ. ಅದು ಯಾವ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಡ್ತಿ ಯಾವುದ್ರೊಳಗೆ ಅಪ್ಲೈ ಆಗಂಗಿಲ್ಲ ಅಂದರು? ಇನ್ಸ್ಟಿಟ್ಯೂಟ್ನಾಗ, ಕಾಲೇಜ್ನಾಗ ಅಥವಾ ಇವು ಏನು ರಾಜಕೀಯ ಸಂಘಟನೆಗಳಿರ್ತಾವೆ ಅದ್ರೊಳಗೆ ಅಂದ್ರೆ ರಾಜಕೀಯ ಸಂಘಟನೆಗಳು. ಈಗ BJP ಕಾರ್ಯಾಂಗ ಇರ್ತೈತಿ ಅಥವಾ ಇದು ನಮ್ಮಲ್ಲಿ ಯಾವ್ದು ಬರ್ತೈತೆ ಅಂದ್ರೆ KPCC ಬರ್ತೈತಲ್ಲ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಂತೇಳಿ. ಇಂಥ ಸ್ಥಳದಾಗ ಎಲ್ಲರ ಸೆಕ್ಷುವಲ್ ಹರಾಸ್ಮೆಂಟ್ ಅಂತೇಳಿ ಪಾಶ್ ಆ್ಯಕ್ಟ್ ಅಪ್ಲೈ ಮಾಡಂದ್ರೆ ಆಗಂಗಿಲ್ಲ. ನೆನಪಿಟ್ಕೋರಿ. ಇದು ಸುಪ್ರೀಂ ಕೋರ್ಟ್. ನೆಕ್ಸ್ಟ್ ಇದು ಪೋಕ್ಸೋ 2012 ಬರ್ತೈತೆ. ಅದಕ್ಕೂ ಒಂದು ಸುಪ್ರೀಂ ಕೋರ್ಟ್ ಕ್ಲಾಸ್ಗಳು ಆ್ಯಡ್ ಮಾಡ್ತಾರೆ. ಯಾವ ಎರಡು? ರೋಮಿಯೋ ಜೂಲಿಯಟ್ ಕ್ಲಾಸ್ನ ಯಾವ ಒಂದು ಕಾಯ್ದೆಗೆ ಅಪ್ಲೈ ಮಾಡ್ಯಾರತ್ತು ಕೇಳ್ಬೋದು ಅಥವಾ ಎದಕ್ಕೆ ಮಾಡ್ಯಾರದು ಗೊತ್ತಾತಲ್ಲ. ಓಕೆ. ನೆಕ್ಸ್ಟ್ ಇದು ಹೇಳ್ರಿ, ಈ ರೀಸೆಂಟಾಗಿ ಒಂದೇ ಮಾತರಂ ಅದು ಇನ್ಸಲ್ಟ್ ಮಾಡಿರತ್ತೇಳಿ ಅದೊಂದು ಅಫೆನ್ಸ್ ಅಂತ ಹೇಳಿದ್ರಿ. ಯಾವ ಆ್ಯಕ್ಟ್ ಪ್ರಕಾರ? ಕಾಯ್ದೆ ಪ್ರಕಾರ. ಯಾವ್ದು? ನ್ಯಾಷನಲ್ ಹಾನರರಿ ಆ್ಯಕ್ಟ್. ಯಾವ ಇಯರ್? 1971. ನೆನಪಿಟ್ಕೋರಿ. ಇವು ಎದಕ್ಕೆ ನೆನಪಿಟ್ಕೋರಿ ಅಂದ್ರೆ ಒಂದೇ ಮಾತರಂ ರಿಲೇಟೆಡ್ ಬಂದಾಗ VM ಫ್ರೇಮ್ಸ್ ಯಾವ ಮಿನಿಸ್ಟ್ರಿದವ್ರು ತರ್ತಾರ? ಯಾವ ಮಿನಿಸ್ಟ್ರಿ ಎದಕ್ಕೆ ತರ್ತಾರೆ VM ಫ್ರೇಮ್ಸ? ಯಾಕಂದ್ರೆ ಈ ಒಂದೇ ಮಾತರಮ್ದು ಡಿಬೇಟ್ ಸಂಬಂಧ ಪಶ್ಚಿಮ ಬಂಗಾಳದಾಗ BJP ಬಂದಾಯ್ತು ಹೇಳ್ತಾರೆ. ಯಾಕಂದ್ರೆ ಒಂದೇ ಮಾತರಂ ಬರ್ದವ್ರು ಯಾರ್ರಿ? ಬಂಕಿಮ್ ಚಂದ್ರ ಚಟರ್ಜಿ. ಎಲ್ಲವ್ರು ಪಶ್ಚಿಮ ಬಂಗಾಳದವ್ರು. 150 ವರ್ಷ ಆಗೈತೆ. ಅದ್ರದ್ದು ಹೆವಿ ಡಿಬೇಟ್ ಮಾಡಿದ್ರಲ್ಲ, ಅದ್ರ ರಿಲೇಟೆಡ್ ಏನು ಬೇಕಾದ VM ಫ್ರೇಮ್ಸ್ ಬಂದಾಗ ಅದ್ರ ಸಂಬಂಧ ಮಿನಿಸ್ಟ್ರಿ ಆಫ್ ಕಲ್ಚರ್ದವ್ರು ಮಾಡ್ತಾರೆ. ಏನು ಮಾಡ್ತಾರೆ ಅದ್ರೊಳಗೆ? ಅದೇ ಒಂದೇ ಮಾತರಂ ರಿಲೇಟೆಡ್ ಅದ್ರ ಸ್ಲ್ಯಾಂಜ್ದಂದು ಹಾಡ್ದಂದು ಏನಪ್ಪ ಮೂವಿ ಮಾಡ್ತಾರಲ್ಲ ಅವ್ರಿಗೆ ಅಲೋ ಮಾಡಕ್ಕೆ VM ಫ್ರೇಮ್ಸ್. ಈ ಸರಿ ನಮ್ದು ಸ್ತಬ್ಧ ಚಿತ್ರಗಳಾಗಿದ್ವಲ್ಲ, ಆ ಸ್ತಬ್ಧ ಚಿತ್ರಕ್ಕೂ ಏನು ಥೀಮ್ ಇತ್ತಂದ್ರೆ
ಈಗ ಈ ಒಂದೇ ಮಾತರಂ ಸ್ತಬ್ಧ ಚಿತ್ರ ಗಣರಾಜ್ಯೋತ್ಸವದಾಗ ಏನು ಮಾಡ್ತಾರಂದ್ರೆ ರಾಜಪಥ್ ಇದ್ದಿದ್ದು ರೀನೇಮ್ ಮಾಡಿ ಕರ್ತವ್ಯ ಪಥತ್ ಮಾಡ್ಯಾರ. ಅಲ್ಲಿ ಆನೆಗಳ ಕುದುರೆಗಳ ತೊಗೊಂಡು ಏನು ಸ್ತಬ್ಧ ಚಿತ್ರಗಳನ್ನ ಒಯ್ತಿರ್ತಾರಲ್ಲ ಆ ಸ್ತಬ್ಧ ಚಿತ್ರಗಳನ್ನ ನಿರ್ಮಾಣ ಮಾಡ್ಬೇಕಂದ್ರೆ ಪ್ರತಿ ವರ್ಷ ಒಂದು ಥೀಮ್ ಕೊಡ್ತಾರೆ. ಆ ಥೀಮ್ ರಿಲೇಟೆಡ್ ಈಗ ನಾವು ಧಾರವಾಡ ಪೇಡ ಮಾಡೋದು ಹೋಗಿ ನಾವು ಸ್ತಬ್ಧ ಚಿತ್ರ ಮಾಡ್ತೀವಿ ಅಂದ್ರೆ ನಡೀತೈತನಲ್ಲಿ ಇಟ್ಕೊಳಂಗಿಲ್ಲ ಅವ್ರು ನಡೀತಾರೆ. ಅದ್ರ ಸಲ ಮಂದಿ ಏನು ಮಾಡ್ತಾರೆ ಅಂದ್ರೆ ಒಂದು ಥೀಮ್ ಕೊಟ್ಟಿರ್ತಾರೆ. ಈ ಸರಿ ಥೀಮ್ ಏನು ಕೊಟ್ರೆ ಅಂದ್ರೆ 150 ಸೆಲೆಬ್ರೇಷನ್ ಆಫ್ ಒಂದೇ ಮಾತರಂ ಅಂತ ಕೊಟ್ಟರೆ ಈ ಒಂದೇ ಮಾತರಂ ರಿಲೇಟೆಡ್ ಒಂದೇ ಮಾತರಂ ಸಂಬಂಧಪಟ್ಟಂತಾದ ಸ್ತಬ್ಧ ಚಿತ್ರ ನಿರ್ಮಾಣ ಮಾಡ್ಬೇಕು. ಅದ್ರ ರಿಲೇಟೆಡ್ ಇರ್ಬೇಕು. ಅದ ಥೀಮ್ ಮೇನ್. ಆ ಥೀಮ್ ಇಟ್ಕೊಂಡಿರ್ಬೇಕು. ಅದು ಏನೋ ಸ್ತಬ್ಧ ಚಿತ್ರ ನಿರ್ಮಾಣ ಮಾಡ್ರು ಅದ್ರ ರಿಲೇಟೆಡ್ ಇದೇ ಇರ್ಬೇಕು. ಅದ ಥೀಮ್ನ ಹೈಲೈಟ್ ಮಾಡಿರ್ತಾರೆ. ಅಂಥದ್ರೊಳಗೆ ಇದು ನೆನಪಿಟ್ಕೋರಿ ಥೀಮ್ ಬಂದ್ರೆ ಅದು. ಆಮೇಲೆ ಟಾಪ್ ಸ್ತಬ್ಧ ಚಿತ್ರಗಳು ಯಾವ 3 ಅದು ಅಂದ್ರೆ ಈಗ ಹೇಳ್ರಿ ನೀನು ಹೇಳಿದ್ದಿಲ್ಲಲ್ಲ ಮಹಾರಾಷ್ಟ್ರ, ನೆಕ್ಸ್ಟ್ ಜಮ್ಮು ಕಾಶ್ಮೀರ, ಕೇರಳ. ಮಹಾರಾಷ್ಟ್ರ ಜಮ್ಮು ಇವೇನು ಟ್ರ್ಯಾಂಗಲ್ ಆಗಲಿ ಏನೂ ಆಗಲಿ ಇವು ಇರಲಿ. ಮಹಾರಾಷ್ಟ್ರ, ಜಮ್ಮು ಕಾಶ್ಮೀರ, ಕೇರಳ. ಮಹಾರಾಷ್ಟ್ರದಿಂದ ಯಾವ್ದು ಗಣೇಶೋತ್ಸವ. ಅವನು ನೆನಪಿಟ್ಕೋರಿ. ಮತ್ತು ಯಾವನ್ನ ರೆಪ್ರೆಸೆಂಟ್ ಮಾಡಿರ್ತಾವ ಅಂತೇಳಿ ಗಣೇಶೋತ್ಸವ. ಮತ್ತು ಇಲ್ಲೆಲ್ಲಿ ಒಂದೇ ಮಾತರಂ ಬತ್ತಂದ್ರೆ ಆ ಥೀಮ್ ಅದೇ ಇರ್ತೈತಿ. ಏನಂದ್ರೆ ಒಂದೇ ಮಾತರಂ ರಿಲೇಟೆಡ್ ಥೀಮ್ ಇರ್ತೈತಲ್ಲ ಆ ಹಾಡ್ದಂದು ಒಂದರ ಸ್ಲ್ಯಾಂಗ್ ಅದ್ರಾಗ ಯೂಸ್ ಮಾಡಿರ್ತಾರೆ. ಅದಕ್ಕೆ ಗಣೇಶೋತ್ಸವ ಯಾವುದಂದ್ರೆ ಮಹಾರಾಷ್ಟ್ರದಿಂದ. ಸೆಕೆಂಡ್ ಜಮ್ಮು ಕಾಶ್ಮೀರದಿಂದ ಯಾವ್ದ್ರಿ ಕರಕುಶಲ ವಸ್ತುಗಳು, ಫೋಕ್ ಡಾನ್ಸಸ್ ಮತ್ತು ಕರಕುಶಲ ವಸ್ತುಗಳು. ಜಮ್ಮು ಕಾಶ್ಮೀರದ ಏನು ಈ ಜಮ್ಮು ಕಾಶ್ಮೀರದಾಗ ಯಾವುದಾದ ಕುದುರೆ ಏನು ಕುದುರೆ ಏನು ಹಾಡು ಅದು ಯಾವುದೋ ಶಾಲ್ ಮಾಡ್ತಿದ್ರಲ್ಲ, ಯಾವ ಶಾಲ್ ನ್ಯೂಸ್ನಾಗ ಬರ್ತದೆ ಯಾವ್ದು ಪಾಸ್ಮಿನಾ ಶಾಲ್ ಅಲ್ಲ, ಅದು ಯಾವ್ದು ಕುರಿದಿಂದ ತೆಗಿತಿರಲ್ಲ ಅದು ಜಮ್ಮು ಕಾಶ್ಮೀರಿನಾಗ. ಇಂಥವೇನು ಫೋಕ್ ಮೇಕೆ. ಮೇಕೆ ಅಂದ್ರೆ ಆಡಾಕತ್ತೆ ಕುರಿ ಅಂದ್ರೆ ಮೇಕೆ. ಸಿಪ್ ಅಂದ್ರೆ ಕುರಿ ಹಾಕತ್ತೆ. ಕರೆಕ್ಟ್. ಮೇಕೆಯಿಂದ ತಕ್ಕೋತಿದ್ರಲ್ಲ ಯಾವುದೊಂದಿಪ್ಪ ಅದ ಪಾಸ್ಮಿನಾ ಶಾಲ್ ಅಂತ ಬರ್ತದೆ. ಅದು ಜಮ್ಮು ಕಾಶ್ಮೀರದ. ಇಂಥವ್ರು ರಿಲೇಟೆಡ್ದು ಏನು ಅವ್ರದ್ದು ಪ್ರಾದೇಶಿಕವಾಗಿ ಟ್ರೆಡಿಷ್ನಲ್ ಅದಲ್ಲ ಅವ್ನು ರೆಪ್ರೆಸೆಂಟ್ ಮಾಡಿದ್ದು ಅದು 2ನೇ ಟ್ಯಾಬ್ಲೋ ಆಗಿ ಸಿಕ್ಕೈತಿ. 3rd ಟ್ಯಾಬ್ಲೋ ಯಾವ್ದು ವಾಟರ್ ಮೆಟ್ರೋ ಪ್ಲಸ್ 100% ಡಿಜಿಟಲ್ ಲಿಟ್ರಸಿ ಅಂತ ಕರಿತಾರಲ್ಲ ಇದನ್ನ ರೆಪ್ರೆಸೆಂಟ್ ಮಾಡೋ 3 ನೆನಪಿರ್ತಾವಲ್ಲ. ಒಂದೇದು ನೋಡ್ರೆ ಸ್ತಬ್ಧ ಚಿತ್ರ ರಿಲೇಟೆಡ್ ಕೇಳಿದಾಗ ಏನು ಥೀಮ್ ಇತ್ತಂದ್ರೆ ಬಾವುಲ್ ಹೋಗಿ 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 ಎದ್ದು ಬಂತು ಅಂದ್ರೆ ಚಲೋ ಇತ್ತಂದ್ರೆ ಹೇಳ್ರಿ. ಇದು ಥೀಮ್ ಏನಿತ್ತ ಒಂದೇ ಮಾತರಂ ರಿಲೇಟೆಡ್ ಥೀಮ್ ಇತ್ತು. 150 ಸೆಲೆಬ್ರೇಷನ್ ಆಫ್ ಒಂದೇ ಮಾತರಂ ಯಾವ ಇಯರ್ದಾಗ 1875ದಿಂದ 2025 150 ಇಯರ್ಸ್ ಆತ. ಯಾರು ಬರ್ದಿದ್ದ ಯಾವ ಬುಕ್ನಾಗ ಇವು ನೆನಪದವಲ್ಲ ಎಲ್ಲ. ಅದಾದ್ಮೇಲೆ ಈಗ ಅದು ಟ್ಯಾಬ್ಲೋ ಬಂದಾಗ ಅದು ಥೀಮ್ಲೇ ಐತಲ್ಲ ಆ ಟ್ಯಾಬ್ಲೋದಾಗ ಟಾಪ್ 3 ಟ್ಯಾಬ್ಲೋ ಹೇಳ್ರಿ ಬಡ ಬಡ. ಮಹಾರಾಷ್ಟ್ರದಿಂದ ಏನ್ರಿ ಜಮ್ಮು ಕಾಶ್ಮೀರದಿಂದ ಶಾಲಾ. ಆಮೇಲೆ ಇದರದಿಂದ ಓಕೆ ವಾಟರ್ ಮೆಟ್ರೋ ಮತ್ತು ಡಿಜಿಟಲ್ ಲಿಟ್ರಸಿ ಒಂದೈತತ್ತಾರಲ್ಲ ಅದ್ರ ಸಲ್ಮಂದ್ ನೆನಪಿಟ್ಕೋರು ಅದನ್ನು. ನೆಕ್ಸ್ಟ್ ಇದು ಹೇಳ್ರಿ ಮೋದಿ ತತ್ವಾತೆಯಲ್ಲಿ ಯಾವ ಯೂನಿವರ್ಸಿಟಿ ಒಳಗೆ ಯೂಸ್ ಮಾಡ್ಕೊಳತ್ತಾರ ಗುಜರಾತ್ನಾಗ. ಮೋದಿ ತತ್ವ ಯಾವುದೋ ಒಂದು ಯಾವ ಸಬ್ಜೆಕ್ಟ್ ಒಳಗೆ ಫಿಸಿಕ್ಸ್ನಾಗ, ಫಿಲಾಸಫಿ ಒಳಗೆ, ಸೋಷಿಯಾಲಜಿ ಒಳಗೆ ಹಿಂಗೆ ಬಂದ್ಬಿಡ್ತಾವ ಅಲ್ಲಿ ಕ್ವಶನ್. ಅವಾಗ ತಲೆ ಕೆಟ್ಬಿಡ್ತೈತೆ. ಅದಕ್ಕೆ ಯಾವ್ದ್ರೊಳಗೆ ಅಂದ್ರೆ ಸೋಷಿಯಾಲಜಿ ಸಮಾಜಶಾಸ್ತ್ರನ ಸಮಾಜ ಅದಾಕತ್ತ ಸೋಷಿಯಾಲಜಿದಾಗ ಮೋದಿ ತತ್ವ ಯೂಸ್ ಮಾಡತ್ತಾರ. ಯಾವ ಯೂನಿವರ್ಸಿಟಿ ಅಂದ್ರೆ ರೀ ಗುಜರಾತ್ ಯೂನಿವರ್ಸಿಟಿ ನೆನಪಿಟ್ಕೋರಿ. ರೀಸೆಂಟಾಗಿ ನನ್ನೇ ಪರಿಸ್ಥಿತಿ ಅಂತ ಎಕ್ಸಸೈಸ್ ಮಾಡ್ತಾರೆ ರೀ. ನನ್ನೇ ಪರಿಸ್ಥಿತಿ ಆಪ್ರೇಷನ್ ಅಂತ ಬರ್ತೈತೆ. ಯಾರು ಮಾಡಿರ್ತಾರೆ ಇದನ್ನು? ಇದು ರೀಸೆಂಟಾಗಿ ನ್ಯೂಸ್ನಾಗ ಅದಾವ. ನನ್ನೇ ಪರಿಸ್ಥಿತಿ ಅಂತ ಯಾರು ಮಾಡಿದ್ದು ಹೇಳ್ರಿ? ನನ್ನೇ ಪರಿಸ್ಥಿತಿ ಅಂತ ಹೇಳ್ತಾನೋ RPF ಅಂತ ಬರ್ತೈತೆ, ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಂತ. ಅವರು ಆಪ್ರೇಷನ್ ಹೇಳ್ಬಿಡ್ತೀನಿ ಯಾವ ಬರ್ತಾವ ಅಂತೇಳಿ. ನನ್ನೇ ಪರಿಸ್ಥಿತಿ ಎದಕ್ಕೆ ಮಾಡ್ತಾರೆ ಹೇಳ್ರಿ? ಈಗ ರೀಸೆಂಟಾಗಿ ನ್ಯೂಸ್ನಾಗ ಬಂದೈತೆ. ನನ್ನೇ ಪರಿಸ್ಥಿತಿ ಆಪ್ರೇಷನ್ದಾಗ ಏನು ಮಾಡ್ತಾರೆ ಅಂದ್ರೆ ಚಿಕ್ಕ ಮಕ್ಕಳು ಹೊತ್ತು ಬರ್ತಾರಲ್ಲ ಇವು ಮಕ್ಕಳು ಎಲ್ಲರ ರೈಲ್ವೆ ಸ್ಟೇಷನ್ನಾಗ ಮಿಸ್ ಆಗಿರ್ತಾರೆ. ಭಾಳ ಗರ್ದಿ ಇದ್ದಾಗ ಅದು ಮಿಸ್ ಆದ್ರೆ ಅಂತೇಳಿ ಅಳ್ಕೋತ್ ನಿಂತಿರತ್ತೇಳಿ ಅವ್ರು ಎಲ್ಲರ ರೈಲ್ವೆ ಮ್ಯಾನೇಜರ್ಗೆ ಅಥವಾ ಯಾವ ಏನು ಸ್ಟೇಷನ್ ಮ್ಯಾನೇಜರ್ ಇರ್ತಾರಲ್ಲ ಅವ್ರ ಕೈಯಾಗ ಸಿಕ್ಕರೆ ಅವ್ರ ಮನೆಗೆ ತಲುಪಿಸೋದು ಏನು ಕಾರ್ಯಾಚರಣೆ ಐತಿಲ್ಲ ಅದಕ್ಕೆ ಯಾವ್ದು ಥರಂದ್ರೆ ನನ್ನೇ ಪರಿಸ್ಥಿತಿ ನೆನಪಿಟ್ಕೋರಿ. ಚಿಕ್ಕ ಮಕ್ಕಳು ಅಂದ್ರೆ ಗೊತ್ತಾಗತ್ತಲ್ಲ. ಮತ್ತು ಏಜ್ ಕೇಳಬೇಡ್ರಿ. 18 ಕೆಳಗಿದ್ದವ್ರಿಗೆಲ್ಲ ಮಕ್ಕಳು ಹತ್ತೀವಿ. 17 ವಯಸ್ಸು ನಾವು ಎಲ್ಲರ ಆದ್ರೂ ಅವಂಗೂ ಮಗು ಅಂತೇಳಿ ಕನ್ಸಿಡರ್ ಮಾಡಿ ಒಳ್ಳೆ ಮನೆಗೆ ಕಳಿಸ್ತಾರೆ. ಅದು ಯಾವುದಂದ್ರೆ ನನ್ನೇ ಪರಿಸ್ಥಿತಿ ಆಪ್ರೇಷನ್. ಅದಾದಮೇಲೆ ಆಪ್ರೇಷನ್ ಡಿಗ್ನಿಟಿ ಅಂತ ಮಾಡ್ತಾರೆ. ಇವೆಲ್ಲ RPFದ ಹೇಳತ್ನ. RPF ಗೊತ್ತಾತಲ್ಲ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತದೆ? RPF ಮಿನಿಸ್ಟ್ರಿ ಆಫ್ ರೈಲ್ವೆದಾಗ. ನಮ್ಮಲ್ಲಿ ಹಂಗೆ KSP ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ಬಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂಡರ್ ಬರ್ತೀವಲ್ಲ ಸೇಮ್ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಅಂಡರ್ ಅವ್ರದ್ದು ಒಂದು ಸೆಕ್ಯೂರಿಟಿ ಫೋರ್ಸ್ ಐತಿ. ಯಾವುದಂದ್ರೆ ಪೊಲೀಸ್ ಫೋರ್ಸ್ ಅಂತ ಕರಿತೀವಿ. ಅದಕ್ಕೆ ಏನಂತಾರಂದ್ರೆ RPF ಫುಲ್ ಫಾರ್ಮ್ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಂತ ಬರ್ತೈತಲ್ರಿ. ಅವರೇ ಎಕ್ಸಸೈಸ್ ಮಾಡ್ತಾರೆ. ಈಗ ಯಾವ್ದು ಹೇಳಿ ನನ್ನೇ ಪರಿಸ್ಥಿತಿ ಎದಕ್ಕಂದ್ರೆ ಮಕ್ಕಳ ಸಲ್ಮಂದ್. ಅದಾದ್ಮೇಲೆ ಈಗ ವಯಸ್ಸಾದವ್ರು ನೋಡ್ರಿ ತಂದೆ ತಾಯಿಗಳನ್ನ ಓದಿ ರೈಲ್ವೆ ಸ್ಟೇಷನ್ನಾಗ ಎಲ್ಲಾರ ಹೋಗುಣ ಅಂತೇಳಿ ಮಕ್ಕಳು ಕಡ್ಯಾಕಾಯಿ ಬಿಟ್ಟಿರ್ತಾರೆ ಬಿಟ್ಟು ಗೊತ್ತೈತಲ್ಲ. ಅಂಥವು ಯಾರ ಏಜ್ಡ್ ಪರ್ಸನ್ಸ್ ಅದು ಇರ್ತಾರಲ್ಲ ಅಂಥವ್ರು ಎಲ್ಲರ ರೈಲ್ವೆ ಸ್ಟೇಷನ್ದಾಗ ಒಬ್ಬೊಬ್ರು ರೈಲ್ವೆ ಸ್ಟೇಷನ್ದಾಗ ಅದು ಮಾಡ್ಕೋತಿರ್ತಾರೆ ವಯಸ್ಸಾದವ್ರು. ಅಂಥವ್ರಿಗೆ ಮರು ವಾಸಸ್ಥಳ ಕಲ್ಪಿಸ್ಬೇಕಂತ ಯಾವ್ದು ಆಪ್ರೇಷನ್ ಅಂದ್ರೆ ಆಪ್ರೇಷನ್ ಡಿಗ್ನಿಟಿ ಹೆಸರಿನಾಗ ಐತೆ. ಆಪ್ರೇಷನ್ ಡಿಗ್ನಿಟಿ ಎರಡು ಹೇಳಿನಲ್ಲ ಯಾವ ಹೇಳಿನ? ಆಪ್ರೇಷನ್ ನನ್ನೇ ಪರಿಸ್ಥಿತಿ ಅದಕ್ಕೆ ಸಣ್ಣ ಚಿಕ್ಕ ಮಕ್ಕಳು. ಆಪ್ರೇಷನ್ ಡಿಗ್ನಿಟಿ ಬಂದ್ರೆ ವಯಸ್ಸಾದವ್ರು. ಈಗ ಹೇಳ್ರಿ ಆಪ್ರೇಷನ್ ಮಾತೃಶಕ್ತಿ ಅಂತ ಬರ್ತದೆ. ಆಪ್ರೇಷನ್ ಮಾತೃಶಕ್ತಿನೂ ಅವರೇ ಮಾಡ್ತಾರೆ. ಇದ್ರ ಸಲ್ಮಾನ್ ಮಾಡ್ತಾರೆ ಹೇಳ್ರಿ ಆಪ್ರೇಷನ್ ಮಾತೃಶಕ್ತಿ.
ತಾಯಂದಿರಿಗಲ್ಲ, ಗರ್ಭಿಣಿ ಮಹಿಳೆಯರಿಗೆ ತಾಯಂದಿರಿ ಅಂದ್ರೆ ಮತ್ತೆ ಎಲ್ಲರೂ ಮಕ್ಕಳಾದವ್ರೆಲ್ಲ ತಾಯಂದಿರು ಇರ್ತಾರೆ. ನೆಕ್ಸ್ಟ್ ಗರ್ಭಿಣಿ ಮಹಿಳೆಯರು ಏನಿರ್ತಾರಲ್ರಿ ಅವ್ರು ರೈಲ್ವೆ ಸ್ಟೇಷನ್ದಾಗ ಹೋಗಾಗ ಅಥವಾ ಗರ್ದಿ ಒಳಗೆ ಅವ್ರಿಗೆ ಏನಾರ ಆತತ್ತೇಳಿ ಅಂಥ ಮೆಡಿಕಲ್ ಎಮರ್ಜೆನ್ಸಿ ಏನು ಕೊಡ್ತಿರ್ತಾರಲ್ಲ ಅದ್ರ ಸಂಬಂಧ RPF ಆಪ್ರೇಷನ್ ಮಾಡ್ತಾರೆ. ಯಾವುದಂದ್ರೆ ಪ್ರೊಟೆಕ್ಷನ್ ಫೋರ್ಸ್ ಅಂತೂ ಕರೀತಾರೆ. ಅದು ಗರ್ಭಿಣಿ ಮಹಿಳೆಯರು ಅಥವಾ ಲೇಟಾಗಿ ಹೋಗಿರ್ತಾರೆ, ಟ್ರೈನ್ ಮಿಸ್ ಆಗಿರ್ತಾವೆ ಅಥವಾ ಎಲ್ಲೋ ಟ್ರೈನಿಗೆ ಎಮರ್ಜೆನ್ಸಿ ಹೋಗೋದಿರ್ತೈತಿ, ಆ ಟೈಮ್ನಾಗ ಅವ್ರಿಗೆ ಏನೋ ಹೊಟ್ಟೆ ತ್ರಾಸದು ಹಾಕಿರ್ತಾವಲ್ಲ ಅಂಥವ್ರ ಸಂಬಂಧ ಯಾವ ಆಪ್ರೇಷನ್ ಅಂದ್ರೆ ಆಪ್ರೇಷನ್ ಮಾತೃಶಕ್ತಿ. ಹೆಸರಿನಾಗ ಗೊತ್ತಾಗತ್ತಲ್ಲ ಆಪ್ರೇಷನ್ ಮಾತೃಶಕ್ತಿ. ಎದಕ್ಕಂದ್ರೆ ಗರ್ಭಿಣಿ ಮಹಿಳೆಯರಿಗೆ. ಆಪ್ರೇಷನ್ ಡಿಗ್ನಿಟಿ ಬಂದ್ರೆ ವಯಸ್ಸಾದವ್ರಿಗೆ. ಆಪ್ರೇಷನ್ ಇನ್ನೊಂದು ಯಾವ್ದು ಹೇಳಿ, ನನ್ನೇ ಪರಿಸ್ಥಿತಿ ಬಂದ್ರೆ ಸಣ್ಣ ಮಕ್ಕಳಿಗೆ. ಇನ್ನು ಆಪ್ರೇಷನ್ ಸತರ್ಕತ್ ಮಾಡ್ತಾರೆ. ಇದು ಎದಕ್ಕೆ ಮಾಡ್ತಾರೆ ಹೇಳ್ರಿ? ಆಪ್ರೇಷನ್ ಸತರ್ಕ. ಆಪ್ರೇಷನ್ ಸತರ್ಕ ಒಂದು ಮಾಡ್ತಾರೆ. ಇದ್ರ ಸಂಬಂಧ ಹೇಳ್ರಿ, ಈ ಗೋವಾದಿಂದ ರೈಲ್ವೆದಾಗ ಬರ್ಬೇಕಾದ್ರೆ ಬ್ಯಾಗ್ಗಳು ಚೆಕ್ ಮಾಡ್ತಾರೆ. ಎದಕ್ಕೆ ಮಾಡ್ತಾರೆ? RPF ಮಾಡ್ತಾರಲ್ಲ ಬಂದ, ಎದಕ್ಕೆ ಚೆಕ್ ಮಾಡ್ತಾರೆ? ಹಾಂ, ಆಲ್ಕೋಹಾಲ ಲಿಕ್ಕರ ಏನು ತರ್ತಿರ್ತಾರಲ್ಲ ಗೋವಾದಿಂದ ಅದನ್ನು ಚೆಕ್ ಮಾಡ್ತಿರ್ತಾರೆ. ರೈಲ್ವೆದಾಗ ಬಂದರೆ ಚೆಕ್ ಮಾಡ್ತಾರಲ್ಲ, ಬಸ್ನ್ಯಾಗ ಬಂದ್ರೆ ಬಸ್ನವ್ರು ಮಾಡ್ತಾರೆ. ಅದಕ್ಕೇನು ಆಪ್ರೇಷನ್ ಇಲ್ಲ, ಇದು ಗೌರ್ಮೆಂಟ್ದವ್ರು ಮಾಡ್ತಿರ್ತಾರೆ. ಬಟ್ ಈ ರೈಲ್ವೆ ಮಿನಿಸ್ಟ್ರಿದವ್ರು ಬರ್ತಾರಲ್ರಿ, ಅವರ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ದವ್ರು ಬಂದು ಬ್ಯಾಗ್ಗಳು ಚೆಕ್ ಮಾಡ್ತಾರೆ ನೋಡಿ ಗೋವಾದಿಂದ ಬರ್ಬೇಕಾರೆ. ಇವು ಎದಕ್ಕಂದ್ರೆ ಇಲ್ಲೀಗಲ್ ಆಲ್ಕೋಹಾಲ್. ಹೆಂಗಂದ್ರೆ ಅಲ್ಲಿ ಟ್ಯಾಕ್ಸ್, ನಮ್ಮಲ್ಲಿ ಟ್ಯಾಕ್ಸ್ ಕೊಡ್ಬೇಕು ಯಾವ್ದಾರ ಸ್ಟೇಟ್ದಿಂದ ಬರ್ತೇಳಿ. ಈ ಗೋವಾದಾಗ ಇದ್ದಿದ್ದು ಆಲ್ಕೋಹಾಲ್ ರೇಟ್ ಬಂದರೆ ಇಲ್ಲಿ ಡಬಲ್ ಆಗಿರ್ತೈತಿ ಅಥವಾ ಅದಕ್ಕಿಂತ ಹೆಚ್ಚಾಗಿರ್ತದೆ. ಎದಕ್ಕಂದ್ರೆ ಅದಕ್ಕೆ ಟ್ಯಾಕ್ಸ್ ಹತ್ತಿರ್ತದೆ. ಅದು ಟ್ಯಾಕ್ಸ್ ಬೀಳಬಾರ್ದತಿ. ಇಲ್ಲೀಗಲ್ ಆಗಿ ಏನು ತರ್ತಿರ್ತೀವಲ್ಲ ಅಂಥದ್ರ ಮೇಲೆ ಯಾವುದಂದ್ರೆ ಆಪ್ರೇಷನ್ ಮಾಡ್ತಾರೇನು ಹೇಳಿದ್ದ ಇಟ್ಟೋ ತನಕ ಕತೆ ಹೇಳಿ. ಆಪ್ರೇಷನ್ ಸತರ್ಕ. ಆಪ್ರೇಷನ್ ಸತರ್ಕತ್ ನೆನಪಿಟ್ಕೋರಿ. ಇನ್ನೊಂದು ಆಪ್ರೇಷನ್ ನಾರ್ಕೋಸ್ ಅಂತ ಬರ್ತೈತಿ. ಇದು ಇದಕ್ಕೆ ಬರ್ತೈತಿ. ಬಟ್ ನಾರ್ಕೋಸ್ ಎದಕ್ಕಂದ್ರೆ NDPS ಆ್ಯಕ್ಟ್ ಅಂತ ಹೇಳಿದ್ನಲ್ಲ, ನೆನಪೈತಿ? NDPS ಯಾವ ಇಯರ್? 1985ದಾಗ NDPS ಎದಕ್ಕಂದ್ರೆ ಇವು ಡ್ರಗ್ಸ್, ಮಾದಕ ವಸ್ತುಗಳು. ಇದ್ರೊಳಗೆ ಮತ್ತೆ ಆಲ್ಕೋಹಾಲ್ ಬರಂಗಿಲ್ಲ ನನ್ಬೇಡ್ರಿ. ಆಲ್ಕೋಹಾಲ್ ಅನ್ನೋದು ಏನೈತಲ್ಲ ಅದ್ರೊಳಗೆ ಕಂಟೆಂಟ್ ಇರ್ತೈತಿ, ಪೂರ್ತಿ 100% ಇರಂಗಿಲ್ಲ. ಬಟ್ ಈ ಮಾದಕ ವಸ್ತುಗಳು NDPS ಆ್ಯಕ್ಟ್ ಇರ್ತೈತಿಲ್ಲ, ಗಾಂಜಾದು 100% ಗಾಂಜಾನೇ ಇರ್ತೈತೆ. ಅದು ಅಂಥವ್ರ ಸಂಬಂಧ ಯಾವುದಂದ್ರೆ ಆಪ್ರೇಷನ್ ನಾರ್ಕೋಸ್. ಎಷ್ಟು 5 ಹೇಳಿ ಈಗ ಆಪ್ರೇಷನ್ ಬಡ ಹೇಳ್ರಿ. ನನ್ನೇ ತಡಿ ಅದನ್ನ ಹೇಳ್ತೀನಿ. ಆಪ್ರೇಷನ್ ಒಂದೇದ ನಾನಕ್ಕೆ ಹೇಳ್ತೀನಿ. ಚಿಕ್ಕ ಮಕ್ಕಳ ಸಂಬಂಧ ಯಾವ್ದು ಆಪ್ರೇಷನ್? ಯಾವ್ದು? ನನ್ನೇ ಪರಿಸ್ಥಿತಿ. ದೊಡ್ಡವ್ರ ಸಂಬಂಧ ಆಪ್ರೇಷನ್ ಡಿಗ್ನಿಟಿ. ಡಿಗ್ನಿಟಿ ಎತ್ತಕೈತೆ. ಆಮೇಲೆ ಯಾವ್ದು? ಪ್ರೆಗ್ನೆಂಟ್ ವುಮೆನ್, ಗರ್ಭಿಣಿ ಮಹಿಳೆಯರಿಗೆ ಮಾತೃಶಕ್ತಿ. ಅದಾದ್ಮೇಲೆ ಆಲ್ಕೋಹಾಲ್ ಸಂಬಂಧ ಬಂದ್ರ ಸತರ್ಕ. ಆಮೇಲೆ ಮಾದಕ ವಸ್ತು ಅಂತ ಬಂದ್ರ ಡ್ರಗ್ಸ್, ಗಾಂಜಾ. ಯಾವ್ದ? ನಾರ್ಕೋ ಹತ್ತು ಬರ್ತೈತಿ. ಇನ್ನೊಂದು ಬರ್ತೈತಿ ಈಗ ರೈಲ್ವೆ ಸ್ಟೇಷನ್ಯಾಗ ಅದು ಬ್ಯಾಗ್ ಈಗ ಕಳೆದಿರ್ತಾವ ನೋಡು, ಬ್ಯಾಗ್ ಅದು ಕಳೆದಿರ್ತಾವಲ್ಲ ಅಂಥವ್ನು ಬ್ಯಾಗ್ನಾಗ ಹೊಳ್ಳಿ ಕಳಿಸ್ತಾರ ಅವ್ರು. RPF ಅವ್ರು ರಿಯಲ್ ಆಗಿ ಕಳಿಸಿರ ಇಲ್ಲತ್ತಲ್ಲ, ಕಳಿಸ್ತಾರ. ಅವು ಕೋಟಿಗಟ್ಟಲೆ ಅದು ರೊಕ್ಕ ಹೋಗಿರ್ತಲ್ಲ, ಅವ CCTV ಚೆಕ್ ಮಾಡಿ ಎಲ್ಲ ರೈಲ್ವೆದವ್ರ ಅವು ಬ್ಯಾಗ್ನಾಗ ಜಪ್ತಿ ಮಾಡ್ತಾರೆ. ನಮ್ಮ 500 ರೂಪಾಯಿದು ಕಳೆದ್ರೆ ಅವರ ಪೊಲೀಸ್ ಫೋರ್ಸ್ನವ್ರ ಕೊಟ್ಟು ಕಳಿಸ್ತಾರೆ, ತೊಗೊಂಡು ಹೋಗಿ ಎಲ್ಲಿ ಕೇಸ್ ಬೇಡ ಅಂತೇಳಿ. ಇವು ನೆನಪಿಟ್ಕೊರಿ. ಇದಕ್ಕೆ ಯಾವ ಆಪ್ರೇಷನ್ ಮಾಡ್ತಾರಂದ್ರೆ ಆಪ್ರೇಷನ್ ಹೇಳ್ರಿ ಎದ್ರ ಸಂಬಂಧ ಇದು ಆಪ್ರೇಷನ್ ಅಮಾನತ್ ಅಂತ ಬರ್ತೈತಿ ನೋಡಿ. ಆಪ್ರೇಷನ್ ಅಮಾನತ್ ಯಾವ 5-6 ಹೇಳಿ. ಆಪ್ರೇಷನ್ ಅಮಾನತ್ ಎದ್ರ ಸಂಬಂಧ ಅಂದ್ರೆ ಅಮಾನತ್ ಹೆಸರಿನಾಗ ಐತಿ. ಅಮಾನತ್ ಅಂದ್ರೆ ಏನರ ನಮ್ದು ಬಂಗಾರ ಕಳೀಲಿ ಅಥವಾ ಏನರ ಹಿಂಗೆ ಕಳೆದಿರ್ತಾವಲ್ಲ ಅಂಥವ್ನ ರಿಕವರ್ ಮಾಡಿಕೊಡ್ತಾರೆ. ಯಾವುದಂದ್ರೆ ಆಪ್ರೇಷನ್ ಅಮಾನತ್. ಇದಾದ್ಮೇಲೆ ಇನ್ನೊಂದು ನೆನ್ಪಿಡ್ರಿ, ಆಪ್ರೇಷನ್ ಸಂರಕ್ಷಾತ್ ಬರ್ತೈತಿ. ಇದು ಲಾಸ್ಟ್ ಭಾಳ ಹೇಳಂಗಿಲ್ಲ. ಆಪ್ರೇಷನ್ ಸಂರಕ್ಷಾತ್ ಬರ್ತೈತಿ. ಇದು ಎದಕ್ಕೆ ಮಾಡ್ತಾರೆ ಹೇಳ್ರಿ? ಇದು ರೈಲ್ವೆದವ್ರ ಮಾಡ್ತಿರ್ತಾರೆ. ಆಪರೇಷನ್ ಸಂರಕ್ಷಾ ಅಂದ್ರೆ ರೈಲ್ವೆ ಪ್ರೊಟೆಕ್ಷನ್ ಅಥವಾ ರೈಲ್ವೆ ಆಸ್ತಿನ ಸಂರಕ್ಷಣೆ ಮಾಡೋದು. ಹೆಂಗಂದ್ರೆ ಈಗ ರೈಲ್ಗಳು ಹೋಗಿರ್ತಾವೆ, ಭಾಷೆ ಸಲ್ಮಂದ್ ನಾವು ಜಗಳ ಮಾಡ್ತಿರ್ತೀವಿ, ಇಲ್ಲಾರ ನಾವು ಈಗ ಇದ್ರ ಸಲ್ಮಂದ್ ಹೋರಾಟ ಮಾಡ್ತಿರ್ತೀವಿ ತಿಳ್ಕೊರಿ. ಯಾವ್ದಾರ ಸಲ್ಮಂದ ನಮಗೆ ರಿಕ್ರೂಟ್ಮೆಂಟ್ ಆಗಿಲ್ಲ ಅಂತೇಳಿ ಅವಾಗ ರೈಲ್ವೆ ಕಲ್ಲೆಟ್ಟೋದು, ರೈಲ್ವೆ ಡಬ್ಬಿಗೆ ಹೊಡಿಯೋದು ಇಂಥವು ಮಾಡ್ತಿರ್ತೀವಲ್ಲ, ಅಂಥದ್ರದಿಂದ ಏನಂದ್ರೆ ಅಲ್ಲಿ ಒಳಗಿರೋ ಪ್ಯಾಸೆಂಜರ್ಸ್ಗಳು, ನಾಗರಿಕರನ್ನ ಪ್ರೊಟೆಕ್ಟ್ ಮಾಡ್ಬೇಕಂತ ಯಾವುದಂದ್ರೆ ಆಪರೇಷನ್ ಸಂರಕ್ಷಾ ಅಂದ್ರೆ ಸಂರಕ್ಷಣೆ ಮಾಡೋದು. ಆಪರೇಷನ್ ಸಂರಕ್ಷಾ. ಈಗ ಹೇಳ್ರಿ ಒಮ್ಮೆ ಲಾಸ್ಟ್ ಒಂದು ಕೇಳ್ತ ಒಮ್ಮೆ RPF ಎಲ್ಲ ಯಾವುದ್ರಂದ್ರೆ RPF ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್. ಮೇರಿ ಸಹೇಲಿ. ಮೇರಿ ಸಹೇಲಿ ಒಂದು ಮಾಡ್ತಾರೆ. ಇದು ಎದಕ್ಕೆ ಹೇಳ್ರಿ ನೋಡು, ಅದು RPF ಎದ್ರ ಸಲ್ಮ ಮಾಡ್ತಾರೆ ಹೇಳ್ರಿ? ಮೇರಿ ಸಹೇಲಿ. ಇದು ಮೇನ್. ಮೇರಿ ಸಹೇಲಿ ಬೇರೆ, ಆಪರೇಷನ್ ಮಾತೃಶಕ್ತಿ ಬೇರೆ. ಮಾತೃಶಕ್ತಿದಾಗ ಏನು ಮಾಡ್ತಾರೆ ಅಂದ್ರೆ ಓನ್ಲಿ ಏನಂದ್ರೆ ಪ್ರೆಗ್ನೆಂಟ್ ಮಹಿಳೆಯರಿಗೆ. ಮೇರಿ ಸಹೇಲಿದಾಗ ಎಲ್ಲ ಮಹಿಳೆಯರಿಗೆ ಪ್ರೊಟೆಕ್ಷನ್ ಕೊಡ್ತಾರೆ. ಇನ್ನೊಂದು ಆನಿದು ಯಾವುದಲ್ಲಿ ಆನಿದ್ರೆ RPF ಮಾಡಿದ್ದಿಲ್ಲ, ಅದು ಪ್ಲ್ಯಾನ್ ಬಿ. ಅಸ್ಸಾಂದಾಗ ಬರೀ ಇದನ್ನು ಮಾಡಿದೆ ಪ್ಲ್ಯಾನ್ ಬಿ. ಕರೆಕ್ಟ್ ಪ್ಲ್ಯಾನ್ ಬಿ ಅಸ್ಸಾಂದಾಗ ಅಷ್ಟೇ ಮಾಡ್ಯಾರ. ಅದು ಪ್ಲ್ಯಾನ್ ಬಿ ಅಸ್ಸಾಂದಾಗ ಅಷ್ಟ. ಪ್ಲ್ಯಾನ್ ಬಿ ಎಲ್ಲ ಕಡೆ ಮಾಡಿಲ್ಲ, ಅದು ಹೇಳ್ತಂತ. ಮತ್ತು ಅದಲ್ಲೇ ಪ್ಲ್ಯಾನ್ ಬಿ RPF ಮಾಡಿದ್ದು ಎದಕ್ಕತ್ತು ಹೇಳ್ತನ, ಅದು ಪೂರ್ತಿ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ದವ್ರ ಮಾಡಿದ್ರೆ ಅದನ್ನು ಎದಕ್ಕತ್ತು ಹೇಳ್ತನ. ಪ್ಲ್ಯಾನ್ ಬಿ ಎತ್ ಮಾಡ್ತಾರೆ. ಬಿ ಅಂದ್ರೆ ಬರೀ ಆಲ್ಫಾಬೆಟ್ ಬಿ ಅಲ್ಲ, ಬಿ ಅಂದ್ರೆ ಜೇನು ನೊನಾತ್ ಬರ್ತೈತಿ ಅದನ್ನು. ಪ್ಲ್ಯಾನ್ ಬಿ ಎದಕ್ಕೆ ಮಾಡ್ತಾರಂದ್ರೆ ಅಸ್ಸಾಂದಾಗ ರೈಲ್ವೆಗಳು ಹೋಗಿರ್ತಾವಲ್ರಿ, ಅಸ್ಸಾಂದಾಗ ಏನು ಟೈಗರ್ ರಿಸರ್ವ್ ಅಥವಾ ಎಲಿಫೆಂಟ್ ರಿಸರ್ವ್ ಅದಲ್ಲ, ಅಲ್ಲಿಂದ ಆನೆಗಳು ರೈಲ್ವೆ ಟ್ರ್ಯಾಕ್ ಮೇಲೆ ಬರ್ತಿರ್ತಾವೆ. ರೈಲ್ವೆ ಸ್ಪೀಡ್ನಾಗ ಬಂದು ಹಾಸ್ಕೊಂಡು ಹೋಗಿರ್ತಾವಲ್ಲ, ರೈಲ್ವೆಗೆ ಹೋದಾಗ ಸಿಕ್ಕ ಆನೆಗಳು ಡೆತ್ ಆಗಿತ್ತು. ಪ್ಲ್ಯಾನ್ ಬಿ ಎದಕ್ಕಂದ್ರೆ ಆನೆ ಅಟ್ಟು ದೊಡ್ಡದಿದ್ರು ಜೇನು ನೊಣದ ಆವಾಜ್ ಕೇಳಿದ್ರೆ ಓಡ್ ಹೋಗಿರ್ತೈತಿ. ಆ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ದವ್ರು ಏನು ಮಾಡಿದ್ರು ಅಂದ್ರೆ ಎಲ್ಲಿ ಆನೆಗಳು ಬರೋದು ಅಥವಾ ಅದ್ರ ಹೈ ಟ್ರಾಫಿಕ್
ಝೋನ್ ಅಂತಿರ್ತೀವಲ್ಲ ಅಂತಲ್ಲಿ ಏನು ಮಾಡಿದ್ದಾರೆ ಅಂದರೆ ಸೌಂಡ್ಗಳು ಕುಣಿಸಿದ್ರು. ಅಲ್ಲಿ ಬಂದು ಜೇನು ಹುಣ ಇಟ್ಟಿದ್ದಿಲ್ಲ, ಜೇನು ಹೊಳದ್ದು ಏನು ಸೌಂಡ್ ಇರ್ತೈತಲ್ಲ ಅದನ್ನು ರೆಕಾರ್ಡ್ ಮಾಡಿದ್ದ ಸ್ಪೀಕರ್ಗಳು ಕುಣಿಸಿದ್ರು. ಆ ರೈಲ್ವೆ ಬರೋ ಟೈಮ್ನಾಗ ಹೆಂಗೆ ನಮ್ಮಲ್ಲಿ ಗೇಟ್ ತೆಗಿಬೇಕಾರೆ ಅಲ್ಲಿ ಗೇಟ್ ತೆಗಿತಿರ್ತಾರಲ್ಲ, ರೈಲ್ವೆ ಬರೋ ಗಾಡಿಗೆ ಬಂದ್ ಮಾಡ್ತಿರ್ತಾರಲ್ಲ, ಸೇಮ್ ಹಂಗೆ ಪ್ಲಾನ್ ಬಿದ್ದಾಗ ಏನು ಮಾಡ್ತಿದ್ರಲ್ಲ, ರೈಲ್ವೆ ಬರಂಗಿತ್ತಂತೇಳಿ ಆ ಟೈಮ್ಗೆ ಆನೆಗಳು ಬರಬಾರ್ದತ್ತ ಆ ಸೌಂಡ್ ಪ್ಲೇ ಮಾಡಿಬಿಡ್ತಿದ್ರು. ಆ ಜೇನು ಅನ್ನೋದು ಸೌಂಡ್ ಬತ್ರ ಆ ರಿಯರ್ ಎಲ್ಲಿ ರೈಲ್ವೆ ಇದನ್ನು ಬರ್ತಿದ್ದಿಲ್ಲ ಆನೆ, ಅದು ಅಲ್ಲಿ ಅಟ್ಟ ಮಾಡ್ಯಾರ, ಎಲ್ಲಿ ಮಾಡಿಲ್ಲ ಬೇರೆ ಕಡೆ ಪ್ಲಾನ್ ಬಿ. ಈಗ ಒಮ್ಮೆ ಲಾಸ್ಟ್ ಹೇಳ್ತೀರಿ ಬೇಡ, RPFದು ಒಮ್ಮೆ ಬಡ ಬಡ ಹೇಳ್ಬಿಟ್ರೆ ನಾ ಯಾವ ಕತ್ಕೇತ್ ನೀವು ಆಪ್ರೇಷನ್ ಹೇಳ್ಕೊತವ್ರಿ, ನಾನು ಆಪ್ರೇಷನ್ ಹೇಳ್ರೆ ಮತ್ತು ನೀವು ಉದ್ದೇಶ ಮರ್ತು ಬಿಡ್ತೀರಿ. ಅದಕ್ಕೆ ಈಗ ಹೇಳ್ರಿ, ಒಂದೇ ಚಿಕ್ಕ ಮಕ್ಕಳ ಸಲ್ವಂದ್ ಬಂದಾಗ ನನ್ನೇ ಪರಿಸ್ಥಿತಿ, ಚಿಕ್ಕ ಮಕ್ಕಳ ಸಲ್ವಂದ್ ಬಂದಾಗ, ದೊಡ್ಡವರ ಎಲ್ಡರ್ಸ್ಗೆ ಬಂದಾಗ ಯಾವ್ದಕ್ಕ ಡಿಗ್ನಿಟಿ, ಆಮೇಲೆ ಪ್ರೆಗ್ನೆಂಟು ಗರ್ಭಿಣಿ ಮಹಿಳೆಯರಿಗೆ ಬಂದಾಗ ಯಾವ್ದ ಮಾತೃಶಕ್ತಿ, ಬರೇ ಮಹಿಳೆಯರಿಗೆ ಬಂದಾಗ ಮೇರಿ ಸಹೇಲಿ ಯಾವ್ದಾತ, ಆಮೇಲೆ ಆಲ್ಕೋಹಾಲ್ ಸಲ್ವಂದ್ ಬಂದ್ರ ಸತರ್ಕ, ಆಮೇಲೆ ಮಾದಕ ವಸ್ತು ಅಥವಾ ಡ್ರಗ್ ಗಾಂಜಾ ಗಿಂಜಾ ಬಂದ್ರ ಯಾವ್ದ್ರಿ ನಾರ್ಕೋಸ್, ಅದಾದ್ಮೇಲೆ ನಮ್ಮ ಇದನ್ನದು ಕಳೆದಿರ್ತಾವ, ಬ್ಯಾಗ್ ಗೀಗ್ ಅದು ಕಳೆದಿದ್ದು ಅಂಥವ್ರ ಸಲ್ಮಂದ ಅಮಾನತ್ ಬರ್ತೈತಿ. ಅವು ಮತ್ತೆ ರಿವಿಷನ್ ಮಾಡಿದಾಗ ನೆನಪಿರ್ತಾವ, ಅಮಾನತ್ ಬರ್ತೈತಿ. ನೆಕ್ಸ್ಟ್ ಇನ್ನೊಂದು, ಈಗ ರೈಲ್ವೆಗೆ ಎಲ್ಲರ ಕಲ್ಲು ಹೆಡ್ತಿರ್ತಾರಲ್ಲ ಅಂಥದ್ರಿಂದ ಪ್ರೊಟೆಕ್ಷನ್ ಮಾಡ್ಬೇಕತ್ತ ಯಾವ್ದ್ರಿ ಆಪರೇಷನ್ ಸಂರಕ್ಷ. ಅದನ್ನ ತಡಿತಾರಂದ್ರೆ ಎಲ್ಲರೇ ರೈಲ್ವೆನೇ ನಿಂದ್ರಸಂಗಿಲ್ಲ. ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ದವ್ರು ಎದಕ್ಕೆ ಇರ್ತಾರಂದ್ರೆ ಒಳಗಿದ್ದವ್ರಿಗೆ ಏನೂ ಆಗಬಾರ್ದು, ಕಲ್ಲು ಹೋಗಿದ್ರೆ ರೈಲ್ವೆ ಡಬ್ಬಿಗೆ ಬಡಿದ್ರೆ ನಡೀತಿರ್ತಾರೆ, ಒಳಗಿನವ್ರು ಬಡಿಬಾರ್ದು ಅಂತೇಳಿ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ದವ್ರು ಪ್ರೊಟೆಕ್ಟ್ ಮಾಡ್ತಾರೆ. ಅದೇ ಯಾವುದಂದ್ರೆ ಆಪರೇಷನ್, ಮತ್ತೆ ಯಾವ್ದು ಹೇಳಿದ್ವಿ ಆಪರೇಷನ್ ಸಹೇಲಿ ಮುಗಿದಲ್ಲ. ನೆಕ್ಸ್ಟ್ ಇದು ಹೇಳ್ರಿ, ಇದು IIT ಮದ್ರಾಸ್ ರೀಸೆಂಟಾಗಿ ನ್ಯೂಸ್ನಾಗಿತ್ತು. ಔಟ್ ಆಫ್ ಕಂಟ್ರಿ ಫಸ್ಟ್ ಏನಂದ್ರೆ IIT ಹೊಂದಿದ್ದು ಮೊದಲು ಯಾವುದಂದ್ರೆ ಇಂಡಿಯಾದು. IIT ಅಂದ್ರೆ ಫುಲ್ ಫಾರ್ಮ್ ಏನ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಬರ್ತೈತೆ, ಮ್ಯಾನೇಜ್ಮೆಂಟ್ ಅಲ್ಲ ಟೆಕ್ನಾಲಜಿ ಅಂತ ಬರ್ತೈತೆ. IIT ಏನದವಲ್ಲ ಇಂಡಿಯಾದಾಗ ಅಷ್ಟೇ ಇರ್ತಾವೆ. ಅದು ಕ್ಯಾಂಪಸ್ ಔಟ್ಸೈಡ್ ಕಂಟ್ರಿ ಹೊಂದಿದ್ದು ಫಸ್ಟ್ ಯಾವುದಂದ್ರೆ ಇಂಡಿಯಾದ IIT ಮದ್ರಾಸ. ಈಗ ರೀಸೆಂಟಾಗಿ ಅಮೇರಿಕಾದಾಗೂ IIT ಕ್ಯಾಂಪಸ್ ಮಾಡ್ರಿ, ಯಾವ್ದ್ರದ್ದು IIT ಅಂದ್ರೆ IIT ಮದ್ರಾಸ್, ನೆನಪಿಟ್ಕೋರಿ. ಅಮೇರಿಕಾದಾಗೂ ಕ್ಯಾಂಪಸ್ ತೆಗ್ದಾರ, ನೆನಪಿಟ್ಕೋರಿ. IITದು ಯಾವುದಂದ್ರೆ ಫಸ್ಟ್ ಎಲ್ಲಿ ಮಾಡಿದ್ರು IIT ಮದ್ರಾಸ. ಇದು ನೆನಪಿಟ್ಕೋರಿ. ಇದು ಕರೆಂಟ್ ಅಫೇರ್ಸ್ ಅತ್ತಲ್ಲ, GK ಕ್ವಶನ್ ಇದ್ದಾಗ ಅದು ಎಲ್ಲಿ ಬರ್ತೈತೆ ಅಂದ್ರೆ ಜಂಜಿಬಾರ್ ಎಲ್ಲಿ ಕಂಡು ಬರ್ತೈತಿ, ತಾಂಜೇನಿಯಾದ ಒಂದು ಪೋರ್ಟ್ ಹೇಳಿದ್ವಲ್ಲ, ಯಾವುದೊಂದು ಪೋರ್ಟ್ ಹೇಳಿದ್ವಿ ತಾಂಜೇನಿಯಾದ ಡಾರ್ ಇ ಸಲಾಂ ಪೋರ್ಟ್ ಅಂತ ಬರ್ತೈತೆ. ಅದು ಎಲ್ಲಿ ಅಂದ್ರೆ ತಾಂಜೇನಿಯಾ ಇಲ್ಲಿ ಆಫ್ರಿಕಾ ಕಾಂಟಿನೆಂಟ್ದಾಗ ತಾಂಜೇನಿಯಾ ಅಂತ ಬರ್ತೈತಲ್ಲ, ಅಲ್ಲೇ ಔಟ್ ಆಫ್ ಕಂಟ್ರಿ IIT ಫಸ್ಟ್ ಅಂದ್ರೆ ಎಲ್ರಿ ಜಂಜಿಬಾರ್ ತಾಂಜೇನಿಯಾ ಅಂತ ಬರ್ತೈತೆ, ನೆನಪಿಟ್ಕೋರಿ. ಯಾವ್ದು ಆಫ್ರಿಕಾ ಕಾಂಟಿನೆಂಟ್ದಾಗ ಬರ್ತೈತೆ. ಬಾಲಿಕತ್ತನ್ ಎಕ್ಸಸೈಸ್ ಅಂತ ಬರ್ತೈತೆ. ಯಾವ ಕಂಟ್ರಿ ಜೋಡ ಮಾಡ್ತಾರೆ ಬಾಲಿಕತ್ತನ್, ಇದು ಕೇಳಿರ್ತಾರೆ ಭಾಳ ಸರಿ. ಯಾವ ಎರಡು ಕಂಟ್ರಿ, ನಮ್ಮ ಕಂಟ್ರಿ ಭಾಗವಹಿಸಂಗಿಲ್ಲ ಇದ್ರೊಳಗೆ. ಫಿಲಿಪೈನ್ಸ್ ಮತ್ತು ಅಮೇರಿಕಾದವ್ರು ನೋಡಿದ್ರು, ಫಿಲಿಪೈನ್ಸ್ ಮತ್ತು ಅಮೇರಿಕಾದ ಕೇಳಿರ್ತಾರೆ ಬಾಲಿಕತ್ತನ್ ಎಕ್ಸಸೈಸ್. ಇದು ಹೇಳ್ರಿ ಕಕಾಡು ಎಕ್ಸಸೈಸ್ ಯಾವ ಕಂಟ್ರಿ. ಈಗ ಹೆಂಗೆ ಆ ಕಕಾಡು ಬಂದ ಕೂಡ ಎರಡು ಸರಿ ಕೇಳ್ತಾನೆ ಅನ್ಸತ್ಲಿ, ಹಂಗೆ ಬಾಲಿಕತ್ತನು ರಿವಿಷನ್ ಆಗಿಬಿಡ್ತೈತೆ. ಅದಕ್ಕೆ ಅವ್ನ ಬಾಯಿಲೆ ನೀವು ಹೇಳ್ಬೇಕು. ಯಾವುದಂದ್ರೆ ಕಕಾಡು ಬಂದರೆ ಯಾವ ಕಂಟ್ರಿ, ಯಾವ್ದಾ ಆಸ್ಟ್ರೇಲಿಯಾದ ಸಿಡ್ನಿದಾಗ ಮಾಡ್ರಿ. ಇವು ಪ್ಲೇಸ್ ನೆನಪಿಟ್ಕೊರ್ಲಿಕ್ಕೆ ಡೈರೆಕ್ಟ್ ಎಕ್ಸಸೈಸ್ ಅವ್ರ ಕೇಳಿರ್ತಾರೆ. ಹಿಂಗೆ ಕಕ್ಕಾಡು ಸಮರಾಭ್ಯಾಸ ಯಾವ ಎರಡು ದೇಶಗಳ ಮಧ್ಯೆ ನಡೆಯುತ್ತದೆ ಅಂತೇಳಿ. ಇನ್ ಸೀತು ಸಮರಾಭ್ಯಾಸ ಬಂದ್ರ ಥೈಲ್ಯಾಂಡ್, ದಸ್ಲಿಕ್ ಸಮರಾಭ್ಯಾಸ ಬಂದ್ರ ಇವು ಯುದ್ಧಾಭ್ಯಾಸ ಬಂದ್ರ ವೆರಿ ಗುಡ್. ಆಮೇಲೆ ದ್ವೀಪಶಕ್ತಿ ಎಕ್ಸಸೈಸ್ ಅಂತ ಬಂದ್ರ ಯಾವ್ದ್ರಿ ಅಂಡಮಾನ್ ನಿಕೋಬಾರ್ದಾಗ ಯಾವ ಕಂಟ್ರಿ ಜೋಡ ಮಾಡ್ತೀವಿ, ಟ್ರೈ ಸರ್ವಿಸ್. ಇದು ಕನ್ಫ್ಯೂಸ್ ಆಗ್ಬೇಡ್ರಿ. ಮತ್ತು ದ್ವೀಪಶಕ್ತಿ ಬಂದಾಗ ಯಾವ್ದಾರ ಕಂಟ್ರಿ ಹಾಕಿ ಬಂದಿರಿ, ಯಾವುದಂದ್ರೆ ಬರೀ ಇಂಡಿಯಾದವ್ರು ಯಾವುದಂದ್ರೆ ಟ್ರೈ ಶಕ್ತಿಗಳು ಬರ್ತಾವೆ. ಮತ್ತು ಯಾವ್ದು ಹೇಳಿದ್ದು ಬ್ರಹ್ಮಾಸ್ತ್ರ ಎಕ್ಸಸೈಸ್, ಪೋಖ್ರಾನ್. ಓಕೆ ನೆಕ್ಸ್ಟ್ ಇದು ಹೇಳ್ರಿ ರೂಸ್ ಹೋಮ್ ಬ್ರಿಡ್ಜ್ ಅಂತ ಮಾಡತ್ತಾರೆ. ರೀಸೆಂಟಾಗಿ ಯುನೆಸ್ಕೋದವ್ರು ಇದ್ರ ಜೋಡ ಕೊಲಾಬ್ರೇಷನ್ ಮಾಡಿ ಏನು ಮಾಡತ್ತಾರೆ ಅಂದ್ರೆ, ಯುನೆಸ್ಕೋದವ್ರು ಏನು ರೊಕ್ಕ ಕೊಡತ್ತಿಲ್ಲ, ಯುನೆಸ್ಕೋದವ್ರು ಅದ್ರ ಸ್ಟಡಿ ಮಾಡಿ ಅದ್ರ ಡಾಕ್ಯುಮೆಂಟ್ರಿ ಕ್ರಿಯೇಟ್ ಮಾಡ್ಬೇಕಂದ್ರೆ ರೂಸ್ ಹೋಮ್ ಬ್ರಿಡ್ಜಸ್ ಎಲ್ಲಿ ಕಂಡು ಬರ್ತಾವೆ ಹೇಳ್ರಿ. ಈಗ ಹೆಂಗೆ ಲಿವಿಂಗ್ ರೂಟ್ ಬ್ರಿಡ್ಜಸ್ ಅಂತ ಬರ್ತಾವಲ್ಲ, ಲಿವಿಂಗ್ ರೂಟ್ ಬ್ರಿಡ್ಜ್ ಬಂದರೆ ಎಲ್ಲಿ ಬರ್ತಾವೆ, ಎಲ್ಲಿ ಮೇಘಾಲಯದಾಗ ಜಯಂತಿಯಾ ಮತ್ತು ಗಾರೋ ಮತ್ತು ಕಾಶಿ ಅವು ಬೆಟ್ಟಗಳದಾವಲ್ಲ, ಅಲ್ಲಿ ಲಿವಿಂಗ್ ರೂಟ್ ಬ್ರಿಡ್ಜ್ ಅಂತ ಬರ್ತಾವೆ. ಅಲ್ಲಿ ಏನು ಗಿಡ ಬೆಳೆದಿರ್ತಾವಲ್ಲ ಅದ್ರ ಬೇರ್ಲೇನ ರೂಟ್ಗಳು ಮಾಡ್ಯಾರ, ಬ್ರಿಡ್ಜಸ್ ಮಾಡ್ಯಾರ. ಸೇಮ್ ಹಂಗೆ ಇದೆ ಅಂದ್ರೆ ರೂಸ್ ಹೋಮ್ ಬ್ರಿಡ್ಜಸ್ ಅಂತ ಬರ್ತೈತಿ. ಇದು ಎಲ್ಲಿ ಬರ್ತೈತಿ ರೀ, ಎಲ್ಲಿ ಬುಡಕಟ್ಟು ಜನಾಂಗ ಯಾವುದಂದ್ರೆ ಕೇಳ್ತಿರ್ತಾರೆ ನೋಡಿ, ಲೆಪ್ಚಾ ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರ್ತೈತಿ, ಸಿಕ್ಕಿಮ್ದಾಗಲ್ಲ. ಸಿಕ್ಕಿಮ್ದಾಗ ಹೆಂಗೆ ಲೆಪ್ಚಾ ಬುಡಕಟ್ಟು ಜನಾಂಗ ಕಂಡು ಬರ್ತೈತಿಲ್ಲ, ಅದ ಬುಡಕಟ್ಟು ಜನಾಂಗದವ್ರ ರೂಸ್ ಹೋಮ್ ಬ್ರಿಡ್ಜ್ ಅಂತ ಮಾಡ್ತಾರೆ. ಇದು ಏನು ವಿಶೇಷತೆ ಹೇಳ್ರಿ, ಲಿವಿಂಗ್ ರೂಟ್ ಬ್ರಿಡ್ಜ್ ಮತ್ತು ಇದಕ್ಕೆ ಡಿಫ್ರೆನ್ಸ್ ಏನು. ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಬಿದಿರು ತೊಗೋತಾರೆ ನೋಡ್ರಿ, ಬಿದಿರು ಹೊತ್ತು ಬರ್ತೈತಿಲ್ಲ, ಬಿದಿರಿಗೆ ಹುಲ್ಲು ಹೊತ್ತು ಕರಿತೀವಿ. ಅತಿ ಹೈಯೆಸ್ಟ್ ಅಥವಾ ಸ್ಪೀಡೆಸ್ಟ್ ಗ್ರೋಯಿಂಗ್ ಹುಲ್ಲು ಹೊತ್ತು ಯಾವುದಂದ್ರೆ ಬಿದಿರು ಬರ್ತೈತಲ್ಲ, ಆ ಬಿದಿರ್ದು ಏನು ಬಾಂಬುಗಳು ಇರ್ತಾವಲ್ಲ ಅವ್ನು ಯೂಸ್ ಮಾಡ್ಕೊಂಡು ಬ್ರಿಡ್ಜ್ ಕ್ರಿಯೇಟ್ ಮಾಡ್ತಾರೆ. ಅದನ್ನು ಎದಕ್ಕೆ ಸ್ಟಡಿ ಮಾಡತ್ತಂದ್ರೆ ಈ ಲೆಪ್ಚಾ ಬುಡಕಟ್ಟು ಜನಾಂಗದ ಏನು ಟ್ರೆಡಿಷನಲ್ ಪ್ರಾಕ್ಟೀಸ್ ಐತಲ್ಲ, ಇದನ್ನು ಯುನೆಸ್ಕೋದವರು ಡಿಕ್ಲೇರ್ ಮಾಡತ್ತಾರೆ. ಯುನೆಸ್ಕೋದವ್ರು ಅದಕ್ಕೆ ಸ್ಟಡಿ ಮಾಡತ್ತಾರೆ ಅಂದ್ರೆ ನಾಳೆ ವಿಶ್ವ ಪಾರಂಪರಿಕ ಪಟ್ಟಿಗೆ ಅದನ್ನು ಸೇರಿಸ್ಬೋದು ಅಥವಾ ಇಂಟ್ಯಾಂಜಿಬಲ್ದಾಗ ಸೇರಿಸ್ಬೋದು. ಅದಕ್ಕೆ ಯುನೆಸ್ಕೋ ಸ್ಟಡಿ ಮಾಡತ್ತಾರೆ. ನಾಳೆ ಏನು ಕೇಳ್ಬೋದು ಅಂದ್ರೆ, ಯುನೆಸ್ಕೋದವರು ರೀಸೆಂಟಾಗಿ ಸಿಕ್ಕಿಂ ಒಳಗೆ ಯಾವ ಒಂದು ಬ್ರಿಡ್ಜ್ ಸಲ್ಮನ್ ಕೊಲಾಬ್ರೇಷನ್ ಮಾಡ್ಯಾರಂದ್ರೆ ರೂಸ್ ಹೋಮ್ ಬ್ರಿಡ್ಜ್. ಅದನ್ನ ಮರಿಬೇಡ್ರಿ. ಮತ್ತು ರೂಸ್ ಹೋಮ್ ಬ್ರಿಡ್ಜ್ ಜೊತೆ ಕರಿತಿರ್ತಾರೆ ಅವಕ್ಕೆ. ರೂಸ್ ಹೋಮ್ ಬ್ರಿಡ್ಜ್ ಎಲ್ಲಿ ಕಂಡು ಬರ್ತಾವಂದ್ರೆ ಸಿಕ್ಕಿಮ್ದಾಗ ಯಾವ ಬುಡಕಟ್ಟು ಜನಾಂಗ, ಲೆಪ್ಚಾ ಬುಡಕಟ್ಟು ಜನಾಂಗ. ಇದು ಹೇಳ್ರಿ ನೋಡು, ರೀಸೆಂಟಾಗಿ ಲಡಾಖ್ ಒಳಗೆ ಪ್ರೆಸೆಂಟ್ ಎಷ್ಟು ಜಿಲ್ಲೆಗಳದಾವ್ರಿ, ಲಡಾಖ್ಗಳು ಪ್ರೆಸೆಂಟ್ ಎಷ್ಟು ಅದಾವು, 5 ಅದಾವು. ಹೊಸಾವು 5 ಆಗ್ಯಾವ. ಎಷ್ಟು ಅದಾವೆ ಟೋಟಲ, 7 ಅದಾವೆ. ನೆನಪಿಟ್ಟವ್ರು ರೀಸೆಂಟಾಗಿ ಆಗಿದ್ದು 5. ಲಡಾಖ್ ಅನ್ನೋದು ಯಾವ ಒಂದು ಆ್ಯಕ್ಟ್ ಪ್ರಕಾರ ಲಡಾಖ್ ಯೂನಿಯನ್ ಟೆರಿಟರಿ ಆಕತಿ,
ಇವು ಕೇಳಿರ್ತಾರ. ನಮ್ಮ ಕರ್ನಾಟಕ ಅನ್ನೋದು ಯಾವ್ದಂದ್ರೆ ಇದನ್ನ ಯಾವ್ದ ರಾಜ್ಯಗಳ ಮರು ವಿಂಗಡಣಾ ಕಾಯ್ದೆ 1956 ಪ್ರಕಾರ ಕರ್ನಾಟಕ ನಿರ್ಮಾಣ ಆಗೈತೆ ಹೆಂಗೆ ಐತಿವಲ್ಲ, ಈಗ ಲಡಾಖ್ ಅನ್ನೋದು ಕೇಂದ್ರಾಡಳಿತ ಪ್ರದೇಶ ಅನ್ನೋದು ಯಾವ ಕಾಯ್ದೆ ಪ್ರಕಾರ ಆತು? 2019 ಹೇಳಿದ್ವಲ್ಲ. 370 ಮತ್ತು 35A ಯಾವ ಇಯರ್ದಾಗ ತೆಗಿತಾರ? ಯಾವಾಗ? ಅವಾಗ ಅದಕ್ಕಿಂತ ಮೊದಲು ಎಲ್ಲಿತ್ತಂದ್ರೆ ಜಮ್ಮು ಕಾಶ್ಮೀರ್ನಾಗ ಲಡಾಖ್ ಅನ್ನೋದು ಒಂದು ದೊಡ್ಡ ರೀಸನ್ ಹತ್ತಿತ್ರಿ. ಅದೇನು ಮಾಡ್ತಿದ್ರ, ಲಡಾಖ್ ಇದು ಜಮ್ಮು ಕಾಶ್ಮೀರ್ ಸ್ಟೇಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ ಜಮ್ಮು ಕಾಶ್ಮೀರ್ ಏನಂತ ಕನ್ಸಿಡರ್ ಮಾಡ್ಯಾರ? ಈಗ ಕೇಂದ್ರಾಡಳಿತ ಪ್ರದೇಶ ಅಂದ್ರಾಗ ಅವ್ರು ಲಡಾಖ್ ಡಿವೈಡ್ ಮಾಡ್ತಾರೆ. ಅದನ್ನ ಯಾವುದೊಂದಂದ್ರೆ ಜಮ್ಮು ಕಾಶ್ಮೀರ್ ರೀಆರ್ಗನೈಸೇಷನ್ ಆ್ಯಕ್ಟ್ ಅಂತ ಕರೀತಾರೆ. ನೆನಪಿಟ್ಕೋರಿ. ಯಾವ ಇಯರ್ದಾಗ? 2019. ಅದ್ರ ಪ್ರಕಾರನ ಲಡಾಖ್ಗ ಯೂನಿಯನ್ ಟೆರಿಟರಿ ಅಂತ ಕರೀತಾರೆ. ಕೇಂದ್ರಾಡಳಿತ ಪ್ರದೇಶ ಲಡಾಖ್ ಯಾವ ಇಯರ್ದಾಗ ಆಗೈತೆ ಅಂದ್ರೆ 2019 ಫಸ್ಟ್. ಅದಕ್ಕಿಂತ ಮೊದಲು ಎಷ್ಟಿದ್ದು ಅಂದ್ರೆ ಬರೀ 2 ಜಿಲ್ಲೆಗಳಿದ್ದು. ಯಾವ? ಲೇ ಮತ್ತು ಕಾರ್ಗಿಲ್ ಅಂತ 2 ಜಿಲ್ಲೆಗಳಿರ್ತಾವೆ. ಯಾವ ಇಯರ್ದಾಗ? ಫಸ್ಟ್ ಲಡಾಖ್ ಏನಿರ್ತೈತಲ್ಲ ಅವಾಗ ಮೊದಲು ಏನಿರ್ತಾವೆ ಅಂದ್ರೆ ಲೇ ಮತ್ತು ಕಾರ್ಗಿಲ್ ಇರ್ತಾವೆ. ಈಗ ಪ್ರೆಸೆಂಟ್ ಆಗಿದ್ದು 5 ಡಿಸ್ಟ್ರಿಕ್ಟ್ಗಳು. ಮಣ್ಣು ಯಾರು ಡಿಕ್ಲೇರ್ ಮಾಡ್ರಿ ಹೇಳಿದ್ನ? ಹೋಮ್ ಮಿನಿಸ್ಟ್ರಿದವ್ರು ಮಾಡ್ತಾರೆ. ನೆನಪಿಟ್ಕೋರಿ. ಹೋಮ್ ಮಿನಿಸ್ಟರ್, ಅಮಿತ್ ಶಾನ, ಹೋಮ್ ಮಿನಿಸ್ಟ್ರಿ. ಇವು 5 ಜಿಲ್ಲೆಗಳನ್ನ ನೆನಪಿಟ್ಕೋರಿ. ರೀಸೆಂಟಾಗಿ ಆಗೈತಿ. ಎಲ್ಲಿ ಕೇಳ್ತಾರಂದ್ರೆ ನಾಳೆ ಲಡಾಖ್ನಿಂದ ಯಾವ ಜಿಲ್ಲೆ ರೀಸೆಂಟಾಗಿ 5 ಜಿಲ್ಲೆಗಳಲ್ಲಿ ಒಳಗೊಂಡಿಲ್ಲ ಅಂತ ಕೇಳ್ಬೋದು. ಯಾವ 5 ಹೇಳ್ರಿ? ಕೋಡೋದು ಮಾಡ್ರಿ? ಕೋಡ್ ಮಾಡಿಲ್ಲ ಹೇಳ್ಬಿಡ್ರಿ ಡೈರೆಕ್ಟ್ ಹಂಗಂತ. ಯಾವ ನೆನಪದ? ನೂಬ್ರಾ ಒಂದೇದು. ನೆಕ್ಸ್ಟ್ ಹಾಂ ಶಾಮ, ನೂಬ್ರಾ 2. ಶಾಮ ಜಾಸ್ಕರ್ ಅಂತ ಬರ್ತದೆ. ಜಾಸ್ಕರ್ ಬೆಟ್ಟಗಳು ಬರ್ತಾವಲ್ಲ ಅಲ್ಲಿ, ಹಿಂಗೆ ಪೀರ್ ಪ್ರಂಜಾಲ ಜಾಸ್ಕರ ಏನು ಬರ್ತದೆ ಅದ ಲಡಾಖ್ನ ಜಾಸ್ಕರ್ ಅಂತ ಬರ್ತದೆ. ಇನ್ನೊಂದು ಈಗ ಹೇಳ್ರಿ ನೋಡು, ಭಾರತದಾಗ ಅತಿ ಕೋಲ್ಡೆಸ್ಟ್ ಪ್ಲೇಸ್ ಅಂತ ಯಾವ್ದು ಕರಿತಿದ್ದು? ಜಮ್ಮು ಕಾಶ್ಮೀರ ಡ್ರಾಸ್. ಆ ಡ್ರಾಸ್ ಮೊದಲು ಜಮ್ಮು ಕಾಶ್ಮೀರ್ನಾಗ ಇತ್ತು. ಎದ್ರೋಗಿ ಬರ್ತೈತಾರೆ? ಲಡಾಖ್ನಾಗ ಬರ್ತೈತಿ. ಅದನ್ನು ಲಡಾಖ್ದು ಜಿಲ್ಲೆ ಅಂತ ಕನ್ಸಿಡರ್ ಮಾಡಿ ನೆನಪಿರ್ತಾವಲ್ಲ. ಜಾಸ್ಕರ್ ಒಂದು ಬೆಟ್ಟ ನೆನಪಿರ್ತೈತಿ, ಡ್ರಾಸ್ ನೆನಪಿರ್ತೈತಿ. ಅದಾದ್ಮೇಲೆ ಯಾವ್ದಂದ್ರೆ ನೂಬ್ರಾ ಮತ್ತು ಶಾಮ. ಇನ್ನೊಂದು ಉಳಿತು ಚಿಂಗ್ತಾಂಗ್ ಅಂತ ಬರ್ತೈತಿ. ಇವು 5 ನೆನಪಿಟ್ಕೊಳ್ಬೇಕು. ಏನು ಆಪ್ಷನ್ ಇಲ್ಲ ಅದಕ್ಕೆ. ನೆನಪಿರ್ತಾವಲ್ಲ. ಪ್ರೆಸೆಂಟ್ ಎಷ್ಟು ಅದಾವ ಅಂದ್ರೆ 7 ಅದಾವ. ಈಗ 5 ಹೇಳ್ರಿ ಈಗ ಹೊಸವಾಗಿದ್ದು. ನೂಬ್ರಾ, ಶಾಮ್. ಕೋಡೋದು ಯಾರ ಮಾಡ್ರಿ ಏನಪ್ಪ? ಮತ್ತ ಮಾಡ್ರಿ ಹೇಳ್ರಿ. ಕೋಡೋದು ಯಾರಿಗಿಲ್ಲ? ಇಲ್ಲಿ ಬಿಡು, ಹಿಂಗೆ ನೆನಪಿಟ್ಬಿಡ್ರಿ. ಡ್ರಾಸ್ ಯಾವ್ದಂದ್ರಿ? ನೂಬ್ರಾ, ಶಾಮ್ 2 ಅದು. ನೆಕ್ಸ್ಟ್ ಡ್ರಾಸ್ ಮತ್ತು ಜಾಸ್ಕರ್. ನೆಕ್ಸ್ಟ್ ಚಮ್ತಾಂಗ್. ಇವು ಹೊಳಮುಳ ಅಂದ್ ನೆನಪಿರ್ತಾವೆ. ಅಂದ್ಬೇಡ್ರಿ. ಯಾಕಂದ್ರೆ ಮ್ಯಾಲಿಗೇನು ನಾವು ಏನು ಹಿಮಾಲಯ ರೀಸನ್ ಬಂದ ಪೀರ್ ಪ್ರಂಜಾಲ ಇವ್ರು ಸೀರೀಸ್ ಹೆಂಗೆ ಕೇಳ್ತಿರ್ತಲ್ಲ, ಅದು ಯಾವ್ದು ಇದನ್ನು ಯಾವ್ದು ಬರ್ತಾವೆ? ಕಾರಾಕೋರಮ, ಪೀರ್ ಪ್ರಂಜಾಲ, ಜಾಸ್ಕರ ಏನು ಬರ್ತೈತಲ್ಲ, ಆ ಜಾಸ್ಕರ್ ಶ್ರೇಣಿ ಏನೈತಲ್ಲ ಅದನ್ನ ಡಿಸ್ಟಿಕ್ ಅಂತ ಕನ್ಸಿಡರ್ ಮಾಡ್ರಿ. ಒಂದು ಜಾಸ್ಕರ, ಡ್ರಾಸ, ಶಾಮ, ನೂಬ್ರಾ, ಚಮ್ತಾಂಗ್. ಯಾವ ಒಂದು ಸ್ಟೇಟ್ ಒಳಗ್ರಿದ? ಯಾವ ಒಂದು ಕೇಂದ್ರಾಡಳಿತ ಪ್ರದೇಶದಾಗ? ಲಡಾಖ್. ನೆನಪಿಟ್ಕೋರಿ. ಈ ಲಡಾಖ 240ನೇ ಆರ್ಟಿಕಲ್ ಅಂಡರ್ ಬರ್ತೈತೋ ಇಲ್ಲೋ? ಬರ್ತೈತೋ. ಹೆಂಗೆ ಇಲಿಮಿನೇಟ್ ಮಾಡ್ಬೇಕಂದ್ರೆ ನಾಳೆ ಡೆಪ್ತ್ ಹಾಕಿದಾಗ ಯಾವ ಇದನ್ನು ಕೇಂದ್ರಾಡಳಿತ ಪ್ರದೇಶನ ಡೈರೆಕ್ಟ್ ಲೆಫ್ಟಿನೆಂಟ್ ಗವರ್ನರ್ಗಳು ಆಡಳಿತ ಮಾಡ್ತಿರ್ತಾರಲ್ಲ ಅವೆಲ್ಲ ಎದ್ರ ಅಂಡರ್ ಅಂದ್ರೆ ಆರ್ಟಿಕಲ್ 240 ಅಂಡರ್. ಯಾವ ಭಾಗನಾಗ ಬರ್ತೈತಿ? 10ನೇ ಭಾಗ. ಬುಡಕಟ್ಟು 10. ಕೇಂದ್ರಾಡಳಿತ ಪ್ರದೇಶ ಭಾಗ ಯಾವುದು? 8ನೇ ಭಾಗ ಕೇಂದ್ರಾಡಳಿತ ಪ್ರದೇಶ. 8ನೇ ಭಾಗ ಐತಲ್ಲ ಕೇಂದ್ರಾಡಳಿತ ಪ್ರದೇಶ. ಆ ಕೇಂದ್ರಾಡಳಿತ ಪ್ರದೇಶದಾಗ ಕನ್ಸಿಡರ್ ಮಾಡಿರತ್ತೇಳಿ ಅವಾಗ ಬಂದಾಗ ಏನಿರ್ತೈತೆ ಅಂದ್ರೆ ಲೆಫ್ಟಿನೆಂಟ್ ಗವರ್ನರ್ಸ್ ಇರ್ತಾರೆ. ಈಗ ಹೇಳ್ರಿ ನೋಡು, ಈ ಚಂಡೀಗಢ ಬರ್ತೈತೆ ಇಲ್ಲೋ 240ದಾಗ ಇದ್ದಿದ್ದಿಲ್ಲ, ಅದು ನ್ಯೂಸ್ನಾಗ ಬಂದಿತ್ತು. ಅಲ್ಲಿ ಏನು ಮಾಡ್ತಿರ್ತಾರೆ? ಅಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಇರಂಗಿಲ್ಲ. ಅಲ್ಲಿ ಯಾರು ಇರ್ತಾರೆ ಅಂದ್ರೆ ಓನ್ಲಿ ಗವರ್ನರ್ ಇರ್ತಾರೆ. ಯಾವುದಂದ್ರೆ ಪಂಜಾಬ್ ಸ್ಟೇಟ್ ಗವರ್ನರ್ ಏನದಾರಲ್ಲ ಅವರು ಆಡಳಿತ ಮಾಡ್ತಿರ್ತಾರೆ. ಎಲ್ಲಂದ್ರೆ ಚಂಡೀಗಢದಾಗ. ಬಟ್ ಲಡಾಖ್ನಾಗ ಬರ್ತೈತಿ. ಇನ್ನೊಂದು ಲಾಸ್ಟ್ ಹೇಳ್ಬಿಡ್ರಿ. ಲಡಾಖ್ದು 5 ಡಿಸ್ಟಿಕ್ಗಳ ಬಡ ನೂಬ್ರಾ, ಶಾಮ್, ಡ್ರಾಸ, ಜಾಸ್ಕರ, ಚಾಮ್ತಾಂಗ್. ನೆನಪಿರ್ತೈತಲ್ಲ. ಯಾವಾಗ ಹಿಂಗೂ ಕೇಳ್ಬೋದು. ಕಾಯ್ದೆ ಕೇಳೋದು ಬಿಟ್ಟ ಲಡಾಖ್ ಅನ್ನೋದು ಯಾವ ಒಂದು ಇಯರ್ದಾಗ ಕೇಂದ್ರಾಡಳಿತ ಪ್ರದೇಶ ಆಗೈತತ್ತು ಕೇಳ್ಬೋದು. 2019. ಓಕೆ, ರಿವಿಷನ್ ಮಾಡಿಸ್ಲ ಏನು ಪಲಾಕ್ ಹೋಗಿರಿ? ಮಾಡಿಸ್ಲಿ ಇನ್ನೊಮ್ಮೆ. ಖಾಲಿ ಆಕತಿ ಹೆಂಗೆ ಬಿಡ್ಲಿ? ಸರಿ, ನಾಳೆ ಇಲ್ತವ ಪಾಪ ಹುಡುಗರು ಮತ್ತೆ ಮೆಸ್ಸು ಬಂದದ ಒಂದೊಂದು